ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ, SVP ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಡಾಕ್ಟರ್ ಕೆ ಶಿವರಾಮ ಕಾರಂತ ಪೀಠದ ಸಹಯೋಗದೊಂದಿಗೆ ಕನ್ನಡ ವಿಭಾಗದ ನೂತನ ಸಭಾಂಗಣ ಉದ್ಘಾಟನೆ ಮತ್ತು ಡಾಕ್ಟರ್ ಕೆ ಶಿವರಾಮ ಕಾರಂತರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾಕ್ಟರ್ ಕೆ ಶಿವರಾಮ ಕಾರಂತರು ಹುಟ್ಟಿದ ದಿನ ಇವತ್ತು. ಕರಾವಳಿಯ ಭಾರ್ಗವನೆನಿಸಿಕೊಂಡ ಕಾರಂತರು ಅದಮ್ಯ ಜೀವನೋತ್ಸಾಹ ಮತ್ತು ಜೀವನ ಪ್ರೀತಿಯನ್ನುಳ್ಳ ಒಬ್ಬ ಸಾಹಿತಿ. ತಮ್ಮ ಕಾದಂಬರಿಗಳು ಮತ್ತು ಕೃತಿಗಳಲ್ಲಿ ವಾಸ್ತವವಾದಿ ನೆಲೆಯನ್ನು ತೀವ್ರವಾಗಿ ಪ್ರತಿಪಾದಿಸಿದವರು. ತಾನು ಬದುಕಿದಂತೆ ಬೆರೆದು ಹಲವು ಸಾಹಿತ್ಯ ಪ್ರಕಾರಗಳ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದವರು ಇವರು. ಕಾರಂತರ ಹಲವು ಮಹತ್ವದ ಕಾದಂಬರಿಗಳಲ್ಲಿ ನಾವು ದಾರ್ಶನಿಕತೆಯನ್ನು ಕೂಡ ಗಮನಿಸಬಹುದು. ಓರ್ವ ಸಾಹಿತಿಯಾಗಿ ಯಕ್ಷಗಾನ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲೂ ಪ್ರಾಯೋಗಿಕತೆಯ ಮೂಲಕ ಹೊಸತನ ತಂದ ಮೇರು ವ್ಯಕ್ತಿತ್ವ ಕಾರಂತರದು. ಅವರ ಬದುಕು, ಬರಹ ಇವೆರಡೂ ಆದರ್ಶಪ್ರಾಯವಾದುದು. ಕಾರಂತರ ನೆನಪು ಉಪನ್ಯಾಸದೊಂದಿಗೆ ಕನ್ನಡ ವಿಭಾಗದ ಬಹುಕಾಲದ ಬೇಡಿಕೆಯೊಂದು ಈಡೇರಿದ ದಿನವೂ ಹಿಂದೆ ಆಗಿದೆ. ನೂತನ ಸಭಾಂಗಣ ಕನ್ನಡದ ನಿತ್ಯ ಚಟುವಟಿಕೆಗಳಿಗೆ ಇಂದಿನಿಂದ ಒದಗಿ ಬಂದಿದೆ. ಸಭಾಂಗಣ ಉದ್ಘಾಟನೆಯನ್ನು ಮತ್ತು ಕಾರಂತ ನೆನಪು ಉಪನ್ಯಾಸ ನೆರವೇರಿಸಲು ನಮ್ಮೊಂದಿಗಿರುವ ನಾಡಿನ ಹೆಸರಾಂತ ವಿದ್ವಾಂಸರು ಪ್ರೊಫೆಸರ್ BA ವೇಂಕಟೇಶ್ ಸರ್ ಅವರನ್ನು, ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರನ್ನು, ನಮ್ಮೊಂದಿಗೆ ಮತ್ತೆ ಸೇರಿಕೊಳ್ಳಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಸಚಿವರಾಗಿರುವ ಶ್ರೀ ಕೆ ರಾಜು ಮಗವೀರ್ ಸರ್ ಅವರನ್ನು, SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರನ್ನು ಅತ್ಯಂತ ಗೌರವದಿಂದ ಸಭಾವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಆಶಯ ಗೀತೆಯೊಂದಿಗೆ ಆರಂಭಿಸೋಣ. ಪ್ರೊಫೆಸರ್ SV ಪರಮೇಶ್ವರ ಭಟ್ಟರ ಪ್ರೀತಿಯ ಕರೆ ಕೇಳಿ ಹಾಡಿಗೆ ದನಿಯಾಗಲಿದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ಆಶ್ರಿತ, ಲಿಖಿತ, ಶ್ರೀಷ್ಮಾ ಮತ್ತು ತ್ರಿವೇಣಿ ಇವರು. ಬಂದು ನಿಂದಿಲ್ಲಿ ದೀಪ ಹಚ್ಚ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು, ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ, ഇരുಳಾಕೆ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ, ഇരുಳಾಕೆ ಬಂದಳು ದೀಪ ಹಚ್ಚ. ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಪ್ರೀತಿಯ ರತಿಗೆ ನೀ ಬೆಳಕಿನ ಆರತಿ, ಪ್ರೀತಿಯ ರತಿಗೆ ನೀ ಬೆಳಕಿನ ಆರತಿ, ಬೆಳಗಿತಲಾರತಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ
ಹಚ್ಚ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ. ಇವತ್ತೊಂದು ಸಂಭ್ರಮದ ದಿನ. ನಮ್ಮ ವಿಭಾಗಕ್ಕೆ ಇವತ್ತು ಒಂದು ಸಂಭ್ರಮದ ದಿನ. ನಾವು ಮೊನ್ನೆಯಿಂದ ಒಂದು ರೀತಿ ಹಬ್ಬದ ಆಚರಣೆಯಲ್ಲಿದ್ದೀವಿ. ಒಂದು ರೀತಿ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿನೂತನವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯ ಮೇರೆಗೆ ಪ್ರೊಫೆಸರ್, ನಾವು ಯಾವಾಗಲೂ ಅವರನ್ನು ಪ್ರೊಫೆಸರ್ ಅನ್ನೋದು ಹೆಸರು ಕರೆಯೋದಿಲ್ಲ. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರ ಹೆಸರನ್ನು ಕರೆದು ನಮಗೆ ಅಭ್ಯಾಸ ಇಲ್ಲ. ನಾವು ಯಾವಾಗಲೂ ಅವರನ್ನು ಪ್ರೊಫೆಸರ್ ಅಂದುಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಬಹುಶಃ ಇವತ್ತು ಅವರ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ ಅವ್ರು ಯಾರೂ ಕೂಡ ಹೆಸರು ಹೇಳಲ್ಲ. ನಮ್ಮ ಪ್ರೊಫೆಸರ್ ಅನ್ನುವಂಥ ರೀತಿಯಲ್ಲಿ ಅವರನ್ನು ಸಂಬೋಧಿಸಿಕೊಂಡು ಬಂದಿರುವಂಥವ್ರು ನಾವೆಲ್ಲ. ಹಾಗೆ ನಮಗೆ ಒಬ್ಬರೇ ಪ್ರೊಫೆಸರ್, ಬೇರೆಯವರೆಲ್ಲ ನಾವು ಹೆಸರು ಹೇಳ್ತೀವಿ ಅವ್ರ ಜೊತೆಗೆ. ಪ್ರೊಫೆಸರ್ ಅಂತ ಹೇಳೋದು ಮುಂದೆ ನಾವು ಹೆಸರು ಹೇಳ್ತಾ ಬಂದಿರುವಂಥದ್ದು ಒಂದು ಸಂಪ್ರದಾಯದ ಹಾಗೆ ಅದು ಇಲ್ಲಿ ಮುಂದುವರ್ಕೊಂಡು ಬಂದಿದೆ. ಹಾಗಾಗಿ ನಮಗೆ ಇದು ಬಹಳ ವಿಶೇಷವಾದ ದಿನ ಮತ್ತು ಬಹಳ ವಿನೂತನವಾದ ಕಾರ್ಯಕ್ರಮ ಅಂತೇಳಿ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಇವತ್ತು ಎರಡು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಜೋಡಿಸ್ಕೊಂಡಿದ್ದೀವಿ. ಒಂದು ಈ ವಿನೂತನವಾಗಿ ರೂಪಿತವಾಗಿರುವಂಥ ಈ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ. ಇನ್ನೊಂದು ಇವತ್ತು ಬಹಳ ವಿಶಿಷ್ಟವಾದ ದಿನವೂ ಹೌದು. ಯಾಕೆ ಅಂತೇಳಿದರೆ, ನಡೆದಾಡುವ ವಿಶ್ವಕೋಶ, ಕಡಲತಡಿಯ ಭಾರ್ಗವ, ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಪ್ರವೇಶಿಸಿದ ಕ್ಷೇತ್ರವಿಲ್ಲ ಅನ್ನುವಂಥ ರೀತಿಯಲ್ಲಿ ಇಡೀ ನಾಡಿನಾದ್ಯಂತ ಗುರುತಿಸಿಕೊಂಡಂಥ ಡಾಕ್ಟರ್ ಕೆ ಶಿವರಾಮ ಕಾರಂತರ ಜನ್ಮದಿನ ಇವತ್ತು. ಹಾಗಾಗಿ ಎರಡು ಕಾರ್ಯಕ್ರಮಗಳನ್ನು ಒಟ್ಟೊಟ್ಟಿಗೆ ಸೇರಿಸಿಕೊಂಡು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕೆ ಆಗಮಿಸಿರ್ತಕ್ಕಂಥವರು ಈ ನಾಡಿನ ಬಹಳ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂಥ ಮತ್ತು ಇತ್ತೀಚೆಗೆ ತಾನೇ ಪಂಪ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಮತ್ತು ಇವತ್ತು ಮತ್ತು ನಾಳೆ ಅವರ ಮೆಚ್ಚಿನ ಕಾರಂತರ ಪ್ರಶಸ್ತಿಯನ್ನು ಇವತ್ತು ಒಂದು ಸ್ವೀಕರಿಸಿದ್ದಾರೆ, ನಾಳೆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಬಹುಶಃ ಈ ಪ್ರಶಸ್ತಿಗಳು ಅವರಿಗೆ ಯಾವತ್ತೂ ಬರಬೇಕಾಗಿತ್ತು. ಅರ್ಹವಾಗಿ ಈಗ ಅವು ಹುಡುಕಿಕೊಂಡು ಅವರ ಬಳಿಗೆ ಬರ್ತಾ ಇರುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಹಾಗಾಗಿ ಅವರನ್ನು ನಾನು ಆರಂಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂಥ ಪ್ರೊಫೆಸರ್ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ಬಹಳ ನೆಚ್ಚಿನ ಕುಲಪತಿಗಳಾಗಿ, ವಿಶ್ವವಿದ್ಯಾನಿಲಯ ಸಂಕಷ್ಟದ ಸಂದರ್ಭದಲ್ಲಿರುವಾಗಲೂ ಕೂಡ ನಗುತ್ತಾ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ, ಬಹಳ ಅರ್ಥಪೂರ್ಣವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಮತ್ತು ನನ್ನ ನಿಡುಗಾಲದ ಸ್ನೇಹಿತರು ಆಗಿರುವಂಥ ಪ್ರೊಫೆಸರ್ PL ಧರ್ಮ ಅವರೇ, ಮತ್ತು ಸಭಾಂಗಣದ ಮುಂದೆ ಆಸೀನರಾಗಿರ್ತಕ್ಕಂಥ ಈ ನಾಡಿನ ಹಿರಿಯ ವಿದ್ವಾಂಸರುಗಳೇ, ಬಹಳ ಮುಖ್ಯವಾಗಿ ನಮ್ಮ ಗಿಳಿವಿಂಡಿನ ಹಿರಿಯ ಸದಸ್ಯರುಗಳೇ, ಮತ್ತು ನಮ್ಮ ಬೇರೆ ಬೇರೆ ವಿಭಾಗಗಳಿಂದ ಬಂದಿರುವಂಥ ಪ್ರಾಧ್ಯಾಪಕರೇ, ಸ್ನೇಹಿತರೆ, ಮತ್ತು ಬಹಳ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳೇ, ಬೇರೆ ಬೇರೆ ವಿಭಾಗಗಳಿಂದ ಬಂದಿರುವಂಥ ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ನಮ್ಮ ಈ ಕಟ್ಟಡದಲ್ಲಿ ಇರ್ತಕ್ಕಂಥ ಪೀಠಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಶೋಧನಾ ಸಹಾಯಕರೇ ಮತ್ತು ಎಲ್ಲ ಸಿಬ್ಬಂದಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಕಾರ್ಯಕ್ರಮ ಒಂದು ವಿನೂತನವಾದ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದೆ. ಈ ಕಟ್ಟಡದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಜಾಗ ಸಾಕಾಗ್ತಾ ಇರಲಿಲ್ಲ. ಸುಮಾರು ಒಂದು ಹೆಚ್ಚು ಅಂದರೆ 60 ಜನ ಕುಳಿತುಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮಾತ್ರ ಸಾಕಾಗ್ತಾ ಇದ್ದಂಥದ್ದು. ಹಾಗಾಗಿ ನಾವು ಮಾನ್ಯ ಕುಲಪತಿಗಳ ಬಳಿಯಲ್ಲಿ ನಾವೆಲ್ಲರೂ ಅಧ್ಯಾಪಕರು ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ಬಹಳ ಬೇಗನೆ ಅದಕ್ಕೆ ಸ್ಪಂದಿಸಿದ್ದು ಮಾತ್ರವಲ್ಲ, ಅವರೇ ಸ್ವತಃ ಇಲ್ಲಿಗೆ ಭೇಟಿ ನೀಡಿ ಈ ಮಧ್ಯದಲ್ಲಿದ್ದಂಥ ಗೋಡೆಯನ್ನು ತೆರವುಗೊಳಿಸಿ ಇಲ್ಲಿ ಒಂದು ಸುಸಜ್ಜಿತವಾದಂಥ
ವೇದಿಕೆಯನ್ನು ನಿರ್ಮಾಣ ಮಾಡಿಸಿ ಕೊಡುವುದಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡರು. ಮತ್ತು ಇಂಜಿನಿಯರ್ ಅವರನ್ನು ಇಲ್ಲಿಗೆ ಕರೆಸಿಕೊಂಡು ಅವರಿಗೆ ತಕ್ಷಣವೇ ಕೆಲಸವನ್ನು ಆರಂಭ ಮಾಡಿ ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ನೀಡಿದಂಥದ್ದು. ಹಾಗಾಗಿ ಮೊದಲಿಗೆ ನಾನು ಅವರನ್ನು ಇಲ್ಲಿ ನೆನಪು ಮಾಡಿಕೊಂಡು ಅವರಿಗೆ ಕನ್ನಡ ವಿಭಾಗದ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಾವು ಸ್ವಲ್ಪ ಎಲ್ಲ ಕಾರ್ಯಕ್ರಮಗಳನ್ನು ಇದೇ ಕಟ್ಟಡದಲ್ಲಿ, ನಮ್ಮಲ್ಲಿ ಬೇಕಾದಷ್ಟು ಪೀಠಗಳಿದ್ದಾವೆ, ಆ ಪೀಠದ ಕಾರ್ಯಕ್ರಮಗಳನ್ನು ಮತ್ತು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಹೆಚ್ಚಿನ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಒಂದು ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ. ಮತ್ತು ಕುಲಸಚಿವರು ಕೂಡ ಅವರು ತಕ್ಷಣ ಒಂದು ಮಾತೇಳಿ ಕುಲಸಚಿವರ ಹತ್ರ ಕೇಳುವಾಗ ಇಂಜಿನಿಯರ್ ಸೆಕ್ಷನ್ ಅವ್ರು ಹೇಳ್ತಾ ಇದ್ರು, ನಮ್ಮ ಸಂತೋಷ್ ರವರು ಇಲ್ಲೇ ಇದ್ದಾರೆ, ಅವರು ಹೇಳ್ತಾ ಇದ್ರು, ಸರ್ VC ಅವರೇನು ಒಪ್ಪಿ ಬಿಡ್ತಾರೆ ಆದರೆ ರಿಜಿಸ್ಟ್ರಾರ್ ಒಪ್ಪೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು. ಆಗ ನಾನು ರಿಜಿಸ್ಟ್ರಾರ್ ಹತ್ರ VC ಅವರ ಜೊತೆಯಲ್ಲಿರುವಾಗಲೇ ಮಾತನಾಡಿದಾಗ ರಿಜಿಸ್ಟ್ರಾರ್ ಹೇಳಿದ್ರು, ನಿಮ್ಮ ಸ್ನೇಹಿತರೇ ಇದ್ದಾರಲ್ಲ, ನಿಮ್ಮ ಸ್ನೇಹಿತರು ಹೇಳಿದ ಮೇಲೆ ಆಯಿತು ಅನ್ನುವಂಥ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸಿದಂಥದ್ದು. ತಕ್ಷಣ ಕೂಡ ಒಪ್ಪಿಗೆಯನ್ನು ನೀಡಿ ಈ ಕಾಮಗಾರಿಯನ್ನು ಆರಂಭ ಮಾಡೋದಕ್ಕೆ ಇಂಜಿನಿಯರ್ ಅವರಿಗೆ ಆದೇಶವನ್ನು ನೀಡಿದಂಥದ್ದು. ಹಾಗಾಗಿ ಅದನ್ನು ತಕ್ಷಣಕ್ಕೆ ಸ್ಪಂದಿಸಿಬಿಟ್ಟು ಅವರು 1 ತಿಂಗಳ ಅವಧಿಯಲ್ಲಿ ಈ ಸಭಾಂಗಣವನ್ನು ಈ ರೀತಿಯಲ್ಲಿ ರೂಪಿಸಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಆರಂಭದಲ್ಲೇ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಈ ಸಭಾಂಗಣ ಉಂಟಲ್ಲ, ಸಭಾಂಗಣವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ಕಳೆದ ವಾರ 2 ದಿನ ಇಲ್ಲಿ ಪಾವಂಜೆ ಪೀಠ ಮತ್ತು ನಮ್ಮ ಮಂಗಳೂರಿನ ಚಿತ್ರಕಲಾ ಪರಿಷತ್ತಿನ ವತಿಯಿಂದ 2 ದಿನ ಒಂದು ಶಿಬಿರವನ್ನು ಮಾಡಿದರು. ಬಹಳ ವಿಶೇಷವಾದ ಅರ್ಥಪೂರ್ಣವಾದಂಥ ಶಿಬಿರ ಅದು. ಬಹುಶಃ 2 ದಿನ ನಮ್ಮ ಕ್ಯಾಂಪಸ್ ಬಹಳ ರಂಗಾಗಿತ್ತು, ಬಣ್ಣ ಬಣ್ಣಗಳಿಂದ ಕೂಡಿದಂಥ ರೀತಿಯಲ್ಲಿ ಅದು ಇದ್ದದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಮತ್ತು ನಮ್ಮ ವಿಭಾಗದಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ನಾವು ಅವರ ಜೊತೆಯಲ್ಲಿ ಸೇರಿ ಮಾಡಿದ್ವಿ. ಅದನ್ನು ಧನಂಜಯ ಕುಂಬ್ಳೆಯವರು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಆಯೋಜನೆಯನ್ನು ಮಾಡಿದರು. ಮತ್ತು ಅಲ್ಲಿ ಅವರು ಕೊಟ್ಟಂಥ ಈ ಕಲಾಚಿತ್ರಗಳಿದಾವಲ್ಲೋ, ಈ ಕಲಾಚಿತ್ರಗಳನ್ನು ನಾವು ಇಲ್ಲಿ ಚೆನ್ನಾಗಿ ಜೋಡಿಸ್ಕೊಂಡಿದ್ದೇವೆ. ನಿನ್ನೆ ದಿನ ತಾನೇ ಧನಂಜಯ ಕುಂಬ್ಳೆಯವರು ಇವರನ್ನು ಕರೆಸಿಬಿಟ್ಟು ಅದೆಲ್ಲ ಇಲ್ಲಿ ನೋಡಿ ಗೋಡೆಯಲ್ಲೆಲ್ಲ ನಾವು ಆ ಚಿತ್ರಗಳನ್ನು ಈ ರೀತಿಯಲ್ಲಿ ಜೋಡಿಸಿದ ಕಾರಣದಿಂದ ಈ ಸಭಾಂಗಣಕ್ಕೆ ಇನ್ನಷ್ಟು ಮೆರುಗು ಬಂದಿದೆ ಅನ್ನೋದನ್ನು ಇಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಈ ರೀತಿಯ ಒಂದು ಸಭಾಂಗಣವನ್ನು ಯಾರಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬಂದಂಥ ಪ್ರಶ್ನೆ. ತಕ್ಷಣವೇ ಕುಲಪತಿಗಳು ಹೇಳಿದರು, ಬೇರೆ ಯಾರು ಬೇಡ, ಪ್ರೊಫೆಸರನ್ನೇ ಕರೆಯೋಣ, ಪ್ರೊಫೆಸರನ್ನೇ ಕರೆದು ಬಿಟ್ಟು ಅವರಿಂದಲೇ ನಾವು ಇದನ್ನು ಉದ್ಘಾಟನೆ ಮಾಡಿಸೋಣ ಅನ್ನೋ ರೀತಿಯಲ್ಲಿ. ಅವರು ವಿದೇಶದಲ್ಲಿದ್ದರು ಅವಾಗ. ನಾನು ಹಾಗೆ ಮಾತಾಡುವ ಸಂದರ್ಭದಲ್ಲಿ ಅವರು ಪ್ರೊಫೆಸರ್ ಹತ್ರನೇ ಮಾತಾಡು ಅನ್ನೋ ರೀತಿಯಲ್ಲಿ ನನಗೆ ಹೇಳಿದರು. ಅದರ ಜೊತೆಗೆ ಇವತ್ತು 10ನೇ ತಾರೀಕು ಆದ್ರಿಂದ ಡಾಕ್ಟರ್ ಕೆ ಶಿವರಾಮ ಕಾರಂತರ ಜನ್ಮದಿನವೂ ಆಗಿರೋದ್ರಿಂದ ಅದನ್ನು ಒಟ್ಟಿಗೆ ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ. ಯಾಕೆ ಇದೆ ಅಂತೇಳಿ, ನಾನು ಇತ್ತೀಚೆಗೆ ತಾನೇ ಕಳೆದ 15 ದಿವಸಗಳ ಹಿಂದೆ ನನಗೆ ಒಂದು ಜವಾಬ್ದಾರಿಯನ್ನು ಮಾನ್ಯ ಕುಲಪತಿಯವರು ಕುಲಸಚಿವರು ಕೊಟ್ಟಿದ್ದಾರೆ. ಡಾಕ್ಟರ್ ಕೆ ಶಿವರಾಮ ಕಾರಂತರ ಪೀಠ ಏನಿದೆ, ಆ ಪೀಠವನ್ನು ಸ್ಥಾಪನೆ ಮಾಡಿದಂಥವರು ಪ್ರೊಫೆಸರ್ ಅವರೇ. ಬಹು ವರ್ಷಗಳ ಕಾಲ ಆ ಪೀಠವನ್ನು ಬಹಳ ಅರ್ಥಪೂರ್ಣವಾಗಿ ಮುನ್ನಡೆಸಿಕೊಂಡು ಹೋದಂಥವರು ಪ್ರೊಫೆಸರ್ ಅವರು. ಅದರ ಒಂದು ಜವಾಬ್ದಾರಿಯನ್ನು ನನಗೆ ಮಾನ್ಯ ಕುಲಪತಿಯವರು 15 ದಿವಸಗಳ ಹಿಂದೆ ನೀಡಿದರು. ಹಾಗಾಗಿ ನಾನು ಅಧ್ಯಕ್ಷನೂ ಆಗಿದ್ದೇನೆ, ಜೊತೆಗೆ ಆ ಕಾರಂತ ಪೀಠದ ನಿರ್ದೇಶಕನೂ ಆಗಿರೋದ್ರಿಂದ 2 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ಮಾಡಿದರೆ ಅರ್ಥಪೂರ್ಣವಾಗುತ್ತೆ ಅನ್ನುವಂಥ ನೆಲೆಯಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಯೋಜಿಸಿದ್ವಿ. ಆಗ ನಾನು ಪ್ರೊಫೆಸರ್ ಅವರಿಗೆ ಫೋನ್ ಮಾಡಿದೆ, ದೂರವಾಣಿಯ ಮೂಲಕ ಸಂಪರ್ಕಿಸಿದ ಸಂದರ್ಭದಲ್ಲಿ ಅವರು ನಾನೇ ಯಾಕೆ, ಬೇರೆ ಯಾರನ್ನಾರು ಕರಿಬಹುದಲ್ಲ ಅನ್ನೋ ರೀತಿಯಲ್ಲಿ ಆರಂಭದಲ್ಲಿ ಹೇಳಿದರು. ಅವಾಗ ನಾನು ಇಲ್ಲ ಸರ್ ನೀವೇ ಬರಬೇಕು ಅನ್ನೋ ರೀತಿಯಲ್ಲಿ ಕೇಳಿಕೊಂಡಾಗ ತಕ್ಷಣ ಆಯಿತು ನಾನು ಬರ್ತೇನೆ, ಕುಲಪತಿಗಳು ಕೂಡ ನೀವೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಆಯಿತು ನಾನು ಬರ್ತೇನೆ ಅಂತೇಳಿ ಒಪ್ಪಿದ್ರು. 10ನೇ ತಾರೀಕು ದಿನಾಂಕ ನಿಗದಿ ಆಯಿತು. ಮತ್ತು ಬೆಳಿಗ್ಗೆ ಕಾರ್ಯಕ್ರಮವನ್ನು ಮಾಡೋದು ಅಂತೇಳಿ ನಾವು ನಿರ್ಧರಿಸ್ಕೊಂಡ್ವಿ. ಆಗ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಆಗುವ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು ಮತ್ತೆ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಆತಂಕ ಆಯಿತು. ಯಾಕೆ ಅಂತ ಹೇಳಿದರೆ, ಈಗ ಫೋನ್ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆ ಒಪ್ಪಿಗೆ ನೀಡಿದ್ದಾರೆ, ಈಗ ಫೋನ್ ಮಾಡ್ತಾ ಇರೋದ್ರಿಂದ ಎಲ್ಲಿ ಬರ್ತಾರೋ ಇಲ್ಲವೋ ಅನ್ನೋ ರೀತಿಯಲ್ಲಿ ನಾನು ಆತಂಕಕ್ಕೆ ಒಳಗಾಗಿದ್ದೆ. ಆಗ ಅವರು ತಕ್ಷಣವೇ ಹೇಳಿದರು, ಇಲ್ಲ ನನಗೆ ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಬರಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ, ಹಾಗೆ ಬೆಳಿಗ್ಗೆ ನಾನು ಅಲ್ಲಿಗೆ ಹೋಗ್ತೇನೆ, ಮಧ್ಯಾಹ್ನ ಮೇಲೆ ಇಲ್ಲಿ ಆಗ್ಬೋದಾ ಅಂತೇಳಿ ಕೇಳಿದ್ರು. ಆಯ್ತು ಸರ್ ಆಯಿತು ಮಾಡುವ ಅಂತ ಹೇಳಿದ್ರು. ಆಮೇಲೆ VC ಅವರಿಗೂ ಕೂಡ ನಾನು ಮಾತಾಡಿದಾಗ VC ಅವರು ತಕ್ಷಣವೇ ಆಯಿತು, ಪ್ರೊಫೆಸರ್ ಬರೋದೇ ಮುಖ್ಯ ನಮಗೆ, ಯಾವ ಸಮಯ ಆದರೂ ಬೇಕಾದರೆ ಮಾಡೋಣ, ರಾತ್ರಿ ಆದರೂ ಬೇಕಾದ್ರೆ ಮಾಡೋಣ ಅನ್ನೋ ರೀತಿಯಲ್ಲಿ ಅವರು ಹೇಳಿದಂಥದ್ದು. ಮತ್ತು ಕುಲಸಚಿವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡಿದರು.
ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಕಾರಂತರ ಜನ್ಮದಿನದ ದಿನವೇ ಇಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಖುಷಿಯನ್ನು ಹೆಮ್ಮೆಯನ್ನು ಉಂಟು ಮಾಡಿರುವಂಥದ್ದು. ಹಾಗಾಗಿ ಇದರ ಉದ್ಘಾಟಕರಾಗಿ ಅವರು ಬಂದಿದ್ದಾರೆ. ಮತ್ತು ಕಾರಂತರ ಬಗ್ಗೆ, ಅವರ ನೆನಪುಗಳ ಬಗ್ಗೆ ಮಾತನಾಡುವುದಕ್ಕೆ ವಿಶೇಷವಾದ ಉಪನ್ಯಾಸವನ್ನು ನೀಡೋದಕ್ಕೂ ಕೂಡ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ನಮ್ಮ ವಿಭಾಗದ ಪರವಾಗಿ ಪ್ರೀತಿಯಿಂದ, ಗೌರವದಿಂದ ನಾನು ಅವರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಕುಲಪತಿಗಳ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ನಾನು ಮತ್ತು ಅವರು ಸಹಪಾಠಿಗಳು, ಒಟ್ಟಿಗೆ ಓದಿದಂಥವರು, ಹಾಸ್ಟೆಲ್ನಲ್ಲಿ ಒಟ್ಟಿಗೆ ಇದ್ವಿ. ನಾನು ಸೆಕ್ರೆಟರಿ ಆಗಿದ್ದೆ, ಅವರು ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಡುವೆ ಭಾಳ ಆತ್ಮೀಯತೆ, ಅವತ್ತಿಂದಲೂ ಕೂಡ ಆ ಆತ್ಮೀಯತೆ ಉಂಟಲ್ಲ, ಅದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಕೂಡ ಅವರು ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾರೆ, ನನಗೂ ನೀ ಏಕವಚನದಲ್ಲಿ ಮಾತಾಡು ಅಂತ ಹೇಳ್ತಾರೆ. ಆದರೆ ಮಾತಾಡೋಕ್ಕೆ ನನಗೆ ಆಗಲ್ಲ, ಯಾಕೆಂದರೆ ಅವರು ಕುಲಪತಿಗಳಾಗಿರೋದ್ರಿಂದ ನಾನು ಏಕವಚನದಲ್ಲಿ ಮಾತಾಡಿದರೆ ಅದು ದೊಡ್ಡ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಅವರನ್ನು ಬಹುವಚನದಲ್ಲಿ ಈಗ ಮಾತಾಡಿಸ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಅವರು ಭಾಳ ಕಷ್ಟದಿಂದ ಮೇಲೆ ಬಂದಿರುವಂಥವರು. ಮತ್ತು ಜನರ, ತಳ ಸಮುದಾಯದ ಜನರ ಕಷ್ಟಗಳು ಏನು, ನೋವುಗಳು ಏನು ಅನ್ನೋದನ್ನು ಅವರ ಹಾಗೆ ಅರ್ಥ ಮಾಡಿಕೊಂಡಂಥವ್ರು ಮತ್ತೊಬ್ಬರು ಇಲ್ಲ. ಆ ರೀತಿಯಲ್ಲಿ ಅವರು ಬೆಳೆದು ಬಂದಿರುವಂಥವ್ರು. ಮತ್ತು ಹಿಂದಿನದ್ದು ಯಾವುದನ್ನು ಕೂಡ ಅವರು ಮರೆಯೋದಿಲ್ಲ, ಈಗ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ನೇಹವನ್ನು ಇದನ್ನೆಲ್ಲ ಬಿಟ್ಟು ಯಾವತ್ತೂ ಕೂಡ ನಡೆದುಕೊಳ್ಳುವಂಥವರಲ್ಲ. ಈಗ ಗೆಸ್ಟ್ ಹೌಸಲ್ಲಿ ಪ್ರೊಫೆಸರ್ ಒಂದು ಮಾತು ಹೇಳಿದರು, ನಾಗಪ್ಪ ನನ್ನನ್ನು ಮರ್ತು ಬಿಟ್ಟಿದ್ದಾನೆ ಅಂತೇಳಿ ಅವ್ರು ಹೇಳಿದಾಗ, ಭಾಸ್ಕರ್ ರೈ ಇಲ್ಲೇ ಇದ್ದಾರೆ, ರವೀಂದ್ರ ಮಾಸ್ಟರ್ ಕೂಡ ಇಲ್ಲೇ ಇದ್ದಾರೆ, ಅವರು ಪ್ರೊಫೆಸರ್ ಹೇಳಿದ್ದು ನೋಡಿ, ನಿಮ್ಮನ್ನ ಯಾರಾದರೂ ಮರೀತಾರೆ ಅಂತ ಹೇಳಿದ್ರೆ ಆಯ್ತಾ, ಅವರಂತ ಕೆಟ್ಟವರು ಯಾರೂ ಇಲ್ಲ, ಕೃತಜ್ಞರು ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ದು. ಬಹುಶಃ ಅದಕ್ಕೆ ನಾವು ಬೇರೆ ಯಾವುದೇ ರೀತಿಯ ವ್ಯಾಖ್ಯಾನವನ್ನು ಕೊಡುವಂಥ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಭಾವಿಸಿಕೊಂಡು, ಅವರ ವ್ಯಕ್ತಿತ್ವ ಏನು ಅನ್ನುವಂಥದ್ದು ಸಾಮಾನ್ಯ ಇಲ್ಲಿರೋರಿಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು. ಮತ್ತು ಸಂಕಷ್ಟದ ಕಾಲದಲ್ಲಿ ಕುಲಪತಿಗಳಾಗೋದುಂಟಲ್ಲ, ಅದು ಭಾಳ ಕಷ್ಟ. ಆದರೂ ಅವರ ಮುಖದಲ್ಲಿ ನೋಡಿ ನಗು ಯಾವತ್ತೂ ಕೂಡ ಮಾಯ ಆಗೋದಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ನೀವು ಅವರನ್ನು ನೋಡಿದರೆ ನಗುನಗುತ್ತಲೇ ಇರ್ತಾರೆ. ಮತ್ತು ಯಾವುದೇ ಸಮಸ್ಯೆಯನ್ನು ಭಾಳ ಚೆನ್ನಾಗಿ ಗ್ರಹಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಕುಲಪತಿಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು. ಮತ್ತು ಬಹಳ ಮುಖ್ಯವಾಗಿ ನೂತನ ಸಭಾಂಗಣ ಆಗೋದಕ್ಕೆ ಪ್ರಮುಖ ಕಾರಣರಾಗಿರ್ತಕ್ಕಂಥವರು. ಅವರನ್ನು ನಾನು ನಮ್ಮ ವಿಭಾಗದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ, ಗೌರವದಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಸಭೆಯಲ್ಲಿ ತುಂಬ ಜನ ವಿದ್ವಾಂಸರುಗಳು, ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಇದ್ದಾರೆ, ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರಿದ್ದಾರೆ, ನನ್ನ ಮೇಷ್ಟ್ರು. ಆಮೇಲೆ ನನ್ನ ಅನೇಕ ಜನ ಸ್ನೇಹಿತರು, ವಾಸುದೇವ್ ಉಚ್ಚಿಲ್ರವರಿದ್ದಾರೆ, ಸರೋಜಿನಿ ಅವರಿದ್ದಾರೆ, ಸೋಮಣ್ಣ ಅವರು ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರುವಂಥ ಮತ್ತು ಈ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಪ್ರೊಫೆಸರ್ ಸೋಮಣ್ಣ ಅವರಿದ್ದಾರೆ, ಡಾಕ್ಟರ್ ಧನಂಜಯ ಕುಂಬ್ಳೆ ಅವರಿದ್ದಾರೆ, ನರಸಿಂಹಮೂರ್ತಿ ಅವರಿದ್ದಾರೆ, ಕೃಷ್ಣಮೂರ್ತಿ ಇದ್ದಾರೆ, ಭಾಸ್ಕರ್ ರೈ ಅವರಿದ್ದಾರೆ, ರವೀಂದ್ರ ಮಾಸ್ಟರ್ ಇದ್ದಾರೆ, ಪ್ರಕಾಶ್ ಚಂದ್ರ ಅವರಿದ್ದಾರೆ. ಈಗ ಅನೇಕ ಜನ ಸ್ನೇಹಿತರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಿಮಗೆಲ್ಲರಿಗೂ ಕೂಡ ಇಸ್ಮಾಯಿಲ್ ಸರ್ ಇದ್ದಾರೆ, ಸಾರಿ ಎಲ್ಲರ ಹೆಸರನ್ನು, ಪ್ರಶಾಂತ್ ಅವರಿದ್ದಾರೆ, ವಿಶ್ವನಾಥ್ ಅವರಿದ್ದಾರೆ, ಆಮೇಲೆ ನಮ್ಮ ಸಬಿತಾ ಅವರಿದ್ದಾರೆ, ಸತೀಶ್ ಅವರಿದ್ದಾರೆ, ಇವರೆಲ್ಲರೂ ಕೂಡ ವೆಂಕಟೇಶ್ ಅವರಿದ್ದಾರೆ. ಇವರೆಲ್ಲರನ್ನ ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಪತ್ರಿಕಾ ಮಾಧ್ಯಮದವರನ್ನು ಈ ಸಭೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಸಂಶೋಧನಾ ವಿದ್ಯಾರ್ಥಿಗಳನ್ನು, ಮತ್ತು ಬೇರೆ ಬೇರೆ ವಿಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳನ್ನು, ಮತ್ತು ನಮ್ಮ ವಿಭಾಗದ ವಿದ್ಯಾರ್ಥಿಗಳನ್ನು, ಸಂಶೋಧನಾ ಸಹಾಯಕರು, ವಿವಿಧ ಪೀಠಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರನ್ನು, ಭಾಳ ವಿಶೇಷವಾಗಿ ನಮ್ಮ ಇಂಜಿನಿಯರ್ AEE ಅವರು ಸಂತೋಷ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಾರಂತರ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತು 10/10/2025. ಕಾರಂತರು ಹುಟ್ಟಿದ್ದು 10/10/1902. ಅವರು ನಮ್ಮನ್ನು ಅಗಲಿದ್ದು 9/12/1997. ಸುಮಾರು 95 ವರ್ಷ ಮತ್ತು 2 ತಿಂಗಳು ಅವರು ನಮ್ಮ ಜೊತೆಯಲ್ಲಿ ಬದುಕಿದಂಥದ್ದು. ಮತ್ತು ಈ ನಾಡಿನಲ್ಲಿ ಅವರು ನಡೆದಾಡಿದಂಥದ್ದು, ವಿಶ್ವಕೋಶದ ರೀತಿಯಲ್ಲಿ ಇಡೀ
ಜನರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಉಂಟು ಮಾಡಿದಂಥವರು. ಬಹಳ ಮುಖ್ಯವಾಗಿ ನಾವು 20ನೇ ಶತಮಾನದಲ್ಲಿ 3 ಜನ ಸಾಹಿತಿಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಗುರುತಿಸ್ಕೊಳ್ಬೇಕಾದಂಥದ್ದು. ಕರಾವಳಿಯ ಪ್ರದೇಶದಲ್ಲಿ ಕಾರಂತರಾದರೆ, ಮೈಸೂರು ಪ್ರದೇಶದಲ್ಲಿ ಕುವೆಂಪು ಅವರು ಹೇಗೆ ನಮಗೆ ಮುಖ್ಯರಾಗ್ತಾರೋ ಅದೇ ರೀತಿಯಲ್ಲಿ ಧಾರವಾಡ ಪ್ರದೇಶದಲ್ಲಿ ಬೇಂದ್ರೆಯವರು. ಬಹುಶಃ ಈ ಮೂವರನ್ನು ನಾವು ಬಿಟ್ಟು ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ನೆಲೆಯಲ್ಲಿ, ಮತ್ತು ಕಾರಂತರು ಬದುಕಿದಂಥ ರೀತಿ ಮತ್ತು ಅವ್ರು ನಡೆದಂಥ ದಾರಿ ಉಂಟಲ್ಲ, ಅದು ಬೇರೆ ಎಲ್ಲರಿಗಿಂತ ಭಿನ್ನವಾದಂಥದ್ದು. ಆನೆ ನಡೆದುದೇ ದಾರಿ ಅನ್ನುವ ಹಾಗೆ ಅವರು ನಡೆದದ್ದೇ ಒಂದು ದಾರಿಯಾಗಿ ಇದ್ದಂಥದ್ದು. ಮೊನ್ನೆ ಪ್ರೊಫೆಸರ್ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕಾರಂತರ ಬಗ್ಗೆ ಅವರು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ತುಂಬ ವಿಷಯಗಳನ್ನು ಹೇಳ್ತಾ ಹೋದರು, ಆ ನೆನಪುಗಳನ್ನೆಲ್ಲ ಹೇಳ್ತಾ ಹೋದರು. ಗಣನಾಥ್ ಎಕ್ಕರ್ ಅವರಿದ್ದರು. ಅವಾಗ ಹೇಳುವಾಗ, ನಾನು ಇವತ್ತು 3 ಭಾಷಣ ಮಾಡಲಿಕ್ಕಿದೆ ಕಾರಂತರ ಬಗ್ಗೆ. ಒಂದು ಪುತ್ತೂರಿನಲ್ಲಿ ಎಷ್ಟು ಮಾತಾಡ್ಲಿಕ್ಕೆ ಆಗುತ್ತೋ ಗೊತ್ತಿಲ್ಲ, ಪುತ್ತೂರಿನಲ್ಲಿ ಮಾತಾಡ್ತೇನೆ. ಮತ್ತೆ ಉಳಿದಿದ್ದನ್ನು ಹೆಚ್ಚು ನಾನು ಮಾತಾಡೋದು ವಿಶ್ವವಿದ್ಯಾನಿಲಯದಲ್ಲಿ, ಯಾಕೆಂದರೆ ವಿಶ್ವವಿದ್ಯಾನಿಲಯ ನನ್ನ ಮನೆ ಇದ್ದ ಹಾಗೆ. ಮತ್ತು ನಾನು ಇವತ್ತು ಏನಾಗಿದ್ದೇನೆ ಅದಕ್ಕೆ ವಿಶ್ವವಿದ್ಯಾನಿಲಯವೇ ಕಾರಣ, ಕನ್ನಡ ವಿಭಾಗವೇ ಕಾರಣ ಅನ್ನೋ ರೀತಿಯಲ್ಲಿ ಅವರು ನೆನಪು ಮಾಡಿಕೊಂಡು ಮಾತಾಡಿದರು. ಮತ್ತೆ ಸ್ವಲ್ಪ ಉಳಿದಂಥ ವಿಷಯಗಳನ್ನು ನಾನು ಉಡುಪಿಯ ಸಭೆಯಲ್ಲಿ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದಂಥದ್ದು. ಬಹುಶಃ ಕಾರಂತರ ಬಗ್ಗೆ ಭಾಳ ಅಧಿಕೃತವಾಗಿ ಮಾತಾಡಬೇಕು ಅಂತ ಹೇಳಿದರೆ ಅದು ಪ್ರೊಫೆಸರಿಗೆ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದರೆ ಅವರು ಚಿಕ್ಕ ಬಾಲಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾರಂತರನ್ನು ನೋಡಿದಂಥವರು, ಕಾರಂತರ ಜೊತೆಯಲ್ಲೇ ಬೆಳೆದಂಥವರು. ಪುತ್ತೂರಿನ ಬಾಲವನದಲ್ಲಿ ಅವರು ಅನೇಕ ಸಂದರ್ಭಗಳಲ್ಲಿ ಕಾರಂತರನ್ನು ಬಹಳ ಹತ್ತಿರದಿಂದ ನೋಡಿರುವಂಥವರು, ಮಾತನಾಡಿರುವಂಥವರು. ಬಹುಶಃ ಅಂಥ ಕಾರಂತರ ಬಗ್ಗೆ ಅವರು ಇಲ್ಲಿ 1993ರಲ್ಲಿ ಕಾರಂತ ಪೀಠವನ್ನು ಸ್ಥಾಪನೆ ಮಾಡಿದಂಥ ಅವರು ಪ್ರೊಫೆಸರ್ ಅವರು. ಅವರೇ ಹಲವು ವರ್ಷಗಳ ಕಾಲ ಅದನ್ನು ಮುನ್ನಡೆಸಿಕೊಂಡು ಬಂದರು. ಕಾರಂತರ ಪೀಠದಲ್ಲಿರುವಂಥ ಅನೇಕ ಪುಸ್ತಕಗಳ ಸಂಗ್ರಹ ಇದೆ. ಆ ಪುಸ್ತಕಗಳನ್ನೆಲ್ಲ ಅವರು ಸಂಗ್ರಹ ಮಾಡಿರುವಂಥದ್ದು, ಪ್ರಕಟಿಸಿರುವಂಥದ್ದು. ಪ್ರಸಾರಾಂಗದ ನಿರ್ದೇಶಕರಾಗಿಯೂ ಕೂಡ ಅವರು ಅನೇಕ ಪುಸ್ತಕಗಳನ್ನು, ಸಂಪುಟಗಳನ್ನು ಕಾರಂತರಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಕಟ ಮಾಡಿರುವಂಥದ್ದು. ಇದೆಲ್ಲವನ್ನು ಮತ್ತು ಅದ್ರ ಜೊತೆಗೆ ಅವರ ಸಂದರ್ಶನ ಮಾಡಿರುವಂಥದ್ದು, ಅವರ ಸಂದರ್ಶನದ ಅನೇಕ ಸಿಡಿಗಳು ನಮ್ಮಲ್ಲಿ ಅಲ್ಲಿ ಪೀಠದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಬಹುಶಃ ಕಾರಂತರ ಬಗ್ಗೆ ಎಲ್ಲವನ್ನೂ ಕೂಡ ತಲಸ್ಪರ್ಶಿಯಾಗಿ ತಿಳಿದುಕೊಂಡಿರುವಂಥವ್ರು ಅಂತ ಹೇಳಿದರೆ ಈ ನಾಡಿನಲ್ಲಿ ಪ್ರೊಫೆಸರ್ ಒಬ್ಬರೇ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಅಂಥ ಕಾರಂತರ ಬಗ್ಗೆ, ಅವರ ನೆನಪುಗಳ ಬಗ್ಗೆ ಮಾತನಾಡುವಂಥದ್ದಕ್ಕೆ ಅತ್ಯಂತ ಅರ್ಹವಾದಂಥ, ಸೂಕ್ತವಾದಂಥ ವ್ಯಕ್ತಿ ಅಂತ ಹೇಳಿದರೆ ಪ್ರೊಫೆಸರ್ ಅವರು ಅನ್ನುವಂಥದ್ದನ್ನು ಇಲ್ಲಿ ನೆನಪು ಮಾಡಿಕೊಂಡು, ಕಾರಂತರ ಜನ್ಮದಿನದ ಈ ಸಂದರ್ಭದಲ್ಲಿ ಅವರ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ, ಮತ್ತು ಬಹಳ ಮುಖ್ಯವಾಗಿ ಕಾರಂತರ ಬಗ್ಗೆ ನಾನು 1-2 ಮಾತು ಹೇಳಬೇಕು. ಒಂದು, ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು 1980ರ ದಶಕದಿಂದ 90ರ ದಶಕದವರೆಗೆ ಪ್ರತಿ ವರ್ಷ ಅವರನ್ನು ಇಲ್ಲಿಗೆ ಕರೆಸಿ ವಿದ್ಯಾರ್ಥಿಗಳಿಗೆ ಅವ್ರ ಜೊತೆಯಲ್ಲಿ ಸಂವಾದ ಮಾಡಿಸ್ತಾ ಇದ್ರು. ಮತ್ತು ಅವರು ಎಷ್ಟೋ ಸಂದರ್ಭದಲ್ಲಿ ಗೆಜ್ಜೆ ಕಟ್ಟಿಕೊಂಡು ಕುಣಿತಾ ಇದ್ದಂಥದ್ದು, ಯಕ್ಷಗಾನ ಮಾಡ್ತಾ ಇದ್ದಂಥದ್ದು, ಮತ್ತು ಅವರ ಸಾಹಿತ್ಯ ಕೃತಿಗಳ ಬಗ್ಗೆನೇ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವಂಥದ್ದು ಒಂದು ರೀತಿ ಭಾಳ ಅರ್ಥಪೂರ್ಣವಾದಂಥದ್ದು. ನಮಗೆಲ್ಲ ಒಂದು ಸಂಭ್ರಮ. ಆವಾಗ ನಾವು ಹತ್ತಿರದಿಂದ ಕಾರಂತರನ್ನು ನೋಡಿದ್ದೇವೆ, ಅವ್ರ ಜೊತೆಯಲ್ಲಿ ಮಾತಾಡಿದ್ದೇವೆ ಅನ್ನುವಂಥ ಒಂದು ಸಂಭ್ರಮದ ವಾತಾವರಣವನ್ನು ಪ್ರತಿ ವರ್ಷ ಪ್ರೊಫೆಸರ್ ಅವರು ನಮ್ಮ ವಿಭಾಗದಲ್ಲಿ ಅದನ್ನು ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಮತ್ತು ಕಾರಂತರು ಪ್ರೊಫೆಸರ್ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಂಥವರು. ಏನಾದರೂ ನಾನು ಅವಾಗ ವಿದ್ಯಾರ್ಥಿ ಸಂಘದಲ್ಲಿದ್ದಂಥ ಸಂದರ್ಭದಲ್ಲಿ ಅವಾಗ ವಿದ್ಯಾರ್ಥಿ ನಮ್ಮ ಕ್ಯಾಂಪಸ್ ಡೇಗೆ ಕಾರಂತರನ್ನು ಕರಿಬೇಕು ಅಂತ TP ವಿಜಯ್ ಅವರು ಈಗ ಇದ್ದಾರೆ, ಅವರು ಅಧ್ಯಕ್ಷರಾಗಿದ್ದರು. ಆಗ ನಾವೆಲ್ಲ ಒಂದು ಸಭೆ ಮಾಡಿಬಿಟ್ಟು ಅವರು ಕಾರಂತರನ್ನ ಕರಿಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಕಾರಂತರು ಯಾರು ಹೇಳಿದರೆ ಒಪ್ತಾರೆ ಅನ್ನೋ ರೀತಿಯ ಬಂದಾಗ ಪ್ರೊಫೆಸರ್ ಅವರು ಒಂದು ಮಾತು ಹೇಳಿದರೆ ಅವರು ಒಪ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದಾಗ ಪ್ರೊಫೆಸರ್ ಅವರು ಅವ್ರ ಜೊತೆಯಲ್ಲಿ ಮಾತನಾಡಿ ಆ ಕಾರ್ಯಕ್ರಮಕ್ಕೆ ಅವರನ್ನು ಬರುವ ಹಾಗೆ ಮಾಡಿದಂಥದ್ದು. ಇದು ಬಹಳ ಮುಖ್ಯವಾದಂಥದ್ದು. ಪ್ರೊಫೆಸರ್ ಬಗ್ಗೆ ಅತ್ಯಂತ ಹಿರಿಯರಾದಂಥವರು ಕೂಡ ಯಾವ ರೀತಿಯ ಭಾವನೆಗಳನ್ನ ಇಟ್ಟುಕೊಂಡಿದ್ರು ಅಂತ ಇನ್ನೊಂದು ಘಟನೆ ನಾನು ಹೇಳಿಬಿಡ್ತೇನೆ. ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಒಂದು ಸಲ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಒಂದು ಸೆಮಿನಾರಿಗೆ ಅವರನ್ನು ಕರೆಸಬೇಕು ಅಂಥೇಳಿ ತೀರ್ಮಾನ ಆಯಿತು. ಅವರನ್ನು ಸಮಾರಂಭಕ್ಕೆ ಕರೆಸಬೇಕು ಅಂತ. ಕಾದಂಬರಿಗಳಿಗೆ 100 ವರ್ಷ ತುಂಬಿದಂಥ ವರ್ಷ 1999ರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಕನ್ನಡ ವಿಭಾಗ ಪ್ರೊಫೆಸರ್ ಅವರ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ, 2 ದಿನದ ವಿಚಾರ ಸಂಕಿರಣ. ಆಗ ನನಗೆ ಅವರು ತೇಜಸ್ವಿ ಅವರನ್ನು ಮಾತಾಡಿಸಿ ಅವರನ್ನು ಒಪ್ಪಿಸ್ಕೊಂಡು ಬರಬೇಕು ಅಂತ ಜವಾಬ್ದಾರಿ ಕೊಟ್ಟಿದ್ರು. ನಾನು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ, ಮೂಡಿಗೆರೆಯಲ್ಲಿ ಕೈಮರದ ಹತ್ರ ಇರುವಂಥ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಾಮಾನ್ಯ ತೇಜಸ್ವಿ ಅವರು ಯಾವ ಸಮಾರಂಭಕ್ಕೂ ಬರುವಂಥವರಲ್ಲ.
ನಾನು ಹೀಗೆ ಮಾತಾಡ್ತಾ ಅವ್ರ ಹತ್ರ ಹೇಳುವ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರು ನಿಮ್ಮನ್ನ ಭೇಟಿಯಾಗಿ ಆಹ್ವಾನ ಕೊಡೋದಕ್ಕೆ ಹೇಳಿದ್ದಾರೆ, ನೀವು ಬರಬೇಕು ಅಂತ ಹೇಳಿದಾಗ ಅವರು ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗೋದಿಲ್ಲ ಅಂತೆಲ್ಲ ಮಾತಾಡಿ ಕೊನೆಗೆ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೂ ಸ್ವಲ್ಪ ನಾನು ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳಿ ಸಂಜೆ ನೀನು ನನಗೆ ಫೋನ್ ಮಾಡು ಅಂತ ಹೇಳಿದರು. ಸಾಯಂಕಾಲ ನಾವು ಫೋನ್ ಮಾಡುವಾಗ ಅವ್ರು ತಕ್ಷಣ ಒಪ್ಪಿದ್ರು, ಇಲ್ಲ ನಾನು ವಿವೇಕ್ ರೈ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಖಂಡಿತ ಬರ್ತೀನಿ ಅನ್ನೋದು ಹೇಳಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಪ್ರೊಫೆಸರ್ ಬಗ್ಗೆ ಇಡೀ ನಾಡಿನಾದ್ಯಂತ ಎಲ್ಲ ಸಾಹಿತಿಗಳ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆ ಇದ್ದಂಥದ್ದನ್ನು ಇಲ್ಲಿ ನೆನಪು ಮಾಡೋಕ್ಕೋಸ್ಕರ ನಾನು ಆ ಮಾತನ್ನು ಇಲ್ಲಿ ಹೇಳಿದಂಥದ್ದು. ಹೀಗೆ ಕಾರಂತರನ್ನ ಹಲವು ಬಾರಿ ವಿಶ್ವವಿದ್ಯಾನಿಲಯಕ್ಕೆ ಕರೆಸಿ ಅವರ ಜೊತೆಯಲ್ಲಿ ಎಲ್ಲರೂ ಸಂವಾದ ಮಾಡುವ ಹಾಗೆ ಮಾಡಿದಂಥವರು ಪ್ರೊಫೆಸರ್ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಕಾರಂತರ ನೆನಪಿನ ಕುರಿತ ಉಪನ್ಯಾಸ ನೀಡಲಿರುವ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಸರ್ ಅವರಿಗೆ ಪುಷ್ಪ ಮತ್ತು ಪುಸ್ತಕ ನೀಡಿ ಅವರನ್ನು ಸ್ವಾಗತಿಸಿಕೊಳ್ಳಬೇಕು ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಿಗೆ ವಿಭಾಗದ ಅಧ್ಯಕ್ಷರು ಪುಷ್ಪ ಮತ್ತು ಪುಸ್ತಕ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾರೆ. ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಪ್ರೊಫೆಸರ್ ಬಿ ಎ ವಿವೇಕ್ ರೈ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಕಾರಂತರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವಂತೆ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೇ ಹೊತ್ತು ಒಂದು ಹಾಡಿಗೆ ದನಿಯಾಗಲಿದ್ದಾರೆ ಕುಮಾರಿ ಲಿಖಿತ, ಹಿರಿಯ ವಿದ್ಯಾರ್ಥಿನಿ, SVP ಕನ್ನಡ ವಿಭಾಗ. ಯಾವ ಚಿಕ್ಕ ಹಳೆಯ ಗೀತವಾಗದೇನು ಅದನ್ನೇ ಹೇಳು ಕೇಳಿನಲಿಯುವೆ ಕೇಳಿನಲಿಯುವೆ. ಯಾವ ಚಿಕ್ಕ ಹಳೆಯ ಗೀತವಾಗದೇನು ಅದನ್ನೇ ಹೇಳು ಕೇಳಿನಲಿಯುವೆ ಕೇಳಿನಲಿಯುವೆ. ಕಳೆದ ಸುಖವೋ ಬರುವ ಸುಖವೋ ಹಳೆಯ ನನ್ನ ಗೆಳೆಯರನ್ನು ನೋಡುವ ಆಸೆ ಸುಖಗಳು. ಕಳೆದ ಸುಖವೋ ಬರುವ ಸುಖವೋ ಹಳೆಯ ನನ್ನ ಗೆಳೆಯರನ್ನು ನೋಡುವ ಆಸೆ ಸುಖಗಳು. ನೋಡುವ ಆಸೆ ಸುಖಗಳು. ಕಂಡುದನ್ನು ನೆನೆವ ಸುಖವೋ ಕಾಣದುದನು ಕಾಮ ಸುಖವೋ ಕಂಡು ನಲಿವ ಸುಖಗಳು. ಕಂಡು ನಲಿವ ಸುಖಗಳು. ಯಾವ ಚಿಕ್ಕ ಹಳೆಯ ಗೀತವಾಗದೇನು ಅದನ್ನೇ ಹೇಳು ಕೇಳಿನಲಿಯುವೆ ಕೇಳಿನಲಿಯುವೆ. ಹಳೆಯ ವೀಣೆಯಾದರೇನು ಶ್ರುತಿಗೆ ಹೊಂದಿದಂತೆ ಮಧುರ ನುಡಿಯ
ನಲಿಯುವೆ ಕೇಳಿ ನಲಿಯುವೆ. ಎಲ್ಲ ಸ್ನೇಹಿತರೆ, ಸಾಮಾನ್ಯವಾಗಿ ಕಾರಂತರು, ನಾನು ಅವರ ಅನೇಕ ಭಾಷಣ ಕೇಳಿದ್ದೇನೆ. ಅವರು ಆರಂಭ ಮಾಡೋದು ಅಲ್ಲಿ ಮುಖ್ಯಮಂತ್ರಿ ಕೂತರು ಕೂಡ ಸ್ನೇಹಿತರೆ ಅಂತ ಬಿಟ್ಟರೆ, ಅವರು ಬೇರೆ ಯಾವುದೇ ಯಾರನ್ನು ಮುಖ್ಯಮಂತ್ರಿಯನ್ನು ಬಿಟ್ಟು ಯಾರು ಕೂತರು ಅವರ ಹೆಸರು ಹೇಳುವುದಿಲ್ಲ, ಸ್ನೇಹಿತರೆ ಅಂತ. ಒಂದು ಬಾರಿ ಹಾಗೆ ಆಯಿತು. ನಮ್ಮ ಈ ಕಾರಂತ ಪೀಠದಿಂದ ಈ ಅವರ ಬಿಡಿಲೇಖನಗಳ 8 ಸಂಪುಟಗಳ ಬಿಡುಗಡೆ ಮಾಡೋದ್ರಲ್ಲಿ ಒಂದು ಬಾರಿ ಅನಂತಮೂರ್ತಿ ಬಂದಿದ್ದರು, ಒಂದು ಬಾರಿ ಜವರೇಗೌಡರು, ನಾಯಕರು, ಬೇರೆ ಬೇರೆಯವರು ಬಂದಿದ್ದರು. ಅನಂತಮೂರ್ತಿ ಹೇಳಿದರು, ನನಗೆ ಇಷ್ಟು ಬಾರಿ ಕಾರಂತೊಟ್ಟಿಗೆ ಕೂತೆ, ಒಂದು ದಿನ ನನ್ನ ಹೆಸರೇ ಹೇಳಲಿಲ್ಲ ನಾನು ಸ್ಟೇಜಲ್ಲಿ ಕೂತರು ಅಂತ. ಆದರೆ ಅದು ಒಂದು ಎಲ್ರಿಗೆ ಗೊತ್ತಾದ ಮೇಲೆ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಆದರೆ ನಮ್ಗೆ ಕಷ್ಟ ಆಗ್ತದೆ, ಯಾಕೆಂದರೆ ನಾವು ವಿ ಸಿ ಅವರ ಹೆಸರು ಹೇಳೋದು ಬೇರೆ ಸ್ನೇಹಿತರು ಅಂತ ಹೇಳಿಬಿಟ್ರೆ, ಅಲ್ಲ ಅವರ ಸ್ನೇಹಿತರು ಹೌದು ಅಂತ. ಒಂದು ರೀತಿಯಲ್ಲಿ ಒಂದು ಸಂಭ್ರಮದ್ದಿದ್ದು, ಯಾಕಂದರೆ ಕನ್ನಡ ವಿಭಾಗದಲ್ಲಿ ಗೋಡೆಗಳನ್ನು ಒಡೆಯುತ್ತಾರೆ ಅನ್ನೋದೇ ಒಂದು ಸಂಭ್ರಮ. ಅದು ಹಾಗೆ ಇವತ್ತು ಗೋಡೆಗಳನ್ನು ಕಟ್ಟುವಂಥ ಕಾಲ ಇದು ಎಲ್ಲ ಕಡೆಗಳಲ್ಲಿ ಕೂಡ. ಆದರೆ ಇಲ್ಲಿ ವಿ ಸಿ ಅವರು ಗೋಡೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಗಿನಗಳು ಬಂದಿವೆ ಅಂತ ಅರ್ಥ. ಅವುಗಳು ಬರ್ಲಿನ್ನಲ್ಲಿ ಗೋಡೆಯನ್ನು ಒಡೆಯುವ ಅದಕ್ಕೆ ಹಿಂದಿನ ವರ್ಷ ನಾನು ಹೋಗಿದ್ದೆ. ಆಗ ಇದನ್ನು ವೆಸ್ಟ್ ಜರ್ಮನಿ 89ರಲ್ಲಿ, ಇನ್ನೊಂದು ಈಸ್ಟ್ ಜರ್ಮನಿ ಅಂತ ಹೇಳ್ತಾ ಇದ್ರು. ಅಂದರೆ ಅವರು ಬೇರೆ ಬೇರೆ ಅಂತ. ಅದರ ಬಳಿಕ ಮುಂದಿನ ಬಾರಿ ಹೋದಾಗ ಆ ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ ಇಲ್ಲ, ಜರ್ಮನಿ ಅಂತ ಒಂದು ಹೆಸರು ಮಾತ್ರ ಇತ್ತು. ನಾವು ಆ ಗೋಡೆ ಒಡೆದ ಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಗೋಡೆಯ ತುಂಡುಗಳೆಲ್ಲವನ್ನು ಕೂಡ ಮಾರ್ತಾ ಇದ್ರು. ನಾವು ಅದನ್ನು ಕೊಂಡ್ಕೊಂಡೆವು. ಅಂದರೆ ಈ ಗೋಡೆಗೆ ಅಂತಹ ಒಂದು ಕಥೆ ಇದೆ. ಒಂದು ಅಸಂಗತ ನಾಟಕ ಇದೆ, ರತ್ನ ಅವ್ರದ್ದು, ಗೋಡೆ ಬೇಕೇ ಗೋಡೆ ಅಂತ. ಬಹುಶಃ ನರಸಿಂಹಮೂರ್ತಿ ಅವರಿಗೆ ಗೊತ್ತಿದೆ. ಅಂದರೆ ನಾವು ಯಾವಾಗಲೂ ಒಂದು ಆಲಯ ಮತ್ತು ಬಯಲು ಅನ್ನುವ ಕಲ್ಪನೆಯನ್ನು, ಅಲ್ಲಮನ ಒಂದು ಇಡೀ ಪರಿಕಲ್ಪನೆ ಮಾತಾಡುವಾಗ ಅದು ಯಾವಾಗಲೂ ಕೂಡ ಏನಾಗ್ತದೆ ಅಂದರೆ, ಒಂದು ಬಯಲಿನಲ್ಲಿ ಇದ್ದಾಗ ನಾವು ಎಲ್ಲವನ್ನು ಕೂಡ ಯಾವುದೇ ಥರದ ನಿರ್ಬಂಧಗಳು ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯ, ಮಾತಾಡಲಿಕ್ಕೆ ಸಾಧ್ಯ ಅನ್ನೋದು. ಆದ್ರಿಂದಲೇ ಈ ಥರದ ಒಂದು ಕಲ್ಪನೆ ಇದೆ ಅಲ್ಲ, ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಅನ್ನುವ ಮಾತು, ಇವನ್ನ ಶರಣರು ಹೇಳಿದರು, ಆಮೇಲೆ ದಾಸರುಗಳು ಕೂಡ ಹೇಳಿದರು. ಸೊ ಈ ದೃಷ್ಟಿಯಲ್ಲಿ ಒಂದು ಭೌತಿಕವಾಗಿ ಇಲ್ಲಿ ಇಂಜಿನಿಯರ್ ಸಂತೋಷ್ ಅವರಿದ್ದಾರೆ, ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಇದು ಒಂದು ಅನುಕೂಲತೆಯನ್ನು ಈ ಥರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ನಿರಾಳವಾಗಿ ಕೂತ್ಕೊಂಡು ಒಂದು ಅಚ್ಚುಕಟ್ಟಾಗಿ ಕೇಳುವಂಥದ್ದು. ಸಾಮಾನ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯ ಅಂತ ಕಡೆಯಲ್ಲೆಲ್ಲ ಒಂದು ವಿಭಾಗಕ್ಕೆ ಅದರದ್ದೇ ಆದ ಒಂದು ಆಡಿಟೋರಿಯಂ ಇರ್ತದೆ. ಈಗಂತೂ ಅದನ್ನು ಆಡಿಯೋ ವಿಜುವಲ್ ಆಡಿಟೋರಿಯಂಗಳಾಗಿ ಅದನ್ನು ಪರಿವರ್ತಿಸಿದ್ದಾರೆ. ಆದರೆ ಹಿಂದೆ ಕೂಡ IKS ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಆ ಥರದ ಒಂದು ದೊಡ್ಡ ಹಾಲ್ ಇತ್ತು. ನಾವೆಲ್ಲ ಎಷ್ಟೋ ಬಾರಿಯಲ್ಲಿ ಪ್ರೇಕ್ಷಕರಾಗಿ ಅಥವಾ ಭಾಷಣಕಾರಾಗಿ ಹೋಗ್ತಾ ಇದ್ದೆವು. പക്ഷേ ಇದು SVP ಕನ್ನಡ ಸಂಸ್ಥೆಗೆ ತುಂಬ ಒಳ್ಳೆಯ ಕೊಡುಗೆ. ಇದಕ್ಕಾಗಿ ನಾನು ಕುಲಪತಿಗಳಿಗೆ ಕೃತಜ್ಞತೆ ಹೇಳ್ತೇನೆ, ಕೃತಜ್ಞತೆ ಹೇಳ್ತೇನೆ. ಯಾಕಂದರೆ ಕನ್ನಡದ ಕೆಲಸಗಳಿಗೆ ಕುಲಪತಿಗಳು ಈ ಥರದ ಮುಂದೆ ಮಾಡ್ತಾ ಬರಬೇಕು. ಮತ್ತು ಈ ಥರದ ಸಭಾಂಗಣಗಳು ನಿರಂತರವಾಗಿ ಅದು ಸದುಪಯೋಗ ಆಗ್ತಾ ಇರಬೇಕು ಅನ್ನೋದು ಕೂಡ. ಯಾಕೆಂದರೆ ಈಗ ಅದನ್ನು ಹೇಳಿದರು ಇವರು ಪಾವಂಜೆ ಪೀಠದಿಂದ ಧನಂಜಯ ಅವರು ಮಾಡಿದ ಕಾರ್ಯಕ್ರಮ, ಅದು ನಾನು ಅದನ್ನು ಓದಿದ್ದೆ. ಈಗ ಈ 2ನೇ ಕಾರ್ಯಕ್ರಮ ಇದೊಂದು ನಿರಂತರವಾಗಿ ಆಗ್ತಾ ಹೋಗಬೇಕು. ನಾನು ಇವತ್ತು ಅದನ್ನೇ ಬಾಲವನದಲ್ಲಿ ಅಲ್ಲಿಯ ಶಾಸಕರಿಗೆ ಹೇಳಿದೆ, ನೀವು ಇವತ್ತು ನಮಗೆ ಪ್ರಶಸ್ತಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಬಾಲವನ ಅನ್ನೋದು ಕಾರಂತರ ಕರ್ಮಭೂಮಿ. ಅಲ್ಲಿ ಪ್ರತಿ ವಾರಾಂತ್ಯದಲ್ಲಿ ಒಂದು ಚಿತ್ರಕಲಾ ಶಿಬಿರವೋ, ಮಕ್ಕಳ ಆಟವೋ, ಸಿನಿಮಾ ತೋರಿಸುವುದು ಇಂಥದ್ದು ನಡೆಸಬೇಕು ಅಂತ. ಅಂದರೆ ಏನಾಗ್ತದೆ, ನಾವು ಸ್ಪೇಸ್ ಇರ್ತದೆ, ಬಟ್ ನಾವು ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಅಂತ. ಅದು ಯಾವುದಕ್ಕೆ ಇರ್ಬೋದು. ಈಗ ಈ ಒಂದು ಸ್ಪೇಸ್ ಅನ್ನೋದು ಯಾಕಿದೆ, ಸ್ಥಳ ಅವಕಾಶ ಯಾಕಿದೆ ಅಂದರೆ ಅದು ಉಪಯೋಗ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು, ಖಾಲಿ ಬಿಡಲಿಕ್ಕಲ್ಲ.
ಅದನ್ನು ಬೀಗ ಹಾಕಿ ಇಡ್ಲಿಕ್ಕೆಲ್ಲ. ಒಂದು ಕಾಲಕ್ಕೆ ನಮ್ಗೆ ಹೇಗಿತ್ತು ಅಂದರೆ ಅದು ಬಹಳ ಹಿಂದೆ ಹಳೆಯ ಯೂನಿವರ್ಸಿಟಿಗಳಲ್ಲಿ ಅವರವರ ವಿಭಾಗಗಳಿಗೆ ಬೀಗ ಹಾಕಿಡುವಂಥದ್ದು, ಅಂದರೆ ಬೇರೆ ಪ್ರವೇಶ ಮಾಡಬಾರ್ದು ಅಂತ ಇತ್ತು. ಬಟ್ ನಾವು ಆ ಥರ ಮಾಡಲಿಲ್ಲ ಕನ್ನಡ ವಿಭಾಗ. ಕನ್ನಡ ವಿಭಾಗದವರು ಪೊಲಿಟಿಕ್ಸ್ ಸೈನ್ಸಿಗೆ ಅವಕಾಶ ಕೊಟ್ಟೆವು, ಹಿಸ್ಟ್ರಿಯವರಿಗೆ ಕೊಟ್ಟೆವು, ಇಂಗ್ಲೀಷಲ್ಲಿ ಕೊಟ್ಟೆವು. ಅವರು ಯಾರನ್ನ ಆಕ್ರಮಣಶಾಲಿಗಳನ್ನು ನಾವು ಹೇಳಲಿಲ್ಲ. ಯಾಕಂದರೆ ಅದರಿಂದ ನೀವೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಯಿತು, ನೀವು ನಾವು ಕೊಟ್ಟ ಕಾರಣ. ಅಂದರೆ ನಾವು ಹೇಳ್ತಾ ಇರುವಂಥದ್ದು, ಈ ಥರದ ಒಂದು ಮುಕ್ತತೆ ಇಲ್ಲದೆ ಹೋದರೆ ನಾವು ವಿಶ್ವವಿದ್ಯಾಲಯವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಕೂಡ ಈಗ ಇಲ್ಲಿ ಅಗಪ್ಪ ಗೌಡರಿದ್ದಾರೆ, ಅವರು ಆ ಥರ ಎಲ್ಲರನ್ನು ಸೇರಿಸಿಕೊಂಡು ಮಾಡ್ತಾರೆ. ನಿರಂತರವಾಗಿ ಒಂದು ಉಪನ್ಯಾಸ ಮಾಲಿಕೆಗಳನ್ನು ಒಂದು 15 ದಿನಕ್ಕೊಂದು ಬಾರಿ ಒಂದು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ, ಅಥವಾ ಈ ಥರ ಸಣ್ಣ ಕಮ್ಮಟ, ಇವನೇನು ಬಹಳ ದೂರದಿಂದ ಕರಿಬೇಕಾಗಿಲ್ಲ. ಕರಾವಳಿಯಲ್ಲಿರುವ ಪ್ರತಿಭೆಯವರನ್ನೇ ಕರೆಸಿ ಈ ಥರದ್ದು ಮಾಡಬೇಕು. ಮತ್ತು ಪೀಠಗಳ ಕೆಲಸಗಳನ್ನು ಕೂಡ ಅನೇಕ ಕಾರ್ಯಕ್ರಮಗಳಿದ್ದರೆ ಈ ಸಭಾಂಗಣದಲ್ಲಿ ಮಾಡಬೇಕು. ಅದನ್ನೇನಾಗ್ತದೆ, ಸಭಾಂಗಣಕ್ಕೆ ಒಂದು ಜೀವಕಳೆ ಬರ್ತದೆ. ಸಭಾಂಗಣಕ್ಕೆ ಜೀವಕಳೆ ಬರೆಯುವಂಥದ್ದು ನೀವಿಲ್ಲಿ ಮಾಡುವ ವಿದ್ಯುತ್ ದೀಪ ಅಲಂಕಾರಗಳು ಅಥವಾ ನಿಮ್ಮ ಪೀಠೋಪಕರಣಗಳಿಂದಲ್ಲ, ಅಲ್ಲಿ ಮಾಡುವ ಚಟುವಟಿಕೆಗಳಿಂದ ಅದಕ್ಕೆ ಜೀವಕಳೆ ಬರುತ್ತೆ. ಇಟ್ ಟೇಕ್ಸ್ ಲೈಫ್ ವೆನ್ ಆಕ್ಷನ್ ಈಸ್ ಟೇಕನ್. ಅಲ್ಲಿ ಕೆಲಸಗಳು ಆಗ್ತಾ ಹೋದಾಗ ಅದಕ್ಕೆ ಜೀವ ಬರೋದು, ಇದು ಅದಕ್ಕೆ ಜೀವ ಇರುವುದಿಲ್ಲ, ಅದು ಅಳ್ತಾ ಇರ್ತದೆ, ಅದಕ್ಕೆ ಯಾರು ನನ್ನ ಹತ್ರ ಬರುವುದಿಲ್ಲ ಅಂತ. ಹಾಗೆ ಅದನ್ನು ಹಾಗೆ ಮಾಡಬಾರ್ದು ಅಂತ ಒಂದು ಕೋರಿಕೆಯನ್ನು ನಾನು ಹೇಳ್ತಾ ಇದ್ದೆ. ಬಹಳ ಸಂತೋಷದಿಂದ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಕಾರಂತರ ಜನ್ಮದಿನದ ನೆನಪಿನಲ್ಲಿ ನಾನು ಮಾತಾಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಅದು ಒಂದು ಯಾವ ರೀತಿ ಮಾತಾಡಬೇಕು ಅಂತ ನಾನು ಅದನ್ನು ಸ್ಟ್ರಕ್ಚರ್ ಮಾಡಲಿಲ್ಲ. ಹುತ್ತೂರಿಂದ ಬರ್ತಾ ಇರುವಾಗಲೆಲ್ಲ ಅಲ್ಲಿ ಮಾತಾಡಿದ್ದು ಬಾಲವನ, ನನ್ನ ಬಾಲ್ಯ, ಕಾರಂತರ ಸಂಬಂಧ ಎಲ್ಲ. ಬಹುಶಃ ಅವುಗಳನ್ನು ಇಲ್ಲಿ ಹೇಳುವ ಅಗತ್ಯ ಇಲ್ಲ, ಅದು ಅನೇಕರಿಗೆ ಗೊತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗೆ ಕಾರಂತರಿಗೆ ಒಂದು ದೀರ್ಘ ಸಂಬಂಧ ಇದೆ. ನಾನು ವಿಶ್ವವಿದ್ಯಾಲಯದ ಪೂರ್ವದ ಹೇಳ್ತಾ ಇಲ್ಲ, ವಿಶ್ವವಿದ್ಯಾಲಯ ಆದ ಬಳಿಕದ್ದು ನಾನು ಹೇಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯ 1983ರಲ್ಲಿ ಅದರ ಮೊದಲನೇ ಘಟಿಕೋತ್ಸವವನ್ನು ಆಚರಣೆ ಮಾಡಿತ್ತು. ಶೇಖಾಲಿ ಅವರು ಆಗ ಕುಲಪತಿಗಳಾಗಿದ್ದರು. ಆಗ ಇಲ್ಲಿ ಕ್ಯಾಂಪಸ್ಸಲ್ಲಿ ಯಾವುದೇ ಇರಲಿಲ್ಲ, ಕಚೇರಿ ಇದ್ದದ್ದು ಮಂಗಳೂರಿನಲ್ಲಿ. ಪುರಭವನದಲ್ಲಿ ಆ ವಾರ್ಷಿಕೋತ್ಸವ ಆಯಿತು. ಜನರಲ್ ಕಾರ್ಯಪ್ಪನವರು, ಹೆಜ್ಜಾಳ ಗೋಪಾಲ ಶೆಣೈಯವರು ಮತ್ತು ಶಿವರಾಮ ಕಾರಂತರಿಗೆ ಗೌರವ ಡಾಕ್ಟರೇಟ್ ಕೊಡಲಾಯಿತು. ನಾವೆಲ್ಲ ಸಂಭ್ರಮ. ಅಲ್ಲಿ ಮೊದಲ ಬಾರಿ ಕರಾವಳಿಯಲ್ಲಿ ಕಾರಂತರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಂಥದ್ದು ಮಂಗಳೂರು ವಿಶ್ವವಿದ್ಯಾಲಯ 1983ರಲ್ಲಿ. ಆಮೇಲೆ ನಮಗೆ ಕನ್ನಡದ ವಿಭಾಗದವರಿಗೆ ಅವರ ಸಂಪರ್ಕಗಳು 84ರಿಂದ ಜಾಸ್ತಿ ಆಗ್ತಾ ಬರುತ್ತೆ. 84ರಲ್ಲಿ ನಾನು ಕನ್ನಡ ವಿಭಾಗದಲ್ಲಿ ಅದರ ಮುಖ್ಯಸ್ಥನಾದ ಮೊದಲ ವರ್ಷ ನಾವು ಮಹತ್ವದ ವಿಚಾರ ಸಂಕಿರಣ ಮಾಡಿದ್ದೆವು, ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು ಅಂತ. ಆಗಲೂ ನಮಗೆ ಈ ಥರ ಸಭಾಂಗಣ ಇರಲಿಲ್ಲ. ನಾವು ಸೈಂಟ್ ಎಲಿಸಸ್ ಕಾಲೇಜಿನ ಸಭಾಂಗಣದಲ್ಲಿ ಮಾಡಿದ್ದು. ಅದರ ಉದ್ಘಾಟನೆ ಮಾಡಿದವರು, ಆ ಕಮ್ಮಟದ್ದು, ಆ ವಿಚಾರ ಸಂಕಿರಣದ್ದು, ಅದು ಶಿವರಾಮ ಕಾರಂತ. ಅದರಲ್ಲಿ ಪ್ರಬಂಧ ಮಂಡಿಸಿದ ಬಹಳ ಪ್ರಖರ ವಿದ್ವಾಂಸರುಗಳು ಅನೇಕ ಮಂದಿ ಇವತ್ತು ನಮ್ಮ ನಡುವೆ ಇಲ್ಲ. ಅದು GH ನಾಯಕರ್ ಇರ್ಬೋದು, DR ನಾಗರಾಜ್ ಇರ್ಬೋದು, GSM ಪರಮೇಶ್ವರ್ಯ ಇರ್ಬೋದು, S ಅನಂತನಾರಾಯಣ ಇರ್ಬೋದು, ಆಮೇಲೆ ವೆಂಕಟ ಇವರು ಬ್ರಹ್ಮಾವರದವರು ಅವರಿರ್ಬೋದು. ಈ ಥರ ಅನೇಕ ಮಂದಿ ಇವತ್ತು ನಮ್ಮ ನಡುವೆ ಇಲ್ಲ. ಆದರೆ ಕಾರಂತರು ಇಲ್ಲ. ಆದರೆ ಕಾರಂತರ ಭಾಷಣ ದಾಖಲಾಗಿದೆ. ಇದು ಒಂದು ರೀತಿ ನಮ್ಗೆ ಆ ಕಾಲಕ್ಕೆಲ್ಲ ಏನಾಗಿದೆ ಅಂದರೆ, ಕಾರಂತರು ಬರ್ತಾರೆ ಅನ್ನೋ ಸಂಭ್ರಮ, ಮತ್ತು ಅದನ್ನು ನಾವು ದಾಖಲಾತಿ ಮಾಡಿ ಅದನ್ನು ಪುಸ್ತಕ ಕೂಡ ಕನ್ನಡ ಕಾದಂಬರಿ ಮೊದಲ ಹೆಜ್ಜೆಗಳು ಅಂತ ನಾವು ಮಾಡಿದೆವು. ಆಮೇಲೆ ನಂತರ ನಾವು ಇಲ್ಲಿ ಕಡೆಂಗೋಡ್ಲು ಅವರ ಬಗ್ಗೆ ಒಂದು, ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಗ ನಿಸಾರ್ ಅಹಮದ್ ಅಧ್ಯಕ್ಷರಾಗಿದ್ದಾಗ ಅವರ ನೆರವಿನಿಂದ ನಾವು ಕಡೆಗೋಡು ಸಾಹಿತ್ಯ, ಅದು ಕೂಡ ಆದದ್ದು ಅಲಸೋಸ್ ಕಾಲೇಜಿನ ಸಭಾಂಗಣದಲ್ಲಿ. ಅದನ್ನು ಉದ್ಘಾಟನೆ ಮಾಡಿದ್ದು ಕೂಡ ಕಾರಂತರು. ಅಂದರೆ ಅವರಿಗೆ ಅವ್ರ ನೆನಪು ಹೇಗಿರ್ತದೆ ಅಂದರೆ, ಕಾದಂಬರಿಯ ಬಗ್ಗೆ ಅವರು ಮಾತಾಡಿದಾಗ ಏನು ಹೇಳಿದ್ರು ಅಂದರೆ, ಕಾದಂಬರಿ ಅವರು ಯಾವುದು ಓದಿದ್ದಾರೆ, ಯಾವುದು ಬರೆದಿದ್ದಾರೆ, ಅದರ ಪ್ರೇರಣೆ ಯಾವುದು, ಎಲ್ಲವನ್ನು ಹೇಳಿದರು. ಕಡೆಗೋಡ್ಲ ಬಗ್ಗೆ ಹೇಳುವಾಗ ಆ ಕಾಲದಲ್ಲಿ ಕರಾವಳಿಯಲ್ಲಿದ್ದ ಪತ್ರಿಕೋದ್ಯಮ, ಯಾಕಂದರೆ ಕಡೆಗೋಡ್ಲವರು ಪತ್ರಕರ್ತರಾಗಿದ್ದರು ಮತ್ತು ಲೇಖಕರಾಗಿದ್ದರು, ಕವಿಗಳಾಗಿದ್ದರು. ಆ ಕಾಲದಲ್ಲಿ ಪತ್ರಿಕೋದ್ಯಮ ಹೇಗೆ ಬಂತು ಮತ್ತು ಕಡೆಗೋಡ್ಲಂತವರು ಆ ಕಾಲಕ್ಕೆ ಮಾಡಿದ ಕೆಲಸ ಏನು, ಇದನ್ನು ಕುರಿತು ಅವರು ಅವತ್ತು ಮಾತಾಡಿದ ಹಾಗೆ ನನಗೆ ನೆನಪಿದೆ. ಮುಂದೆ ಆ ಬಳಿಕ ನಮ್ಮ
ಕನ್ನಡ ವಿಭಾಗ ಜೊತೆಗೆ ನಿರಂತರವಾಗಿತ್ತು. ಪ್ರೊಫೆಸರ್ ಕೆ ಎಂ ಶಫೀಲ್ ಅವರು ನಮ್ಮ ವಿಶ್ವವಿದ್ಯಾಲಯದ 2ನೇ ಕುಲಪತಿ. ನಾನು ಇದನ್ನೆಲ್ಲ ಹೇಳ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಕೊಂಡು 1985ರಿಂದ ಸುಮಾರು 88, 89ವರೆಗೆ ಅವರು ಕುಲಪತಿಗಳಾಗಿದ್ದರು. ಅವರು ಒಂದಿನ ನನ್ನನ್ನು ಕರೆದು ಹೇಳಿದರು, ಅವ್ರು ಸ್ವಲ್ಪ ಸಸ್ಯವಿಜ್ಞಾನದ ಪ್ರೊಫೆಸರ್ ಅವರು, ಒಂದು ಕಾರಂತರನ್ನ ನಾವೊಂದು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕರಿಬೇಕು ಅಂತ. ಸರ್ ನಾನೇನು ಮಾಡಿದೆ, ಆಗ ಸಾಲಿಗ್ರಾಮದಲ್ಲಿ ಹೋದೆ. ಕಾರಂತರು ಒಪ್ಕೊಂಡು ಅದು ಇಲ್ಲಿ ಕನ್ನಡ ವಿಭಾಗಕ್ಕೆ ವಿಸಿಟಿಂಗ್ ಪ್ರೊಫೆಸರ್, ಕನ್ನಡ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಅಂತ. ಆಮೇಲೆ ನಾನು ಹೇಳಿದೆ ಕಾರಂತರದಲ್ಲಿ ಕೂತ್ಕೊಂಡು, ವಿಷಯ ನಿಮ್ಗೆ ಆಯ್ಕೆ ಬಿಟ್ಟದ್ದು, ದಿನಾಂಕ ನಿಮ್ಗೆ ಆಯ್ಕೆ ಬಿಟ್ಟದ್ದು ಅಂತ. ಅವರು 1987 ಮಾರ್ಚ್ 12ರಿಂದ ಮಾರ್ಚ್ 24ರವರೆಗೆ 12 ಉಪನ್ಯಾಸ ಕೊಟ್ಟರು. ಆ 87ರ ಆ ಮಾರ್ಚಿನ ವೇಳೆಗೆ ನಮ್ಮಲ್ಲಿ ಗೆಸ್ಟ್ ಹೌಸ್ ಇರಲಿಲ್ಲ, ಕ್ಯಾಂಟೀನನ್ನು ಸರಿಯಾಗಿರಲಿಲ್ಲ. ಆದರೆ ಅವರು ಬೆಳಿಗ್ಗೆ ಬಂದು ಒಂದು ಉಪನ್ಯಾಸ ನಮ್ಮ MA ತರಗತಿಯ ಗೋಡೆಯಲ್ಲಿ, ಮಧ್ಯಾಹ್ನ ನನ್ನ ಒಂದು ಸಣ್ಣ ಕೊಠಡಿ, ಆ ಹಿಂದಿನವರಿಗೆ ಗೊತ್ತಿದ್ದ ಕೊಠಡಿ ಇತ್ತು, ಅದರಲ್ಲಿ ಅವರಿಗೆ ಊಟ ತರಲಿಕ್ಕೆ ಕ್ಯಾಂಟೀನ್ ಇಲ್ಲ. ಕೊನೆಗೆ ಆಗ ಫಿಸಿಕ್ಸ್ ಪ್ರೊಫೆಸರ್ ಉಚ್ಚಿಲ್ರ ಮನೆಯಿಂದ ನಾವು ತರಿಸೋದು ಒಂದು ಅನ್ನ, ಸ್ವಲ್ಪ ತಿಳಿಸಾರು, ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಪಲ್ಯ, ಇದಿಷ್ಟು. ಅದನ್ನು ಅವರು ಊಟ ಮಾಡೋ ಹೊತ್ತಿಗೆ ಒಂದು ಚಮಚ ಬೇಕು ಅವರಿಗೆ. ಒಟ್ಟಿಗೆ ನಾನು ಹೋಗಿ ಸ್ಟಾಫ್ ರೂಮಲ್ಲಿ ಕೂತ್ಕೊಳ್ಳೋದು. ಅವ್ರು ಊಟ ಆದ ಮೇಲೆ ಅವರಿಗೆ 15 ನಿಮಿಷ ನಿದ್ದೆ ಮಾಡಲಿಕ್ಕೆ ನಮ್ಮಲ್ಲಿ ಮಂಚ ಇಲ್ಲ, ಹಾಸಿಗೆ ಇಲ್ಲ. ಯಾಕಂದರೆ ನನ್ನ ಕುರ್ಚಿಯಲ್ಲಿ ಕೂತು ನಿದ್ದೆ ಮಾಡೋದು. 15 ನಿಮಿಷದ ಕೂಡಲೇ ಅವರಿಗೆ ಒಂದು ಚಹಾ ತಂದುಕೊಟ್ಟೆ. ತಕ್ಷಣ ಕ್ಲಾಸಿಗೆ ಮಾಡಿ ಕೊಡ್ತಾರೆ. ಸೊ ಇದನ್ನು ನಾನು ಕಂಡು ಎಷ್ಟು ಸರಳತೆ ಅಂತ ಹೇಳಿದರೆ, ಒಬ್ಬ ಹಿರಿಯ ಸಾಹಿತಿ ಒಂದು ಸಾಮಾನ್ಯ ಕುರ್ಚಿಯಲ್ಲಿ ಕೂತ್ಕೊಂಡು ಈತ ಊಟ ಮಾಡಿ ಒಂದು 15 ನಿಮಿಷ ಆದಮೇಲೆ ತಕ್ಷಣ ಹೋಗ್ತಾ ಇದ್ದರು. ಹಾಗೆ ಅಲ್ಲಿ ಅವರು ಮಾಡಿದ ಉಪನ್ಯಾಸಗಳು ತುಂಬ ಗಂಭೀರವಾದವು, ನೆನಪಿದೆ ಹಾಗೆ ಕಾಲದ ವಿದ್ಯಾರ್ಥಿಗಳು. ಸ್ವಲ್ಪ ಹೆಚ್ಚು ಭಾರತೀಯ ರಂಗಭೂಮಿ, ಪಾಶ್ಚಾತ್ಯ ರಂಗಭೂಮಿ, ದೇಶೀಯ ರಂಗಭೂಮಿ, ಚಿತ್ರಕಲೆ, ಕೈಗೆ ಅಣಿಸ್ತಾ ಅವರ ವಾಸ್ತುಶಿಲ್ಪ, ಕೈಗೆ ಅನುಷ್ಠಾನದ ಬಗ್ಗೆ ಆಗ ಚರ್ಚೆ ಆಗ್ತಾ ಇತ್ತು. ರಾಜಾರಾಮಣ್ಣನ ಇವರು ಯಾವುದು ಕಡಖಂಡಿತವಾಗಿ ಇವರು ವಿರೋಧಿಸ್ತಾ ಇದ್ದರು. LSS ಕಾಲೇಜಲ್ಲಿ ಒಂದು ದೊಡ್ಡ ಸೆಮಿನಾರ್ ಆಯಿತು. ಅಲ್ಲಿ ರಾಜಾರಾಮಣ್ಣನ ಕುರಿತು ಇವರು ಬಹಳ ಕಟ್ಟುವಾಗಿ ಮಾತನಾಡಿ ಕೈಗೆ ಅಣಿಸ್ತಾ ಅವರ ಯಾಕೆ ಅಪಾಯಕಾರಿ ಅಂತ ಹೇಳಿದ್ದು ಎಲ್ಲ ನಮ್ಗೆ ನೆನಪಿದೆ. ಇದಾದ ಮೇಲೆ ನಂತರ ಅವರೆಲ್ಲ ಕನ್ನಡ ಭಾಗಕ್ಕೆ ಬಂದದ್ದು ಹೆಚ್ಚು. ಕನ್ನಡ ಸಂಶೋಧನಾ ಶಿಬಿರ ಅಂತ ಮಾಡಿದ್ದೆವು. ಬಹುಶಃ ಆಗ ಹಾವನೂರವರು ಮುಂಬೈಗೆ ಹೋಗಿದ್ದರು. ನಾವು ಆ ಹೊತ್ತಿಗೆ ಕನ್ನಡದ ಬಹಳ ದೊಡ್ಡ ವಿದ್ವಾಂಸರು, ಚಿದಾನಂದ ಮೂರ್ತಿ ಇವತ್ತಿಲ್ಲ, ಕಲಬುರ್ಗಿಯವರು ಇವತ್ತಿಲ್ಲ, ಹಾವನೂರು ಇವತ್ತಿಲ್ಲ, ಮತ್ತು ವೆಂಕಟಚಲ ಶಾಸ್ತ್ರಿ, CN ರಾಮಚಂದ್ರನ್, KV ನಾರಾಯಣ ಇವರೆಲ್ಲ ಸೇರಿದ ಬಹಳ ದೊಡ್ಡ, ಮೊದಲನೇ ಬಾರಿ ಬಹುಶಃ ಕೊನೆಯ ಬಾರಿ ದೊಡ್ಡ ಒಂದು ವರ್ಕ್ಶಾಪ್ 3 ದಿನದ್ದು, ಅದರ ಸಮಾರೋಪ ಭಾಷಣ ಮಾಡಿದರು. ನಮಗೆಲ್ಲ ಆಶ್ಚರ್ಯ ಇತ್ತು, ಈ ಸಂಶೋಧನದ ಬಗ್ಗೆ ನಾವು ಬಹಳ ಮಂದಿಗೆ ಅವರನ್ನು ನಾನ್ ಅಕಾಡೆಮಿಕ್ ಅಂತ ಕರೀತಾರೆ, ಕಾರಂತರು ಏನು ಮಾತಾಡ್ಬೋದು ಅಂತ. ಅವರಲ್ಲಿ ಮಾತಾಡಿದ್ದನ್ನು ಈಗಲೂ ನೆನಪಿದೆ. ತಾವು ತಮ್ಮ ಅಧ್ಯಯನ ಮಾಡಲಿಕ್ಕೆ ಬಳಸಿದ ಕ್ರಮಗಳು ಹೇಗೆ ಅನ್ನೋದಕ್ಕೆ ಮಾತಾಡಿದರು. ಅದು ವಾಸ್ತುಶಿಲ್ಪ ಇರ್ಬೋದು, ಶಿಲ್ಪ ಇರ್ಬೋದು, ಚಿತ್ರ ಇರ್ಬೋದು, ಅಥವಾ ಅವರು ಅವರ ಕಾದಂಬರಿ ಬರೆಯುವುದಕ್ಕೆ ಬಳಸಿದ ಸಂಗ್ರಹ ಮಾಡಿದ ವಿಷಯದ ಮಾದರಿ ಇರ್ಬೋದು, ಇವುಗಳ ಬಗ್ಗೆ ಮಾತಾಡಿರು. ಅಂದರೆ ಒಂದು ನಮ್ಮ ಸಂಶೋಧನೆ ಅನ್ನುವುದು ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದು ಮೆಥಾಡಾಲಜಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ಅನ್ವಯವಾಗ್ಬೋದು ಅನ್ನೋ ಮಾತುಗಳನ್ನು ಅವತ್ತು ಆಡಿದ್ದ ನೆನಪಿದೆ. ಆಮೇಲೆ ಅವರು ಕನ್ನಡ ವಿಭಾಗಕ್ಕೆ ಈಗ ತಾನೇ ನಾಗಪ್ಪ ಗೌಡರು ಹೇಳಿದರು, ನಮ್ಮಲ್ಲಿ ಕುವೆಂಪು ಸ್ಪೆಷಲ್ ಆಥರ್ ಇತ್ತು, ಆಮೇಲೆ ಬೇಂದ್ರೆ ಇತ್ತು, ಪೂತಿನ ಇದ್ದರು, ಆಮೇಲೆ ಮಾಸ್ತಿ ಇದ್ದರು, ಹಾಗೇನೆ ಹೊಸಗನ್ನಡದಲ್ಲಿ ಒಬ್ಬರು, ಅದರಲ್ಲಿ ಕಾರಂತರಿದ್ದರು 3 ವರ್ಷ ಕಾಲ. ಆ ಕಾಲಕ್ಕೆ ನಾನು ಕೇಳಿದೆ, ಸರ್ ನಮ್ಮಲ್ಲಿ ನಿಮ್ಮ ನನ್ನ ಬಗ್ಗೆ ಓದ್ತಾರ, ಸ್ವಲ್ಪ ತಮಾಷೆ ಮಾತಾಡಿ ಬರಬೇಕು ಅಂತ. ನಿಮ್ಗೆ ಗೊತ್ತಿರ್ಬೋದು, ಆ ಸಣ್ಣ ನಮ್ಮ ಕ್ಲಾಸ್ ರೂಮು, ಒಂದು ಮರದ ಕುರ್ಚಿ, ಅಲ್ಲಿ ನಾನು ಇಲ್ಲಿ ಇವರು, ಅಲ್ಲಿ ಅವರು ಸ್ವಲ್ಪ ಹೊತ್ತು ಮಾತಾಡೋದು, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋದು. ಇಲ್ಲಿ ಅಧ್ಯಾಪಕರು ಕೆಲವರಿಗೆ ಗೊತ್ತಿದೆ, ತೊಂಬತ್ತು ಟೆಕ್ಸ್ಟ್ ಇತ್ತು. ಒಬ್ಬ ಹುಡುಗ ಕೇಳಿಯೇ ಬಿಟ್ಟ, ಸರ್ ನೀವು ನಿಮ್ಮ ಕಾದಂಬರಿಯಲ್ಲಿ ಚೌಮನಿಗೆ ಭೂಮಿ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿ. ನಮಗೆ ಗಾಬರಿ ಆಯ್ತು, ಯಾಕೆ ನಾವು ಈ ಥರ ಆಯ್ತು,
ನಮ್ಗೆ ಹೆದರಿಕೆ. ಕೊಡ್ಬೋದಾಗಿತ್ತು, ಏನಾದರೂ ಭೂಮಿ ಇರಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಉತ್ತರ. ಭೂಮಿ ಇರಲಿಲ್ಲ, ವಾಸ್ತವಿಕವಾಗಿ ಭೂಮಿ ಇರಲಿಲ್ಲ. ವಾಸ್ತವಿಕ ಹಿರಿಯರಿಂದ ಬಂದ ಅವರ ತಂದೆ ಜವಳಿ ವ್ಯಾಪಾರಿ, ಯಾರ್ದು ಕಾರಂತರ ತಂದೆ ಜವಳಿ ವ್ಯಾಪಾರಿ. ಅವರ ಹತ್ರ ಏನು ಭೂಮಿ ಅವರಿಗೆ ಎಂದೂ ಇರಲಿಲ್ಲ. ಅವರ ಆಕ್ಚುಲಿ ಭೂಮಿ ಅಂತ ಇದ್ದದ್ದೇ ಬಾಲವನದಲ್ಲಿ 6 ಎಕರೆ ಮಾಡಿದ್ದು ಮಾತ್ರ, ಬೇರೆಯವ್ರದ್ದು ಭೂಮಿ ಇರಲಿಲ್ಲ. ಸೊ ಆ ಥರದ ಸ್ವಾರಸ್ಯಗಳು ತುಂಬ ಆಯಿತು ಅವರ ಹತ್ರ. ಆದರೆ ಬಟ್ ಸರಳತೆ ಹೇಗೆ ಅಂತ ಹೇಳಿದರೆ ಅದನ್ನು ಉದ್ದಕ್ಕೂ ನಾವು ಆ ಥರ ಕಾಣ್ತಾ ಹೋಗಿದ್ದೇವೆ ಅವರ. ಆದರೆ ಈಗ ಇವತ್ತು ಹೇಳಿದ ಹಾಗೇನೆ ಪ್ರತಿ ಬಾರಿ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಸರಳವಾಗಿ ನಮ್ಮ ಮರದ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು, ಭಾಷಣ ಮಾಡೋದು, ಹೋಗ್ಬೋದು. ಆಮೇಲೆ 1993 ಏನಾಯಿತು ಅಂತ ಹೇಳಿದರೆ, ಒಂದು ಬಾರಿ ವೀರಪ್ಪ ಮೊಯ್ಲಿಯವರು ಮತ್ತು ಸವದತ್ತಿಯವರು ಕುಲಪತಿಗಳು ಭೇಟಿಯಾದಾಗ ಈ ಪ್ರಸ್ತಾವ ಬಂತಂತೆ. ಆಮೇಲೆ ಸವದತ್ತಿಯವ್ರನ್ನ ಅಂತ ಹೇಳಿದರು, ಅವರೇ ನೀವೊಂದು ಪತ್ರಕರ ಪ್ರಸ್ತಾವನೆ ತಯಾರು ಮಾಡಬೇಕು. ನಾನು ಪ್ರಸ್ತಾವನೆ ಎಲ್ಲ ಮಾಡಿ ಕೊಟ್ಟೆ. ಅದು ಅವರ ಮುಖ್ಯಮಂತ್ರಿ ಆಗಿದ್ದ ಕಾರಣ ಅಂಗೀಕಾರ ಆಯಿತು. 5 ಲಕ್ಷ ಹಣ ಬಂತು. ಏನು ಮಾಡೋದು ಅಂತಾಯಿತು. ನನ್ನ ಕಾರಂತರ ಇಲ್ಲಿಗೆ ಅದಕ್ಕೆ ಸಾಲಿಗ್ರಾಮಕ್ಕೆ ಹೋದೆ. ಆಗ ಅವರು ಮತ್ತು ಮಾಲಿನ್ಯ ಮಾತಾಡಿ ಅವರ ಬಿಡಿ ಲೇಖನಗಳ ಸಂಕಲನ ತರುವುದು ಅಂತಾಯಿತು. ಸುಮಾರು ಒಂದು ಸ್ಥೂಲವಾಗಿ ಆಗ ಅವರಿಗೂ ಕಲ್ಪನೆ ಇರಲಿಲ್ಲ. ಒಂದು ಮೊದಲು ಹೇಳಿದ್ರು 4 ಸಂಪುಟ ಅಂತ, ಮತ್ತೆ ಹೇಳಿದ್ರು 6 ಆಗ್ಬೋದು ಅಂತ. ಕೊನೆಗೆ ಆಗುವಾಗ ಅದು 8 ಸಂಪುಟ ಆಯಿತು. ಸೊ ಅಷ್ಟೊತ್ತಿಗೆ ಏನಾಯಿತು, ಆ ಹೊತ್ತಿಗೆ ಕುಲಪತಿಗಳ ಅವಧಿ ಮುಗೀತಾ ಇತ್ತು. ಅವ್ರು ಹೇಳಿದ್ರು, ಅವತ್ತಿ ನಂದು ಈಗ ಮುಗೀತಾ ಇದೆ, 3 ವರ್ಷದಲ್ಲಿ ಮುಗಿಸ್ಬೇಕು ಅಂತ. ನಾನು ಹೇಳಿದೆ ನೋಡೋಣ ಸರ್ ಅಂತ. ನಾವು ಮುಗಿಸಿ 8 ಸಂಪುಟ ಬಿಡುಗಡೆ ಮಾಡಿದೆವು. 8 ಸಂಪುಟ ಬಿಡುಗಡೆ ಮಾಡೋ ಪ್ರತಿ 8ಕ್ಕೆ ಒಂದು 2 ಸಂಪುಟ ಒಟ್ಟಿಗೆ ಬಿಡುಗಡೆ ಮಾಡಿದೆ 2 ಬಾರಿ. ಉಳಿದೆಲ್ಲ ಒಂದೊಂದೇ ಸಂಪುಟ. ಪ್ರತಿ ಬಾರಿಯೂ ಕಾರಂತ ಬರ್ತಾ ಇದ್ದರು. ಆಮೇಲೆ ಒಬ್ಬರು ಅತಿಥಿಯನ್ನು ನಾವು ಕರೀತಾ ಇದ್ದೆವು. VC ಅಧ್ಯಕ್ಷತೆ ವಹಿಸ್ತಾ ಇದ್ದರು. ನಂದು ಒಂದು ಯಥಾವತ್ತಾದ ಸ್ವಾಗತ ಭಾಷಣ ಇದೊಂದು ನಡೀತಾ ಇತ್ತು. ಆದರೆ ಒಂದು ಬಾರಿ ಏನಾಯಿತು ಅಂತ ಹೇಳಿದರೆ, ಅದನ್ನು ದಾಖಲೆ ಮಾಡಬೇಡಿ, ಏನಂದರೆ ಅದು ಅಲ್ಲಿ ಆಮಂತ್ರಣದ ಪತ್ರಿಕೆಯಲ್ಲಿ ಏನೋ ಒಂದು ಸ್ವಲ್ಪ ಅದು ಸರಿ ಇಲ್ಲ ಅಂಥೇಳಿ ನಾನಾಗ ಪಿಲ್ಲಂಡಿಗೆ ಹೋಗಿದ್ದೆ. ನಾನು ಅಲ್ಲಿಂದ ಬರುವಾಗ ಕಾರ್ಯಕ್ರಮ ನಡೆಯಲಿಕ್ಕೆ 3-4 ದಿನ ಇದೆ. ಸವದತ್ತಿ ಹೇಳಿದರು, VC ಅವರು ಕರೆಸಿ ಹೇಳಿದರು, ಕಾರಂತರು ಪತ್ರ ಬರೆದಿದ್ದಾರೆ, ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತೆ, ಆಮಂತ್ರಣ ಪತ್ರಿಕೆಯಲ್ಲಿ ತಪ್ಪಾಗಿದೆ. ಸೊ ಇವರು ಯಾರ್ಯಾರು ಕರೆಸಿ ಹೆದರಿಕೆ, ನೀವು ಒಂದು ಬಾರಿ ಹೋಗಿ ಅವರನ್ನು ಸಮಾಧಾನ ಮಾಡಿ ಅಂತ ಹೇಳಿದ್ರು. ಕಾರ್ ಕೊಡ್ತೇನೆ. ನಾನು ಕಾರ್ ಹಿಡ್ಕೊಂಡು ಸೀದಾ ಸಾಲಿಗ್ರಾಮ ಕೂತಿದ್ದಾರೆ. ಏನು ಬಂದದ್ದು? ಅದೇ ನಾಡ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ, ನಿಮ್ಮ VCಗೆ ಹೇಳಿದ್ದೆ, ಬರುವುದಿಲ್ಲ, ಹೋಗಿ. ಸಾಧಾರಣ ಬೇರೆಯವರಾಗಿದ್ದರೆ ಓಡಿಕೊಂಡು ಬರ್ತಾ ಇದ್ರು. ಆದರೆ ನಾನು ಸ್ವಲ್ಪ ಈ ಕಾರಂತರಿಂದ ಕೆಲವು ವಿದ್ಯೆ ನಾನು ಕಲಿತಿದ್ದೇನೆ. ಹಠ ಮಾಡಿತನ ಉಂಟಲ್ಲ, ಅದು ಕೆಲವು ಆಗಬೇಕು ಅಂದರೆ ಆಗಲೇಬೇಕು. ಅದನ್ನು ಹೆಂಡತಿಗೆ ಮಾತ್ರ ಗೊತ್ತು. ಕೆಲವು ವಿಷಯದಲ್ಲಿ ತುಳಿಯಲ್ಲಿ ಚೊರೆ ಅಂತ ಹೇಳ್ತಾರಲ್ಲ, ಆ ಕೆಲ ಗುಣ ಅದು ಕೆಲಸ ಆಗಬೇಕು ಅಂದರೆ ಅದು ಅಟ್ ಎನಿ ಕಾಸ್ಟ್ ಊಟ ಗೀಟ ಮಾಡದೇ ಎಷ್ಟೋ ಬಾರಿ ಅದು ಆಗುವವರೆಗೆ ನನಗೆ ಸ್ವಸ್ಥ ಇಲ್ಲ. ಹೌದು, ಅದು ನಾನು ಊರಲ್ಲಿ ಇರಲಿಲ್ಲ, ಅದು ತಪ್ಪಾಗಿದೆ, ಅದು ನನಗೆ ಗೊತ್ತಿದೆ. ಆದರೆ ನಾನು ಬರುವುದಿಲ್ಲ. ಏನು ಮಾಡೋದು? ನಾನು ಕೊನೆಗೆ ಒಂದು ಬಾಣ ಬಿಟ್ಟು, ಅಲ್ಲ ಈಗ ನೀವು ಬರುವುದಿಲ್ಲ ಅಂತ ಆದರೆ ಸರ್, ನಾವು ಈಗ ಪತ್ರಕರ್ತರಿಗೆಲ್ಲ ಕೊಟ್ಟಾಗಿದೆ. ಅವರು ಕೇಳ್ತಾರೆ ಏನು ಕಾರಣ ಬಂದಿಲ್ಲ ಅಂತ, ನಾವು ಹೇಳಬೇಕಾಗ್ತದೆ. ನಾನು ನಿಮಗೆ ಒಂದು ಕೇಳ್ತೇನೆ, ನಾನು ರಿಕ್ವೆಸ್ಟ್ ಮಾಡೋದು ಸರ್, ನಾವು ಅದನ್ನು ತಿದ್ದುಪಡಿ ಮಾಡಿ ನಿಮಗೆ ನಾಳೆ ಬೆಳಿಗ್ಗೆ ಮುಟ್ಟಿಸ್ತೇವೆ. ನಾವು ಮುಟ್ಟಿಸಿದ್ರೆ ನೀವು ಬಂದರೆ ನಮಗೆಲ್ಲ ಬಹಳ ಸಂತೋಷ. ಆಯ್ತು, ಹೋಗಿ. ನಾನೇನು ಮಾಡಿ ಸೀದಾ ಪ್ರೆಸ್ಸಿಗೆ ಹೋದೆ, ಕರೆಕ್ಷನ್ ಮಾಡಿದೆ. ನನಗೆ ಸ್ವಲ್ಪ ಸಿಟ್ಟಿತ್ತು, ನಾನು ಹೋಗಲಿಲ್ಲ, ಬೇರೆಯವರ ಮೂಲಕ ಅದನ್ನು ಕಳಿಸಿಕೊಟ್ಟೆ. ಕಾರಂತರು ಆ ದಿನ ಬಂದರು. VC ಅವರಿಗೆ ಹೆದರಿಕೆ, ಈಗ ನಮ್ಮನ್ನು ತೊಳಿತಾರೆ ಇವರು ಸಾಮಾನ್ಯ ಮಾಡಿ. ಬಟ್ ಕಾರಂತರ ದೊಡ್ಡ ಗುಣ ಏನಂದರೆ, ಇಡೀ ಭಾಷಣದಲ್ಲಿ ಒಂದೇ ಒಂದು ರೀತಿಯ ವ್ಯಂಗ್ಯ, ಕೊಂಕು, ವಿಡಂಬನೆ ಯಾವುದೂ ಇಲ್ಲ. ಅವರ ಅನೇಕ ನಾನು ನೋಡಿ ಅವರಲ್ಲಿ ವಿಡಂಬನೆ ಗುಣ ಎಲ್ಲ ಇದು ಹೇಳ್ತಾರೆ. ಆ ಪ್ರಸಂಗದ ಪ್ರಸ್ತಾವನೆ ಮಾಡಿಲ್ಲ. ಅವರ ಪುಸ್ತಕದ ಬಗ್ಗೆ ಮಾತ್ರ, ಅಂದರೆ ಅನೇಕ ವಿಷಯಗಳಲ್ಲಿ ನಾವು ಕಂಡ ಹಾಗೆ ಆ ಥರದ ಒಂದು ಸಂಕುಚಿತವಾದ ಮನೋಧರ್ಮ ಅವರ ಹತ್ರ ಇಲ್ಲ. ನಾನು ಆ ಒಂದು ನೋಡಿ. ಇನ್ನೊಂದು ಸಂದರ್ಭ ಯಾವುದೋ ನೆನಪಿರ್ತಾ ಇಲ್ಲ, ಆ ಕಾರ್ಯಕ್ರಮಕ್ಕೆ ನಂದಕ್ಕೋ ಸಾಮಾನ್ಯವಾಗಿ ನಾವು ಆ ಕಾಲಕ್ಕೆ ಈ TA ಬಿಲ್ ₹1.20
ಹಾಕಿ ನಾವು ಸಾಲಿಗ್ರಾಮದಿಂದ ಕೊಂಡಂಜಿಗೆ ಅಂತ ಹಾಕಿ ನಾನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಆಗ ಕ್ಯಾಶ್ ಕೊಡಬೇಕಾಗಿತ್ತು. ಕವರ್ನಲ್ಲಿ ಹಾಕಿ ಅವರವರ ಈ ಪೈರನ್ನು ಇದಕ್ಕೆ ಸಿಕ್ಕಿಸಿಕೊಳ್ಳೋದು ಕೊಡ್ತದೆ. ಒಂದು ಬಾರಿ ನನಗೊಂದು ಕವರ್ ಬಂತು, ಅದರಲ್ಲಿ ಒಂದು ಚೆಕ್ ಇತ್ತು. ನೀವು ಕೊಟ್ಟಿರುವ ಹಣ ನನ್ನ ಕಾರಿನ ಪೆಟ್ರೋಲಿಗಿಂತ ಹೆಚ್ಚಾಗಿದೆ, ಹೆಚ್ಚಾದ ಹಣವನ್ನು ನಿಮಗೆ ಚೆಕ್ ಮೂಲಕ ಕಳಿಸಿದ್ದೇನೆ. ಬಹುಶಃ ನಮ್ಮ ಎಷ್ಟು ಸಾಹಿತಿಗಳು ಆ ಥರ ಕೊಡ್ತಾರೋ ಗೊತ್ತಿಲ್ಲ, ವಾಪಸ್ ಕೊಡುತ್ತದು. ಇದು ನಾನು ಒಂದು ಸಣ್ಣ ಇನ್ಸಿಡೆಂಟ್ ಯಾಕೆ ಹೇಳ್ತೇನೆ ಅಂದರೆ, ಅವರಲ್ಲಿ ಈ ಥರದ ಕೆಲವು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಸೂಕ್ಷ್ಮತೆ ಉಂಟಲ್ಲ, ಬಹಳ ಸೂಕ್ಷ್ಮತೆ ಉಂಟು. ಅದಕ್ಕೆ ನಾನೀಗ ಸುಮ್ಮನೆ ನನ್ನ ಬಾಲ್ಯದ ಹೇಳಬೇಕು. ನನ್ನ ತಾಯಿ ಮತ್ತು ಕಾರಂತರ ಹೆಂಡತಿ ಬಹಳ ಆತ್ಮೀಯರು. ಯಾರು ಎಲ್ಲ ಕಾರಂತರು ನನ್ನ ತಾಯಿಯಮ್ಮ. ನಾನು ಚಿಕ್ಕಂದಿದ್ದಾಗ ಅವರು ಕಾರಂತ ಮನೆಗೆ ಹೋಗ್ತಾ ಇದ್ದರು. ಒಂದಿನ ಅಲ್ಲಿ ವಿ ಸೀತಾರಾಮಯ್ಯ ಬಂದಾಗ ಅವರಿಗೇನಾಗಿದೆ, ಈ ಸಾಹಿತಿಗಳು ಬಂದಾಗ ಅವರಿಗೆ ಒಟ್ಟಿಗೆ ಒಂದು ಮಾತಾಡಲಿಕ್ಕೆ ಜನ ಬೇಕು. ನಮ್ಮ ತಂದೆಯನ್ನ ತಾಯಿಯನ್ನ ಬೇರೆ ಪುತ್ತೂರಿನ ಕೆಲವರನ್ನೆಲ್ಲ ಕರಿತಾ ಇದ್ದರು. ಅಲ್ಲಿ ಎಲ್ರಿಗೂ ಬಡಿಸ್ತಾ ಬಂದ್ರಾದ್ರು ಇಲ್ಲ ಕಾರಂತರು, ಇಲ್ಲ ನೋಡು ಆ ಎಲೆಗೆ ಚಟ್ನಿ ಬರಲಿಲ್ಲ, ನಮ್ಮ ತಾಯಿ ಎಲೆಗೆ ಚಟ್ನಿ ಬಿದ್ದಿಲ್ಲ, ಆ ಚಟ್ನಿ ಬರಲಿಲ್ಲ ಅಂತ. ಅದನ್ನು ನಾನು ಎಷ್ಟೋ ಬಾರಿ ನೋಡಿದೆ. ಸೂಕ್ಷ್ಮ ಹೇಗೆ ಅಂದರೆ, ಅವರು ಸಭೆಯಲ್ಲಿ ಕೂತಾಗ ಕೈಯನ್ನು ಹೀಗೆ ಮಾಡಿ ಕೂತ್ಕೊಳ್ತಾರೆ, ಆದರೆ ಎಲ್ಲವನ್ನು ಮಾತಾಡಿದ್ದ ಮಾತುಗಳೆಲ್ಲವನ್ನು ತಮ್ಮೊಳಗೆ ಅವರು ಸೇರಿಸ್ತಾ ಬಂದಿರ್ತಾರೆ ಸೂಕ್ಷ್ಮತೆಗಳು. ಅದೇ ನಾನು ಪರ್ಸನಲ್ ಹೇಳೋ ಇನ್ನೊಂದು ಪರ್ಸನ್ ಹೇಳ್ಬೋದು. ಅವರ ಈ ಜನ್ಮದಿನಗಳ ಆಚರಣೆಗಳು ಸುಮಾರು 80-85 ಮೇಲೆ ಕೋಟದಲ್ಲಿ ಹೆಚ್ಚು ಆಗ್ತಾ ಇತ್ತು ಪ್ರತಿ ವರ್ಷ. ಮಂಗಳೂರು ಪುರಭವನದಲ್ಲಿ ಆಗ್ತಾ ಇತ್ತು. ನಮ್ಮ ತಂದೆಯವರು ನನ್ನ ಜೊತೆಗಿದ್ದರು, ಆದ ಕಾರಣ ಪ್ರತಿ ಬಾರಿಯೂ ಪುರಭವನಕ್ಕೆ ಹೋಗ್ತಾ ಇದ್ರು. ಒಂದು ವರ್ಷ ನಾನು ಹೋಗ್ತಾ ಇದ್ದೆ. ಒಂದು ವರ್ಷ ತಂದೆಯವರು ಹೋಗ್ಲಿಕ್ಕೆ ಅವರಿಗೆ ಹೊಟ್ಟೆಯ ಯಾವುದೋ ಒಂದು ಕಾಯಿಲೆ ಆಗಿ ಅದು ಡಾಕ್ಟ್ರು ಇದು ಏನೋ ಸಮಸ್ಯೆ ಅಂತ ಹೇಳಿ ಹೋಗಕ್ಕಾಗಲಿಲ್ಲ. ನನ್ನ ನೋಡಿ ಎಲ್ಲಿದ್ದಾರೆ ತಂದೆ ಬರಲಿಲ್ಲ ಇವತ್ತು? ಹೇಳಿದ್ದೆ, ಸರ್ ಅವ್ರಿಗೊಂದು ಹೊಟ್ಟೆಯಲ್ಲಿ ಏನೋ ಹುಣ್ಣಿನ ಥರದೇನೋ ಹಾಕಿದೆ ಈ ಥರದ್ದು. ಹೌದಾ? ಅದಕ್ಕೆ ಹುಬ್ಬಳ್ಳಿಯಲ್ಲಿ ಒಬ್ಬರು ಆಯುರ್ವೇದ ಪಂಡಿತರಿದ್ದಾರೆ ಅಷ್ಟು ಹೇಳಿ ನಾನು ಅಷ್ಟು ಹೇಳಿ ಬಿಟ್ಟು ಬಂದೆ. 15 ದಿನ ಆದಾಗ ನನ್ನ ಹೆಸರಿಗೆ ಅಡ್ರೆಸ್ಸಿಗೆ ಒಂದು ಕವರ್ ಬಂತು. ಅದರಲ್ಲಿ ಪತ್ರ ಏನಿಲ್ಲ, ಒಂದು ಇಲ್ಲೆಂಡ್ ಕವರ್ ಇತ್ತು. ಆ ಇಲ್ಲೆಂಡ್ ಕವರು ಹುಬ್ಬಳ್ಳಿಯ ಪಂಡಿತರು ಕಾರಂತರಿಗೆ ಬರೆದದ್ದು ಯಾವುದು ಇದರ ಬಗ್ಗೆ. ನಾನು ಮರ್ತೇ ಬಿಟ್ಟಿದ್ದೆ. ನಾನು ಹೇಳ್ತಾ ಇಂಥದ್ದು ಸಣ್ಣ ವಿಷಯ, ಆದರೆ ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ಕಂಡ ಇಂತಹ ಸಂಗತಿಗಳಿವೆಲ್ಲ. ಇವುಗಳು ಅನೇಕ ಬಾರಿ ನಮ್ಮ ವ್ಯಕ್ತಿಯನ್ನು ನಾವು ಈ ಕಾರಂತ ಪೀಠ ಆದಾಗಲೂ ಆಗ ನನ್ನ ಜೊತೆಗೆ ಮೊದಲು ನಿಕೇತನ ಇದ್ದರು, ಆಮೇಲೆ ಶೈಲಾ ಇದ್ದರು, ಆಮೇಲೆ ನಾವು ಅನೇಕ ಬಾರಿ ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ತಾ ಇದ್ದೆವು. ನಾನು ಮಾತಿಗೆ ಮರೆಯದು ಮೊದಲು ಕುಲಪತಿ ಹೇಳ್ತಾ ಇರೋದು, ಪೀಠಗಳನ್ನು ಅವುಗಳೆಲ್ಲ ತುಂಬ ಒಳ್ಳೆಯ ಉದ್ದೇಶದಿಂದ ಆರಂಭವಾದವುಗಳನ್ನು ಬೇಕಾಬಿಟ್ಟಿಯಾಗಿ ಅದನ್ನು ಬಿಡಬಾರ್ದು. ನಾನು ಯಾವುದೇ ಕಾರಂತ ಪೀಠದ ಬಗ್ಗೆ ಅಂತ ಹೇಳ್ತೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ನಾವೆಲ್ಲ ಯಾವುದೇ ಸಂಭಾವನೆ ತೊಳ್ಳದೆ ಆ ಪೀಠವನ್ನು, ಅವರ ಅಮೂಲ್ಯ ಸಾಮಗ್ರಿಯನ್ನು ಸಂಗ್ರಹ ಮಾಡಿ, ಅವರ ಅನೇಕ ಹಸ್ತಪ್ರತಿಗಳನ್ನು, ಅವರ ಡಾಕ್ಟರೇಟ್ ಡಿಲಿಟ್ನ ದಾಖಲೆಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿದವರು. ಅವುಗಳನ್ನು ನೀವು ಸರಿಯಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗದವರ ಕೈಯಲ್ಲಿ ಕೊಟ್ಟರೆ ಏನಾಗ್ತದೆ ಅಂದರೆ, ಪ್ರೊಫೆಸರ್ ಧರ್ಮ, ಕಾರಂತರ ಗೌರವ ಕಡಿಮೆ ಆಗುತ್ತಿಲ್ಲ, ನಿಮ್ಮ ವಿಶ್ವವಿದ್ಯಾಲಯದ ಗೌರವ ಕಡಿಮೆ ಆಗ್ತದೆ. ಅವೆಲ್ಲ ನಾಮಕೆ ವಾಸ್ತೆ ಅಲ್ಲ. ನೀವು 4 ಉಪನ್ಯಾಸ ಮಾಡುವುದು ಒಂದು ಪೀಠದ ಕೆಲಸ ಅಲ್ಲ, ಅದು ಯಾರು ಮಾಡಿಸ್ಬೋದು. ಅದಕ್ಕೆ ತುಂಬ ಇಂಟೆಲೆಕ್ಚುವಲ್ ಯಾವುದೂ ಇರಬೇಕಾಗಿಲ್ಲ. ಪೀಠ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಅದರ ಜೊತೆಯಲ್ಲಿ ಒಂದು ಬರೀ ಡಾಕ್ಯುಮೆಂಟ್ಸ್, ಒಂದು ರಿಸರ್ಚ್ ಕೆಲಸಗಳು, ಪಬ್ಲಿಕೇಶನ್ಸ್ ಇದನ್ನು ಮಾಡ್ತಾ ಹೋಗಬೇಕು. ಕಾರಂತ ಪೀಠದ ಬಗ್ಗೆ ನನಗೆ ಆ ಥರದ ಒಂದು ತೃಪ್ತಿ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ನಿಮ್ಮ ಈಗ ನಾಗಪ್ಪಕೋಟೆ ಸಿಕ್ಕಿದೆ, ಅವರು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇದು ನಾನು ಯಾಕೆ ಮಧ್ಯೆ ಹೇಳ್ತೇನೆ ಅಂದರೆ, ನಾವು ಬಹಳ ಕಷ್ಟಪಟ್ಟು ಯಾವುದೇ ಅನುಕೂಲತೆಗಳಿಲ್ಲದಾಗ ಒಂದು ಹಳೆಯ VHS ಕ್ಯಾಮರಾ ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಅವರ ದಾಖಲೆ ಮಾಡಿದ್ದೇವೆ. ಅವರು ಈ ಯಾವುದನ್ನು ಗೀತನಾಟ್ಯಗಳನ್ನು ಹಾಡಿದ್ದನ್ನು ನಾವು ಆಡಿಯೋ ದಾಖಲೆ ಮಾಡಿದ್ದೇವೆ. ಅವರು ಕುಣಿದದ್ದನ್ನು ನಾವು ವಿಡಿಯೋ ದಾಖಲೆ ಮಾಡಿದ್ದೇವೆ. ಆಮೇಲೆ ಅವರ ಅಪೂರ್ವವಾದ ಹಸ್ತಪ್ರತಿಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಅವೆಲ್ಲ ಉಳಿದಿದೆ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಹೇಳ್ತಾ ಇರುವಂಥದ್ದು ಒಂದು ಮ್ಯಾನ್ಸ್ಕ್ರಿಪ್ಟ್ ಆಗಲಿ, ಒಂದು ಮೆಟೀರಿಯಲ್ಸ್ ಆಗಲಿ,
ಅವುಗಳು ಬಹಳ ಬಹಳ ಬೆಲೆ ಬಾಳುವಂಥವು. ಅವುಗಳನ್ನು ಕಾಪಾಡುವುದು ಯಾವುದು ಪ್ರಿಸರ್ವೇಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಈ ರ್ಯಾರ್ ಮೆಟೀರಿಯಲ್ಸ್ ಇದೆಲ್ಲ. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಹೇಳ್ತಾ ಇರುವಂಥದ್ದು, ಸಾಲಿಗ್ರಾಮಕ್ಕೆ ಹೋಗಿ ನಮಗೊಂದು ಸಣ್ಣ ಒಂದು ಹಳೆಯ ಕ್ಯಾಮರಾದಲ್ಲಿ ಒಂದು ಬಾರಿ ಹೇಳಿದೆ, ಸರ್ ನಿಮ್ಮದೊಂದು ವಿಡಿಯೋ ದಾಖಲಾತಿ ಯಾವುದು ಬಹಳ ಜನಪ್ರಿಯವಾದ್ದು ಯಕ್ಷರಂಗಕ್ಕೆ ಅವರು ಸಿದ್ಧ ಮಾಡಿದ ನಳ ದಮಯಂತಿಯದ್ದು, ಅಲ್ಲಿ ಕಾರ್ಕೋಟಕನ ದೃಶ್ಯ. ಇವರು ಅಂಗೆ ತೆಗೆದರು, ಬನಿಯನ್ ಕಚ್ಚೆ, ಬನಂಜೆ ಸಂಜೀವ ಸುವರ್ಣ ಭಾಗವತರು, ಪಾಠಕರು ಮದ್ದಳೆ ಅಲ್ಲಿ ಸಾಲಿಗ್ರಾಮದ ಮನೆಯಲ್ಲಿ. ಇವರು ಕುಡಿಲಿಕ್ಕೆ ಸ್ವಲ್ಪ ಗೆಜ್ಜೆ ಕಟ್ಟಿದ್ದಾರೆ ಕಾಲಿಗೆ, ಕುಡಿಲಿಕ್ಕೆ ಶುರು ಮಾಡಿದರು. ಅದು ಹೀಗೆ ಮಾಡಿಕೊಂಡು ಅವರು ಕುಣಿಯುವ ಒಂದು ರಭಸಕ್ಕೆ ಅಷ್ಟೊತ್ತಿಗೆ ಮಾಲ್ಯಮನ ಹತ್ರ ಬಂದು ಹೇಳಿದ್ರು, ಸರ್ ಮೊನ್ನೆ ಡಾಕ್ಟರ್ ಹೇಳಿದ್ದಾರೆ ಸಣ್ಣ ಅಟ್ಯಾಕ್ ಆಗಿದೆ, ಇದು ಅವರು ತಿರುಗಿ ಹೋಗೋದಕ್ಕಿಂತ ಒಂದು ಎಲ್ಲ ಅದಕ್ಕೆ ಭಾಳ ಹಿಂದೆ, ಐ ಥಿಂಕ್ 94 or 95 ಅಷ್ಟೇ. ಆಮೇಲೆ ನಾವು ಅವರ ಹೇಳಿಕಾಗ್ತದೆ. ಆದರೆ ಆ ಥರದ ಒಂದು ಉತ್ಸಾಹದಿಂದ ಆಮೇಲೆ ಗೀತನಾಟ್ಯಗಳನ್ನು ಅದರ ಬಗ್ಗೆ ನಾನು ಸ್ವಲ್ಪ ನನ್ನ ಅನುಭವ ಹೇಳಬೇಕು. ಒಂದು ಕಾಲಕ್ಕೆ ಇವರು ಲೀಲಾ ಕಾರಂತನ ಮದುವೆ ಆಗುವುದಕ್ಕೆ ಒಂದು ಕಾರಣ ಅವರ ಈ ಗೀತನಾಟಕಗಳು, ಅದು ರೂಪಕವಾಗಿ. ಕಿಸಾ ಗೌತಮಿಯಲ್ಲಿ ಲೀಲಾ ಕಾರಂತರ ಗೌತಮಿಯಾಗಿ ಇವರು ಬುದ್ಧನಾಗಿ ಅದು ಮಂಗಳೂರಿನಲ್ಲಿ ಅಭಿನಯಿಸಿರುವಂಥದ್ದು. ಇವರು ಹುಡುಗಿ ಲೀಲಾ ಬೆಸೆಂಟ್ ಕಾಲೇಜಿನ ಶಾಲೆಯ ಹುಡುಗಿ. ಆದರೆ ಇವರ ನೃತ್ಯ ಮತ್ತು ಆ ಹುಡುಗಿದ್ದದ್ದು ಮತ್ತೇನಾಗ್ತಾ ಇತ್ತು ಅಂದರೆ, ಅವರಿಗೆ ಲೀಲಾ ಕಾರಂತರ ಕಂಠ, ನಾನು ಅದನ್ನು ಕೇಳಿದ ಹಾಡೋದು ತುಂಬ ಒಳ್ಳೆಯ ಕಂಠ. ಹಾಗೆ ಬುದ್ಧೋದಯ, ಕಿಸಾ ಗೌತಮಿ, ಬುದ್ಧೋದಯ ಎರಡು ಕೂಡ ಸಾಮಾನ್ಯ ನಮ್ಮಲ್ಲಿ ಬುದ್ಧ ಸಾಹಿತ್ಯ ದೃಷ್ಟಿಯಿಂದ ಆರಂಭದ ರಚನೆಗಳು. ಅಫ್ಕೋರ್ಸ್ ಇವರ ವೈಶಾಖಿ ಇದೆ, ಗೋವಿಂದ ಪೈ ಅವರದು. ನಂತರ ಈಗ ಇತ್ತೀಚೆಗಿನ ವೆಂಕಟೇಶ ಮೂರ್ತಿಯವರ ಬುದ್ಧಚಾರಣ ಇದೆ. ಆದರೆ ಆರಂಭದಲ್ಲಿ ಅಫ್ಕೋರ್ಸ್ ಇವರ ಜಿ ಪಿ ರಾಜೇಂದ್ರನವರ ಕಾವ್ಯ ಇದೆ, ಸಾಹಿತ್ಯ ಇದೆ. ಆದರೆ ಇವರದು ಬುದ್ಧೋದಯ ಮತ್ತು ಕಿಸಾ ಗೌತಮಿ, ಸಾವು ಕಾರಣದ ಮನೆಯ ಸಾಸಿವೆಯೂ ಬೇಕಾರೆ. ನಾನು ಈಗಲೂ ಹಾಡ್ತಾ ಇರೋದು, ನನ್ನ ಅಮ್ಮ ಚೆನ್ನಾಗಿ ಹಾಡ್ತಾ ಇದ್ರು, ಸಾವು ಕಾರಣದ ಮನೆಯ ಸಾಸಿವೆಯೂ ಬೇಕಾರೆ. ಅದು ಇವರ ರಚನೆ. ಯಾವುದು ಕಿಸಾ ಗೌತಮಿಯಲ್ಲಿ ಅವಳು ಮನೆಗೆ ಹೋಗಿ ನನಗೆ ಮಗು ಬದುಕಿಸಬೇಕು, ಅದಕ್ಕೆ ನನಗೆ ಸಾಸಿವೆ ಬೇಕು, ಅದು ಹೇಳಿದ್ದಾರೆ, ಸಾವು ಇಲ್ಲದಿರುವ ಮನೆಯ ಸಾಸಿವೆ ಬೇಕು ಅಂತ. ಸೊ ಅದು ಕಿಸಾ ಗೌತಮಿಯಲ್ಲಿ ಭಾಳ ಅದ್ಭುತ. ಈ ರೀತಿಯಾಗಿ ಅದರಲ್ಲಿ ಇನ್ನೊಂದಿದೆ, ಯಾರ ಒಂದರಂತ ಒಂದು ಗೀತಾನಾಟಕ, ಅದನ್ನು ನಾನು ಅವರಿಂದ ಹಾಡಿಸಿದ್ದೇನೆ. ಅದು ಉಂಟೈಲು ಹೋಗುತ್ತಿಲ್ಲ ಆಡಿಯೋ. ಯಾರೋ ಒಂದರು ಏನಂತೆ ಏನಂತೆ, ಅದೇನಾಗಿದೆ ಅಂದರೆ, ಯಾರೋ ಒಬ್ಬಳು ಜಾರಿ ಬಿದ್ದಾಗ ಇನ್ನೊಬ್ಬ ಎತ್ತಿದನಂತೆ. ಸೊ ಅವರಿಬ್ಬರಿಗೆ ಪ್ರೇಮ ಇತ್ತು, ಪ್ರಣಯ ಇತ್ತು ಅಂತ ಅದು ಸುದ್ದಿ. ಅದರ ಈ ರೂಮರ್ ಹರಡುವುದರ ಬಗ್ಗೆ ಒಂದು ಹಾಸ್ಯಮಯವಾದ ಒಂದು ಗೀತನಾಟಕ, ತುಂಬ ಚೆನ್ನಾಗಿದೆ. ಅದು ಏನಾಗಿದೆ ಅಂದರೆ, ಕಾರಂತರ ಒಂದು ಈ ಜನಪದದ ಒಂದು ಮನೋಧರ್ಮ ದೃಷ್ಟಿಯಿಂದ ಯಾರೋ ಒಂದರು ಏನಂತೆ 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 ಅದನ್ನು ಆ ಕಾಲಕ್ಕೆ ರಂಗಭೂಮಿಯಲ್ಲಿ ಅಭಿನಯಿಸ್ತಾ ಇತ್ತು. ಆದರೆ ಅನ್ಫಾರ್ಚುನೇಟ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ನಾಟಕದ ತರಬೇತಿಯಲ್ಲಿ ಕಾರಂತರ ಗೀತನಾಟ್ಯಗಳು ಹೆಚ್ಚು ಪ್ರಚಾರಕ್ಕೆ ಬರೀ ಈಗ ಈ ವರ್ಷದಿಂದ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಅದನ್ನು ಕಾರಂತ ಬರ್ಕೊಂಡಿದ್ದಾರೆ. ಜರ್ಮನಿಯ ಒಪೇರಾಗಳನ್ನು ಕೇಳಿ, ನಾನು ಜರ್ಮನಿಗೆ ಹೋದಾಗ ನಮ್ಮ ಪ್ರೊಫೆಸರ್ಗಳು ಒಪೇರಾಗಳು ನನಗೆ ಆರಂಭದಲ್ಲೆಲ್ಲ ಭಾಳ ಬೋರ್ ಅನ್ನಿಸಿತ್ತು. ಎಂಥದ್ದು ಎಲ್ಲ ಪಾತ್ರಗಳು ಹಾಡ್ತಾ ಅವ್ರು ಏನಿಲ್ಲ ಹಾಡ್ತಾ ಇರುವಂಥದ್ದು. ಅದು ಕೂಡ ಹಾಡುವಿಕೆ ಕೂಡ ನಮಗೆ ಅಪರಿಚಿತವಾದ್ದು. ಮತ್ತು ಅದಕ್ಕೆ ಅದು ಒಪೇರಾ ಅನ್ನುವಂಥದ್ದು ಯುರೋಪಿನಲ್ಲಿ ಹುಟ್ಟುಕೊಂಡಿರುವಂಥ ಒಂದು ಪ್ರಕಾರ, ಸಂಗೀತ ನಾಟಕ ಅಂತ. ಬಟ್ ಇಲ್ಲಿ ಗೀತ ನಾಟಕ ಅದನ್ನು ಭಾಳ ಪ್ರಮುಖ ಕಾರಂತರು ಮತ್ತು ಪೂತಿ ನರಸಿಂಹಾಚಾರ್ಯ. ಆದರೆ ಕಾರಂತರ ಅವುಗಳಲ್ಲಿ ಏನಾಗಿದೆ, ಒಂದು ಲೌಕಿಕ ಇಟ್ಟುಕೊಂಡು ಬರೆದಿದ್ದಾರೆ. ಅದೇ ಅವರ ಈ ಗೀತನಾಟಕಗಳಲ್ಲಿ ಲೌಕಿಕವನ್ನು ಇಟ್ಟುಕೊಂಡು ಬರೆದಿದ್ದಾರೆ. ಮತ್ತು ಅದಕ್ಕೆ ಅತೀತವಾದ, ಅಂದರೆ ಅವರವರು ಒಂದು ರೀತಿಯಲ್ಲಿ ನಾವು ತುಂಬ ದಾರ್ಶನಿಕಕ್ಕೆ ಹೋಗುವುದಿಲ್ಲ ಕಾರಂತರದ್ದು. ಅದಕ್ಕಾಗಿ ಅವರ ಕಾದಂಬರಿಯಲ್ಲಿನ ಯಾಕೆ ರಿಯಲಿಸ್ಟಿಕ್ ಅಂತ ಹೇಳ್ತಾರೆ ಅಂದರೆ, ರಿಯಲಿಸ್ಟಿಕ್ಕಿನ ಮೇಲೆ ಅವರದ್ದೊಂದು ಪಾಯಿಂಟ್ ಆಫ್ ವ್ಯೂ ಇದೆ, ದರ್ಶನ ಇದೆ. ದರ್ಶನವನ್ನೇ ಅವರು ಅದರ ಮುಖ್ಯ ಕೋರಾಗಿ ಮಾಡೋದಿಲ್ಲ. ಕುವೆಂಪು, ಪುತಿನ, ಬೇಂದ್ರೆ ಅವರಲ್ಲಿ ದರ್ಶನ ಒಂದು ಕೋರ್ ಆಗಿದ್ದರೆ, ಇವರಲ್ಲಿ ರಿಯಲಿಸ್ಟಿಕ್ಕಿಗೆ ಆ ಥರದ ಒಂದು ಸ್ವಲ್ಪ ಛಾಯೆ ಇರ್ತದೆ ಅಷ್ಟೇ. ಅದು ಅವರ ನೀವು ಕಾದಂಬರಿ ತಗೊಳ್ಳಿ,
ಅವರ ನಾಟಕ ತಗೊಳ್ಳಿ ಎಲ್ಲ ಕಡೆಯಲ್ಲಿ ಕೂಡ ಆ ಥರದ ಅದು ಅವರ 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 ನೋಡುವ ಕ್ರಮ ಹಾಗಿರ್ತದೆ. ಹಾಗಾಗಿ ಗೀತನಾಟ್ಯಗಳು ನಾವು ಅದನ್ನು ರೆಕಾರ್ಡ್ ಮಾಡಿಕೊಂಡೆವು ಅವರ ಈ ಯಾವುದರಲ್ಲಿ ಕಾರಂತ ಪೀಠದಲ್ಲಿ. ಅದು ಒಂದು ಬಹಳ ಮುಖ್ಯವಾದ್ದು. ಆಮೇಲೆ ಅವರು ಆ ಕಾಲಕ್ಕೆ ನಮಗೊಂದು ನೋಟ್ಬುಕ್ ಕೊಟ್ಟರು, ಅದೀಗ ಉಂಟ ಇಲ್ವೋ ಗೊತ್ತಿಲ್ಲ ಕಾರಂತ ಪೀಠದಲ್ಲಿ, ಅದನ್ನು ಬೆಳಿಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೆ. ಇಡೀ ಅವಿಭಜಿತ ಪುತ್ತೂರು ತಾಲೂಕು ಅಂತ, ಬಹುಶಃ ನಾವು ಹುಟ್ಟುವಾಗ ಇದ್ದದ್ದು ಈಗಿನವರಿಗೆ ಅದು ಗೊತ್ತಾಗಲಿಕ್ಕಿಲ್ಲ. ಅವಿಭಜಿತ ಪುತ್ತೂರು ತಾಲೂಕು ಅಂದರೆ ಈಗಿನ ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ, ಕಾಸರಗೋಡು ಬಿಟ್ಟು ಕಡಬ ಗಿಡ ಅವೆಲ್ಲ ಚಿಕ್ಕ ಅದನ್ನು ಲೆಕ್ಕಕ್ಕಿಲ್ಲ, ಮರಿಗಳು. ಆದರೆ ಈ ಇಷ್ಟನ್ನು ಸೇರಿಸಿರುವಂಥದ್ದು ಪುತ್ತೂರು ತಾಲೂಕು. ನಾವು ಹುಟ್ಟುವಾಗ ಅಷ್ಟೇ ಇದ್ದದ್ದು. ಮಂಗಳೂರು ಬಿಟ್ಟರೆ ಪುತ್ತೂರು ಬಿಟ್ಟರೆ ಮಡಿಕೇರಿ ಅಷ್ಟೇ. ಆ ಇಡೀ ಪುತ್ತೂರು ತಾಲೂಕಿನ ದಲಿತರ ಅಥವಾ ಆ ಕಾಲಕ್ಕೆ ಹರಿಜನ ಅಂತ ಹೇಳುವವರು ಪ್ರತಿ ಮನೆಗೆ ಹೋಗಿ ಆ ಪುಸ್ತಕದಲ್ಲಿ ಅವರ ಹೆಸರುಗಳು, ಅದು ಈಗಿನ ಜಾತಿಗಣತಿ ಅಲ್ಲ ಇದು, ಹೆಸರುಗಳು, ಅವರ ವೃತ್ತಿ, ಅಲ್ಲಿಯ ಕಸುಬು, ಆಮೇಲೆ ಅಲ್ಲಿಯ ನಾಯಿ, ಕೋಳಿ, ಪ್ರಾಣಿಗಳು ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಅದನ್ನು ಯಾಕಂದರೆ ಅವರು ನಂತರದ ಹಂತದಲ್ಲಿ ಅವರಿಗೆ ಲಿಪಿಕಾರರು ಮತ್ತು ಕಾರ್ತಿಯರಿದ್ದರು. ಅದಲ್ಲಿ ಬಾಲವನದಲ್ಲಿ ಅವರ ಕೊನೆಯ ಭಾಗ, ಬಾಲವನದಲ್ಲಿ ಅವರಿದ್ದದ್ದು 1930ರಿಂದ 1973ರವರೆಗೆ, 43 ವರ್ಷ ಇದ್ದದ್ದು. ಆರಂಭದಲ್ಲಿ ಅವರು ಕೈಯಲ್ಲೇ ಬರೀತಾ ಇದ್ದದ್ದು. ಆದರೆ ಕೊನೆಯ ಹಂತದಲ್ಲಿ ಬಾಲವನ ಪುತ್ತೂರಲ್ಲಿದ್ದಾಗಲೂ ಅವರಿಗೆ ಲಿಪಿಕಾರರು ಮತ್ತು ಲಿಪಿಕಾರ್ತಿಯರಿದ್ದರು. ಇಲ್ಲಿಗೆ ಬಂದ ಮೇಲೆ ಲಿಪಿಕಾರ್ತಿಯರಿ ಮಾಲ್ಯ ಅಂತವರು ಇದ್ದದ್ದು. ಆದರೆ ಇದು ಅವರ ಕೈ ಬರಹದಲ್ಲೇ ಬಂದದ್ದು. ಆದರೆ ಆಮೇಲೆ ನಮ್ಗೆ ಗೊತ್ತಾಯಿತು, ನಾನು ಅದನ್ನು ಶೋಧಿಸುವಾಗ ಅವರ ಯಾವುದು ಈ ಆತ್ಮಚರಿತ್ರೆ ಓದಿದಾಗ, ಇದು ಕಾದಂಬರಿ ಬರೆಯುವುದಕ್ಕಾಗಿ ಮಾಡಿದ ಸರ್ವೆ ಅಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಮೆಟ್ರಿಕ್ಯುಲೇಷನ್ ಅನ್ನು ಅರ್ಧಕ್ಕೆ ಈಗ ಹಳೆಯ ಸರ್ಕಾರಿ ಕಾಲೇಜನ್ನು ಬಿಟ್ಟು ಅವರು ಪುತ್ತೂರಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ ಮಳಹಳ್ಳಿ ಶಿವರಾಯರು. ಮಳಹಳ್ಳಿ ಶಿವರಾಯರ ಒಂದು ಪ್ರೇರಣೆಯಿಂದ ಹೋದ್ದು. ಅಲ್ಲಿ ಏನಾಗಿದೆ ಅಂದರೆ, ಅವರದ್ದು ಆ ಕಾಲಕ್ಕೆ ಗಾಂಧಿಯ ತತ್ವಕ್ಕೆ ಆರಂಭದಲ್ಲಿ ಸಂಪೂರ್ಣವಾಗಿ ಅವರು ಒಪ್ಪಿಕೊಂಡವರು. ಹಾಗೆ ಖಾದಿಯ ವಸ್ತುಗಳನ್ನು ಮನೆ ಕೊಂಡೋಗಿ ಮಾರಾಟ ಮಾಡಿದ್ದಾರೆ ಅವರು. ಮತ್ತು ಆ ಕಾಲದಲ್ಲಿ ಏನಾಗಿದೆ ಅಂದರೆ, ಈ ಗಾಂಧಿ ತತ್ವವನ್ನು ಪ್ರಚಾರ ಮಾಡೋದಕ್ಕೆ ಈ ದಲಿತ ಕೇರಿಗಳಿಗೆ ಹೋಗಿದ್ದಾರೆ. ಅಲ್ಲಿ ಆ ಮಕ್ಕಳಿಗೆ ನಾಟಕ ಆಡಿಸಿದ್ದಾರೆ. ನನಗೆ ನನ್ನ ತಂದೆ ಅವರು 1931ರಲ್ಲಿ ಕಾರಂತರ ಮಕ್ಕಳ ಕೂಟಕ್ಕೆ ಸೇರಿದರು. ಆಗ ಅವರು ಪುತ್ತೂರಿನ ಹೈಯರ್ ಎಲಿಮೆಂಟ್ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ, ಬಹುಶಃ 5ನೇ 6ನೇ 7ನೇ ಕ್ಲಾಸ್ ಇರಬೇಕು. ಹಾಗೆ ಆ ಕಾಲಕ್ಕೆ ಏನಾಗಿದೆ, ಈ ಉಪ್ಪಿನಂಗಡಿ ಮತ್ತು ಕಡಬ, ಸುಳ್ಯ ಈ ಕಡೆಯಲ್ಲೆಲ್ಲ ಹೋಗಿ ಅಲ್ಲಿ ದಲಿತರು, ಸ್ಪೃಶ್ಯ ಪಟ್ಟಣದ ಎಲ್ಲರನ್ನು ಮಕ್ಕಳು ಕರ್ಕೊಂಡು ನಾಟಕ ಆಡಿಸಿದ್ದಾರೆ. ಅವರ ನಾಟಕ ಮಕ್ಕಳ ನಾಟಕ. ಸೊ ಆ ನಾಟಕ ಆಡಿಸುವ ಒಂದು ನೆಲೆಯಲ್ಲಿ ಏನಾಯಿತು ಅಂದರೆ, ಇವರ ಆ ಸ್ಥಳಕ್ಕೆ ಹೋದಾಗ ಇವರ ಒಂದು ಆರ್ಥಿಕ ಸಾಮಾಜಿಕ ವಿಷಯಗಳನ್ನು ಸಮೀಕ್ಷೆಯನ್ನು ಅವ್ರು ಬರ್ಕೊಂಡು ಹೋದರು. ಅದರ ಉಪ ಉತ್ಪನ್ನವಾಗಿ ಚೋಮನದೊಡ್ಡಿ ಹುಟ್ಟಿಕೊಂಡಿದ್ದು. ಚೋಮನದೊಡ್ಡಿಯನ್ನು ಬರೀಲಿಕ್ಕಾಗಿಲ್ಲ. ನಾನು ಮೊದಲು ನನಗೆ ಒಂದು ತಪ್ಪು ಕಲ್ಪನೆ ಇತ್ತು, ಚೋಮನದೊಡ್ಡಿ ಬರೀಲಿಕ್ಕಾಗಿ ಇವರು ಈ ಥರ ಎಲ್ಲ ಸಂಗ್ರಹ ಮಾಡಿದರು ಅಂತ. ಬಟ್ ಆಮೇಲೆ ಅವರ ಯಾವುದು ಆತ್ಮಚರಿತ್ರೆ ಓದಿದ ಮೇಲೆ ಗೊತ್ತಾದ್ದು, ಅವರ ಅಲ್ಲಿ ಪುತ್ತೂರಿಗೆ ಹೋದ ಆರಂಭದ 31ರಿಂದ ಒಂದು 10 ವರ್ಷಗಳ ಕಾಲ, ಅಂದರೆ 47 ಸ್ವಾತಂತ್ರ್ಯವರೆಗಿನ ಅವರ ಕೆಲಸಗಳೆಲ್ಲವುಗಳು ಕೂಡ ಒಂದು ಆದರ್ಶವಾದಿ ಒಂದು ಹೋರಾಟ. ಆದ್ದರಿಂದಲೇ ನೀವು ನೋಡಬೇಕು, ಅವರು ಬರೆದ ಮುಖ್ಯವಾದ 3 ಕಾದಂಬರಿಗಳನ್ನು ನಾನು ಇಲ್ಲಿಂದ ಜಂಪ್ ಮಾಡ್ತಾ ಇದ್ದೇನೆ. ಒಂದು ಅದು ಚೊಮ್ಮನದುಡ್ಡಿ ಅನ್ನುವಂಥದ್ದು. ಚೊಮ್ಮನದುಡ್ಡಿ ಅವರು ಬರೆದ ಮಹತ್ವದ ಬರೆದ ಪುತ್ತೂರಿಗೆ ಹೋದ್ಮೇಲೆ ಬರೆದದ್ದು. ನಾನು ಬೆಳಿಗ್ಗೆ ಹೇಳಿದೆ, ಪುತ್ತೂರಿಗೆ ಹೋಗೋದಿದ್ದರೆ ಸಾಲಿಗ್ರಾಮ ಇದ್ದರೆ ಚೊಮ್ಮನದುಡ್ಡಿ ಬರ್ತಾ ಇರಲಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಅದು ಆ ಇಡೀ ಆಂಬಿಯನ್ಸ್ ಅಥವಾ ಪರಿಸರ ಇದೆ ಅಲ್ಲ, ಅದು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಯಾವುದು ಆ ರೀತಿಯ ಅಲ್ಲಿ ನಡೆದಾಡಿಕೊಂಡು ಓಡಾಡಿಕೊಂಡು ಅವರು ಬರೆದಂಥದ್ದು. ನಡೆದಾಡಿಕೊಂಡು ಓಡಾಡಿಕೊಂಡು ಬರೀಲಿಕ್ಕೆ ಸಾಧ್ಯ ಆಗಿದ್ದದ್ದು ಅವರಿಗೆ ಅಲ್ಲಿ. ಅದು ಪ್ರಕಟ ಆಗಿರುವಂಥದ್ದು 1933ರಲ್ಲಿ. ಆ ನಂತರ ಬಂದದ್ದು ಸರಸಮ್ಮ ಸಮಾಧಿ 37ರಲ್ಲಿ, ಮರಳಿ ಮಣ್ಣಿಗೆ 41, ಆ ಬಳಿಕ
ಕುಡಿಯರ ಕೂಸು 51. ನೀವು ಒಂದು 3 ಅದನ್ನು ಮಾತನ್ನು ಹೇಳಿದರೆ, ಒಂದು ಚೌಮನದುಡ್ಡಿ, ಇನ್ನೊಂದು ಸರಸ ಸಮಾಧಿ, ಇನ್ನೊಂದು ಕುಡಿಯರ ಕೂಸು. ಅದರ ವಸ್ತು ಮತ್ತು ಅದರ ನಿರ್ವಹಣೆಯನ್ನು ನೋಡಿದರೆ ಅವು ಸಂಪೂರ್ಣವಾಗಿ ಅವರ ಜೊತೆಗೆ ಇದನ್ನು ಬರೀಲಿಕ್ಕಾಗಿ ಕ್ಷೇತ್ರ ಕಾರ್ಯ ಮಾಡಿ ಬರೆದದ್ದಲ್ಲ. ಎಷ್ಟೋ ಕಾದಂಬರಿಕಾರರು ಕಾದಂಬರಿ ಬರೀಲಿಕ್ಕೆ ಹೋಗಿ ಅವರು ಬುಡಕಟ್ಟಿನವ್ರ ಕ್ಷೇತ್ರ ಕಾರ್ಯ ಮಾಡಿಯೋ ದಲಿತರ ಕ್ಷೇತ್ರ ಇದಲ್ಲ. ಇವರು ಗಾಂಧಿವಾದಿಯ ತತ್ವದಿಂದ ಅವರ ಮಕ್ಕಳ ಜೊತೆಗೆ ಸೇರಿ ನಾಟಕ ಆಡಿಸಿ ಅವರಿಗೆ ಶಿಕ್ಷಣ ಕೊಡಿಸುವುದಕ್ಕೆ ಮಾಡಿ ಆ ಅನುಭವ ಪಡೆದನ್ನು ಬರ್ಕೊಂಡು ಅದರ ಆಧಾರದ ಮೇಲೆ ಅವರು ಬರೆದಂಥದ್ದು 1993. ಅದೇ ರೀತಿಯಲ್ಲಿ ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಈ ಬಾಂಜಾರ ಮಲೆ ಮತ್ತು ಉಳಿದ ಭಾಗದಲ್ಲಿರುವ ಮಲೆ ಕುಡಿಯರನ್ನು ನಡೆದಾಡಿಕೊಂಡು ಹೋಗಿ ಈ ಕುಡಿಯರ ಒಂದು ಮಲೆಗೂ ಇನ್ನೊಂದು ಮಲೆಗೂ ನಡೆಯುತ್ತಾ ಇದ್ದ ಸ್ಪರ್ಧೆಗಳು, ಒಂದು ಮಲೆಯಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ದ ಪಂಜುರ್ಲಿ, ಇನ್ನೊಂದು ಮಲೆಯಲ್ಲಿ ಆರಾಧನೆ ಮಾಡ್ತಾ ಇದ್ದ ಮಲರಾಯ. ಹಾಗಾಗಿ ಈ ಪಂಜುರ್ಲಿ ಮಲರಾಯ ನಡುವೆ ಸ್ಪರ್ಧೆ ಅಂತ ಹೇಳಿದರೆ ಅದು ಒಂದು ಮಲೆಯ ಬುಡಕಟ್ಟಿನವರು ಮಲೆ ಕುಡಿಯರಿಗೂ ಇನ್ನೊಂದು ಮಲೆಯ ಕುಡಿಯರಿಗೂ ಆಗುವ ಸ್ಪರ್ಧೆ. ಅದು ನೀವು ಅದನ್ನು ಆ ಕಾದಂಬರಿಯಲ್ಲಿ ಇವತ್ತು ನೀವು ಓದಿದರೆ ನಿಮಗದು ಹೊಸ ಅರ್ಥ ಕಾಡ್ತದೆ. ಅಂದರೆ ಆಯಾಯ ಒಂದು ಮಲೆಯವರು ತಮಗೆ ಬೇಕಾದ ದೈವಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ, ಮಲರಾಯ ಮತ್ತು ಪಂಜುರ್ಲಿ. ಆದರೆ ಅಲ್ಲಿ ಕೊನೆಗೆ ಅವರಲ್ಲಿ ಒಂದು ಸ್ವಲ್ಪ ಯಾವುದು ಈ ಹೇಳ್ತಾರೆ ವಾಟ್ ಯು ಕಾಲ್ ರಿಫಾರ್ಮಿಸ್ಟ್ ಅಂತ ಹೇಳ್ತೇವಲ್ಲ, ಕರಿಯ ಮತ್ತು ಕಾಳ ಒಂದು ಜಿಂಕೆಯನ್ನು ಸಾಕ್ತಾರೆ. ಬೆಳಿಗ್ಗೆ ಅದನ್ನೇ ಪ್ರಸ್ತಾವ ಮಾಡಿದೆ. ಅವಳು ಯಾರು ಮಗಳು ಇದ್ದರಲ್ಲಿ ಕ್ಷಮ ಇದ್ಲು, ಅವರು ಅಲ್ಲಿ ಅವರ ಬಾಲವನದಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಾಕ್ತಾ ಇದ್ದರು. ಪ್ರಾಣಿಗಳನ್ನ ಪಕ್ಷಿಗಳನ್ನು ಕೆಲವು ವರ್ಷ ಆಮೇಲೆ ಅದನ್ನು ಬಿಟ್ಟರು. ಅಂದರೆ ಕರಿಯ ಮತ್ತು ಕಾಳ ಇವರು ಹಿರಿಯರು ಭೇಟಿಯಾಡ್ತಾ ಇದ್ದರೆ ಆ ಪರಂಪರೆಯ ಕಿರಿಯರು ಮಲೆಕುಡಿಯರು ಅದನ್ನು ಸಾಕ್ತಾರೆ ಅಂತ. ಅದು ಸ್ವಲ್ಪ ಏನಾಗಿದೆ, ಇಡೀ ಕಾರಂತರದ್ದು ಹೇಗಿತ್ತು ಅಂದರೆ ಒಂದು ಗಾಂಧಿವಾದ ಮತ್ತು ರಿಫಾರ್ಮಿಸ್ಟ್ ಸುಧಾರಣಾವಾದಿ ನೆಲೆಯಿಂದ ಅವರು ಬರೆದು. ಬಟ್ ಸರಸಮ್ಮನ ಸಮಾಧಿ ಈಸ್ ಒನ್ ಆಫ್ ದಿ ಬೆಸ್ಟ್ ನಾವೆಲ್. ಯಾಕೆ ಅಂತ ಹೇಳಿದರೆ ಅದು ಬಂದ ಕಾಲ. ಈ ಫ್ಯಾಮಿಲಿಸ್ಟು ಹೇಳುವವರು ಯಾರು ಅವರ ತಾಯಿಯಂದಿರೇ ಹುಟ್ಟಿರಲಿಲ್ಲ ಆ ಕಾಲಕ್ಕೆ, ಅವರು ಹುಟ್ಟಲಿಲ್ಲ ಮಾತ್ರ. ಅಂದರೆ ಯಾರಿಗೂ ಊಹಿಸದ ರೀತಿ 3 ಜೋಡಿಗಳು ಅವು ಯಾಕೆ ಗಂಡ ಮತ್ತು ಹೆಂಡತಿ ನಡುವೆ ವಿಷಮತೆ ಬರ್ತದೆ, ವಿಷಮ ದಾಂಪತ್ಯ ಇರ್ಬೋದು, ವಿಷಮ ಸಂಬಂಧ ಇರ್ಬೋದು, ಮತ್ತು ಹೆಂಡತಿ ಸಾಯುವುದೋ ಕೊಲೆ ಮಾಡುವುದೋ ಆತ್ಮಹತ್ಯೆ ಮಾಡುವುದು. ಆದರೆ ಅವಳಿಗೆ ಒಂದು ಗುಡಿ ಕಟ್ಟುವುದು, ಸತಿ ಕಟ್ಟುವುದು, ಈ ಸತಿ ಪದ್ಧತಿ. ಈ ಮೂಲಕ ಆ ಇಡೀ ಕಾದಂಬರಿ ಇದೆ ಅಲ್ಲ, ಅದು ಯಾಕೆ ಅದು ಬಂದ ಕಾಲ ನೋಡಿದರೆ 37ನೇ ಸರಿ. ಅಂದರೆ ಈ ಕಾರಂತರ ಆರಂಭದ ಈ ಕಾದಂಬರಿಗಳು ಅವುಗಳು ಅವರ ನಡೆದಾಡಿಕೊಂಡು ಕಾಡುಗುಡ್ಡೆಗಳಲ್ಲಿ ಕಾಲ್ನಡಿಗೆ ನಡೆದಾಡಿಕೊಂಡು ಅನುಭವಿಸಿಕೊಂಡು ಅವ್ರು ನಡೆದಾಡಿಕೊಂಡು ಹೋದ್ದು ಕಾದಂಬರಿ ಬರೀಲಿಕ್ಕಲ್ಲ, ಅವರು ಜನಜೀವನ ಅರ್ಥ ಮಾಡಿಕೊಂಡು ಜನಗಳಿಗೆ ಸಹಾಯ ಮಾಡುವಂಥ ಈ ಕೆಲಸಕ್ಕೆ ಹೋದದ್ದು. ಅದು ಗಾಂಧಿ ಪ್ರಣೀತವಾದಂತಹ ಒಂದು ಒಂದು ಮನೋಧರ್ಮದಿಂದ ಅದರ ಫಲವಾಗಿ ಅವರು ಅದನ್ನು ಕಂಡು ಅದು ಚೊಮ್ಮನದುಡಿ ಆಗಿರ್ಬೋದು, ಕುಡಿಯರ ಕುಸಿ ಆಗ್ಬೋದು, ಸರಸ ಸಮಾಧಿಯನ್ನು ಬರೆದು. ಅಂದರೆ ಇದು ಆ ಆರಂಭದವರ ಎಲ್ಲ ಕೃತಿಗಳನ್ನು ನೋಡಿದಾಗಲೂ ಕೂಡ ಅದರಲ್ಲಿ ಬಹಳ ದಟ್ಟವಾಗಿರುವಂಥದ್ದು. ವಾಸ್ತವಿಕವಾಗಿ ಇದನ್ನು ಇವತ್ತು ವಿಮರ್ಶೆಯಲ್ಲಿ ಅದಕ್ಕೆ ಒಂದು ಪದ ಇದೆ, ಅದು ಏನಂತ ಹೇಳಿದರೆ ಅದು ಈ ಕಲ್ಚರಲ್ ಜಾಗ್ರಫಿ ಅಂತ ಪದ ಬಳಸ್ತಾರೆ. ಕಲ್ಚರ್ ಜಾಗ್ರಫಿ ಒಂದು ಭೂಪ್ರದೇಶ, ಅಲ್ಲಿರುವ ಸಂಸ್ಕೃತಿ ಮತ್ತು ಅಲ್ಲಿರುವ ಬದುಕುವರು ಅದರಿಂದ ಒಂದಲ್ಲ ಒಂದು ರೀತಿ ಪ್ರಭಾವಿತವಾಗಿ ಬರೀತಾರೆ. ಕೆಲವು ಮಂದಿ ಯಾವುದಕ್ಕೂ ಒಳಗಾದವರಿಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ಸೆನ್ಸಿಟಿವ್ ಆಗಿರ್ತಾರೋ, ಯಾರು ಭಾಳ ಸೆನ್ಸಿಟಿವ್ ಆಗಿರ್ತಾರೆ, ಪಂಪ ಯಾಕೆ ಮತ್ತೆ ಮತ್ತೆ ಜೋಳದ ಪಾಳಿ ಹೇಳ್ತಾನೆ ಅಂದರೆ ಅವನು ಬದುಕಿದ ಈ ಇದು ಪ್ರದೇಶ ಇದೆಯಲ್ಲ ಅದು ಪೂರ್ತಿಯಾಗಿ ಜೋಳ ತಿನ್ನುವಂಥವರು ಮತ್ತು ಯೋಧರುಗಳು. ಅವರು ಸಾಯ್ತಾರೆ, ಅವರ ಹೆಂಡತಿಯರು ವಿಧವೆಯರಾಗ್ತಾರೆ, ಅವರಿಗೆ ಒಂದು ಋಣ ಇರ್ತದೆ, ಅದು ಜೋಳದ ಋಣ, ಅದಕ್ಕಾಗಿ ಯುದ್ಧ ಮಾಡ್ತಾರೆ. ಅದ ಕಾರಣ ಅದನ್ನು ಒಂದು ಯಾವುದು ಕಲ್ಚರಲ್ ಒಂದು ರೀತಿಯ ಪರಿಮಾಣವಾಗಿ ಒಂದು ಪ್ಯಾರಡೈಮ್ ಆಗಿ
ನಾವು ಗಮನಿಸ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಕಾರಂತರಲ್ಲಿ ಕಾಣಬಹುದಾದ ಈ ಆರಂಭದ ಕಾದಂಬರಿಗಳು ಅದಂದರೆ ಅನುಭವ ಪಡೆಯುವುದಕ್ಕಾಗಿ ಅಲ್ಲ, ಅವರು ತಮ್ಮ ಪಾಡಿಗೆ ಅದನ್ನು ನಡೆದಾಡಿಕೊಂಡೇ ಅವರು ಅನುಭವ ಪಡೆದು ಅದನ್ನು ಬರೀತಾ ಹೋದರು ಅಂತ. ಆದರೆ ಇದು ನಾನು ಅದನ್ನು ಈ ಪೀಠದ ಬಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲಿ ಪೀಠದ ಅನೇಕ ಕೆಲಸಗಳಿಗೆ ಅವರು ಬರ್ತಾ ಇದ್ರು. ನಾನು ಕೊನೆಗೆ ಹೇಳಬೇಕು, 1997 ಅಕ್ಟೋಬರ್ನಲ್ಲಿ ಮಂಗಳೂರು ಸಿಟಿಯಲ್ಲಿ ಅವರ್ ಕಂಟ್ರಿ ನಮ್ಮ ದೇಶ ಅಂತ ಒಂದು ಸೀರೀಸ್ ಉಪನ್ಯಾಸಗಳಾಯಿತು. ಆ ಉಪನ್ಯಾಸಕ್ಕೆ ಕಾರಂತರನ್ನ ಕರೀಲಿಕ್ಕೆ ನಾನೇ ಹೋಗಿದ್ದೆ. ಅಲ್ಲಿ ಅದು ಹೌದು ಅಕ್ಟೋಬರ್ನಲ್ಲಿ 97 ಅಕ್ಟೋಬರ್ನಲ್ಲಿ ಅದು ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲ, ಯೂನಿವರ್ಸಿಟಿ ಲೆಕ್ಚರ್ ಅದು. ಅಲ್ಲಿ ಅವ್ರು ಹೇಳಿದ ಒಂದು ಪಾಯಿಂಟ್, ಅದರ ನಾನು ಬರೀ ಸೂಕ್ಷ್ಮ ಹೇಳ್ತೇನೆ. ಈಗ ಬ್ರಿಟಿಷರು ಭಾರತ ಬಿಟ್ಟು ಹೋದದ್ದು ಕೇವಲ ನಮ್ಮ ಅಹಿಂಸಾ ಚಳವಳಿಗೆ ಅಷ್ಟೇ ಅಲ್ಲ, ಅದು ಇರ್ಬೋದು. ಅದು ಅದೇ ಹೊತ್ತಿಗೆ ಅವರು ಅನೇಕ ಹೊಸ ಹೊಸ ದೇಶಗಳನ್ನು ಬಿಟ್ಟು ಹೋದರು. ಅದೇ ಹೊತ್ತು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರು. ಅಲ್ಲಿ ಚಳವಳಿ ಏನಾಗಲಿಲ್ಲ. ಅದಕ್ಕೆ ಇವರು ಕೊಡುವ ಕಾರಣ ಏನಂದರೆ, ಆ ಬ್ರಿಟನ್ ಆ ವೇಳೆಗೆ ಆರ್ಥಿಕವಾಗಿ ಬಹಳ ದುರ್ಬಲ ಆಗಿತ್ತು. ಅವರಿಗೆ ಅವರ ಹಣಕಾಸು ಈ ಹೊಸ ದೇಶಗಳನ್ನು ನಡೆಸುವಷ್ಟು ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ ಅವರು ಈ ಒಂದೊಂದೇ ವಸಾಹತುಗಳನ್ನು ಬಿಡ್ತಾ ಹೋದರು ಮತ್ತು ಅದಕ್ಕೆ ತಮ್ಮ ಔದಾರ್ಯ ಅನ್ನುವಂಥ ತುಂಬ ಹಣೆ ಪಟ್ಟಿ ಕಟ್ತಾ ಹೋದರು. ಇದೊಂದು ಮಾತು, ಅದೇ ಚರ್ಚಾಸ್ಪದ ಇರ್ಬೋದು. ಆದರೆ ನಾವು ಯೋಚನೆ ಮಾಡೋ ಕ್ರಮ ಹೇಗಿರ್ತದೆ ಅಂದರೆ, ಒಂದು ದೇಶದ ಆರ್ಥಿಕ ಸ್ಥಿತಿ ಕುಗ್ತಾ ಹೋದಾಗ ಈ ವಿಸ್ತರಣೆ ಮಾಡುವಂತಹ ಒಂದು ಆಕಾಂಕ್ಷೆ ಕಡಿಮೆ ಆಗ್ತಾ ಬರ್ತದೆ. ನಮಗೆ ಊಟ ನಾವು ಇನ್ನೊಬ್ಬರ ಮನೆಗೆ ದಾಳಿ ಮಾಡೋದು ಹೇಗೆ ಅನ್ನುವಂಥ ಕಲ್ಪನೆ ಇದೆ ಅಲ್ಲ. ಸೊ ಈ ಥರದ ಒಂದು ಮಾತು ನನಗೆ ನೆನಪಿದೆ. ಅದು ನಮ್ಮ ಯೂನಿವರ್ಸಿಟಿಯಲ್ಲಿ ಮಾಡಿದ ಭಾಷಣ ಅನ್ನೋದು. ಇದು ಪೀಠ ಮತ್ತು ಇನ್ನೂ ಅನೇಕ ಭಾಷಣಗಳನ್ನು ಮಾಡಿದ ಮಾತು ಹೇಳ್ತಾ ಇಲ್ಲ ನಾನು. ಆದರೆ ನಾನು ಇದಕ್ಕೆ ಪೂರಕವಾಗಿ ನನಗೆ ಸಂಬಂಧಪಟ್ಟಾಗಿ ಅವರ ಕೊನೆಯ ಭಾಷಣದ ಬಗ್ಗೆ ಒಂದು ಮಾತಾಡಬೇಕು. ನಾನು ತುಳು ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷನಾಗಿದ್ದ ಕಾಲಕ್ಕೆ 1997ರಲ್ಲಿ ನಾನು ಅಮೃತ ಸೋಮೇಶ್ವರರು ಮತ್ತು ಅಲ್ಲಿಯ ಉಳ್ಳಾಳದ ಇಲ್ಲಿ ಭಾಸ್ಕರ ಕುಕ್ಕವಳ್ಳಿ ಅದರ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ನಾವೆಲ್ಲ ಒಂದು ಅಕಾಡೆಮಿಯಲ್ಲಿ ಮೀಟಿಂಗ್ ಮಾಡಿದ್ದೆವು, ಉಳ್ಳಾಳದಲ್ಲಿ ಮೀಟಿಂಗ್ ಮಾಡಿದೆವು, ಉತ್ಸವ ಮಾಡಬೇಕು ಅಂತ. ಬಹುಶಃ ಅದನ್ನು ಆರಂಭ ಮಾಡಿದ್ದು ನಾವು ಅಂತ ಇವತ್ತು ಯಾರು ನಮ್ಮ ಹೆಸರು ಹೇಳುವುದಿಲ್ಲ ಭಾಸ್ಕರಿಗಳೇ. ಆದರೆ ಈಗ ಎಲ್ಲರೂ ಕೂಡ ಅದು ಯಾವುದು ಚಕ್ರವನ್ನು ನಾವೇ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರಲ್ಲ ವಿಜ್ಞಾನದಲ್ಲಿ, ಹಾಗೆ. ಬಟ್ ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೇವೆ ಅಂತ ನಮಗೆ ಗೊತ್ತು. ಹಣ ಇರಲಿಲ್ಲ. ಆಗ ನನಗೆ ಒಂದು ಯೋಚನೆ ಬಂದು, ಕಾರಂತನ ಕರೆದು ಹೇಗೆ ಅಂತ. ಎಲ್ಲರೂ ಹೇಳಿದ್ರು, ಕಾರಂತರೆಲ್ಲ ಬರ್ಲಿಕ್ಕೆ ಉಂಟ ಇದಕ್ಕೆಲ್ಲ, ಮತ್ತೆ ತುಳು ಅಕಾಡೆಮಿ ಅದಕ್ಕೆ. ನಾನು ನೋಡ್ತೇನೆ ಅಂತ ಹೇಳಿ ಸಾಲಿಗ್ರಾಮಕ್ಕೆ ಹೋದೆ. ಏನು ಒಂದು ನಮ್ಮ ತುಳು ಅಕಾಡೆಮಿಲಿ ಹಬ್ಬಕ್ಕೆ ಉತ್ಸವಕ್ಕೆ. ಓ, ನಿಮ್ಮ ತುಳು ಅಕಾಡೆಮಿಗೆ ನನಗೆ ತುಳು ಬರುವುದಿಲ್ಲ, ಮತ್ತು ಹಬ್ಬಕ್ಕೆ ನನಗೇನು ಗೊತ್ತಿಲ್ಲ. ಅಲ್ಲ, ಅದಕ್ಕೇನಲ್ಲ, ನನಗೇನಂದರೆ ಅದು ಸ್ವಾತಂತ್ರ್ಯದ 50ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಮಾಡುವ ಕಾರ್ಯಕ್ರಮ. ಅದಕ್ಕೆ ನೀವು ನಿಮ್ಮ ಸ್ವಾತಂತ್ರ್ಯದ ನಿಮ್ಮ ಪರಿಕಲ್ಪನೆ ಬಗ್ಗೆ ಮಾತಾಡಿ. ಆಯ್ತು, ಬರ್ತೇನೆ ಅಂತ ಹೇಳಿದ್ರು. ಅವರ ಡೈರಿಯಲ್ಲಿ ಬರ್ಕೊಂಡ್ರು. ಭಾರತ್ ಹೈಸ್ಕೂಲ್ನಲ್ಲಿ ನಾವೆಲ್ಲ ಸಿದ್ಧತೆ ಮಾಡ್ತಾ ಇದ್ದೆವು. ಕಾರ್ಯಕ್ರಮಕ್ಕೆ 1 ಗಂಟೆಗೆ ಮೊದಲೇ ಕಾರಂತರ ಕಾರ್ ಬಂತು. ನಮಗೆ ಗಾಬರಿ ಅಂದರೆ ಗಾಬರಿ. ಅವರ ವಾಚ್ ಕೈ ಕೊಟ್ಟು 1 ಗಂಟೆ ಮೊದಲು ಬಂದ. ನನಗೆ ಅಲ್ಲಿ ಯಾರು ನಾನು ಮಾತ್ರ ಪುಣ್ಯಕ್ಕಿದ್ದೆ. ನಾನು ಏನು ಮಾಡೋದು, ಕೊನೆಗೆ ಆ ಭಾರತ್ ಹೈಸ್ಕೂಲಿನ ಒಂದು ಮರದ ಕುರ್ಚಿಯನ್ನು ತಂದು ಇಟ್ಟೆವು. ಒಳಗೆ ಬೇರೆ ಗಾಡಿ ಹೋಗಿ ಹೊರಗೆ ಬರ್ತದೆ ಅಂತ ಬಾರಿಸ್ಬಿಟ್ಟೆವು. ಇವರು ನೋಡಿ, ಮಕ್ಕಳೆಲ್ಲ ಎಲಿಮೆಂಟ್ ಶಾಲೆಯ ಮಕ್ಕಳೆಲ್ಲ ಬಂದರು. ಮಕ್ಕಳ ಹತ್ರ ನಿನಗೇನು ಕತೆ ಗೊತ್ತುಂಟು, ನಿನಗೆಂತ ಗಾದೆ ಗೊತ್ತುಂಟು ಅಂತ ಮಕ್ಕಳಿಂದ ಕತೆ ಹೇಳೋದು. ಇವರು 1 ಗಂಟೆ ಕಳೆದು ಆಮೇಲೆ ಅಲ್ಲಿ ವೇದಿಕೆಯಲ್ಲಿ ಒಂದು ಅದ್ಭುತ ಭಾಷಣ ಮಾಡಿದರು. ನಾನು ಹೇಳ್ತಾ ಇರೋದು ಡೌನ್ ಟು ಅರ್ತ್ ಅಂತ ಹೇಳ್ತೇವಲ್ಲ ನಾವು ಸಾಹಿತಿಗಳು. ಇಂಥದ್ದು ನಾವು ಅನೇಕ ಮಾತು ಸಾಹಿತ್ಯದ ಬಗ್ಗೆ ಅನೇಕ ಚರ್ಚೆ ಮಾಡ್ಬೋದು, ಕಾರಂತರ ಬಗ್ಗೆ ಅಲ್ಲ ಅಂತ ಹೇಳ. ಆದರೆ ಈ ಥರದ ಅನೇಕ ಉದಾಹರಣೆಗಳನ್ನು ನಾನು ಹೇಳಬಲ್ಲೆ. ಅದೇ ಇನ್ನೊಂದು ಅಲ್ಲಿ ಹೇಳಬೇಕು, ಅದು ಬಹುಶಃ ಸರಿ ನೆನಪಿಲ್ಲ. ಈ ಅಕ್ಟೋಬರ್ ಕಾರ್ಯಕ್ರಮ ಕರೀಲಿಕ್ಕೆ ಹೋದಾಗಲೋ ಅಥವಾ ನವಂಬರ್ಗೆ, ಯಾಕಂದರೆ ನವಂಬರ್ ಅವರು ಉಳ್ಳಾಳಕ್ಕೆ ಬಂದದ್ದು ನವಂಬರ್ 8ಕ್ಕೆ, ಅವರು ತೀರಿಕೊಂಡದ್ದು ಸರಿಯಾಗಿ ಡಿಸೆಂಬರ್ 9ಕ್ಕೆ 30 ದಿನ. ಇದು ಉಳ್ಳಾಳದ್ದು ಅವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ. ಆ ವೇಳೆಗೆ ಅದೇ ವರ್ಷ ಡಿಸೆಂಬರ್ದಲ್ಲಿ 8, 9 ಹೊತ್ತಿಗೆ
ಸಾಯರ್ ಸಮ್ಮೇಳನ ಕೈರಜ್ಞನ ಅಧ್ಯಕ್ಷತೆಯಲ್ಲಿತ್ತು. ಅದರ ಸ್ಮರಣ ಸಂಚಿಕೆ ಪೊನ್ನಕಂಟಿಗೆ ನಾನು ನಂದವರ ಸಂಪಾದಕರಾಗಿದ್ದೆವು. ನಾನು ಕಾರಂತರಿಗೆ ಒಂದು ಪತ್ರ ಬರೆದಿದ್ದೆ, ಒಂದು ತಿಂಗಳಿಂದ ನನಗೊಂದು ಅವರ ಲೇಖನ ಬಂದಿತ್ತು, ಅದು ಪಟ್ಟಾಗಿ. ಆದರೆ ಡಿಸೆಂಬರ್ ಸುಮಾರು 5ನೇ ತಾರೀಕಿಗೆ ಅವರು ಮಣಿಪಾಲ್ ಆಸ್ಪತ್ರೆಗೆ ಸೇರಿದರು. 6, 7 ಆಗಿ 9ಕ್ಕೆ ತೀರಿಕೊಂಡರು. ಕೋಟದಲ್ಲಿ ಅವರ ಸಂಸ್ಕಾರ ಮಾಡಿದರು. ಒಂದು ತಿಂಗಳಲ್ಲಿ ನಡೆದ ಕಥೆಗಳು. ಆದರೆ ನಾನು ಹೇಳ್ತಾ ಇರೋದು, ಇದು ಅಕ್ಟೋಬರ್ನ ಕಾರ್ಯಕ್ರಮಕ್ಕೂ ಅಥವಾ ಈ ನವಂಬರ್ ಕಾರ್ಯಕ್ರಮ ಕರೀಲಿಕ್ಕೆ ಸಾಲಿಗ್ರಾಮಕ್ಕೆ ಹೋಗಿದ್ದೆ. ಟೀಪಾಯಿ ಮೇಲೆ ಕೆಲವು ಎನ್ಸೈಕ್ಲೋಪೀಡಿಯಾ ಹಾಕ್ಕೊಂಡು ಕೂತಿದ್ರು. ಏನು ಸರ್ ಅಂತ ಹೇಳಿದೆ. ಅಲ್ಲ, ಒಂದು ಲೇಖನ ಬರಿಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು, ಅದಕ್ಕೆ ನಾನು ಅದನ್ನು BPP ತರಿಸಿದೆ ಅಂತ ಹೇಳಿದೆ. ಪ್ರೊಫೆಸರ್ಗಳು ತಪ್ಪಿಕೊಳ್ಳದೆ ಇರುವುದಾದರೆ ಯಾವುದು ಸಾಯುವುದಕ್ಕೆ 1 ತಿಂಗಳ ಮೊದಲು ಕಾರಂತರು ಒಂದು ಲೇಖನ ಬರೀಲಿಕ್ಕೆ BPP ಪುಸ್ತಕ ನೋಡ್ಬೋದು. ನಮ್ಮ ಎಷ್ಟು ಟೀಚರ್ಸ್ಗಳು ಬಹುಶಃ ಪ್ರಿಪ್ರೇಷನ್ಗೆ ಈ ಥರದ ಪುಸ್ತಕ ಧರಿಸ್ತಾರೆ ಗೊತ್ತಿಲ್ಲ ನನಗೆ. ಆ ಥರ ನಾನು ಹೇಳ್ತಾ ಇರೋದು ನಾನು. ಆದರೆ ಒಂದು ಸತತವಾದ ಓದು, ಅವರ ಓದುವಿಕೆ, ನಾನು ಅದನ್ನು ಅನೇಕ ಬಾರಿ ಕಂಡಿದ್ದೇನೆ. ಪುಸ್ತಕಗಳ ಓದುವಿಕೆ ಮತ್ತು ಪ್ರವಾಸ ಅಂತ ಹೇಳಿದರೆ ಖಾಲಿ ಚಕ್ರ ಕಟ್ಟಿಕೊಂಡು ಅದು ಅವರ ಪ್ರವಾಸ ಸಾಹಿತ್ಯ ಬರೆದಿದ್ದಾರೆ ಅಂತ ಅಷ್ಟಕ್ಕೆ ಅಲ್ಲ. ಮತ್ತು ಇನ್ನೊಂದು ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳಬೇಕು. ಕಾರಂತರು ಆರಂಭದ ಅವರ ಜೀವಮಾನದಲ್ಲಿ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದರು. ಎಷ್ಟು ಕಷ್ಟ ಇದ್ದ ಅಂದರೆ ಅವರ ಪುಸ್ತಕಗಳನ್ನು ಯಾರೂ ಪ್ರಕಟ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅವರು ಹರ್ಷ ಮುದ್ರಣಾಲಯ ಅಂತ ಮಾಡಿ ಅದರಲ್ಲಿ ಅವರ ಪುಸ್ತಕ ಪ್ರಕಟ ಮಾಡಿದ್ದು. ಯಾರು ಈಗ ನಾವು ಹೇಳ್ಬೋದು ಕಾರಂತರು ಅವರ ಜ್ಞಾನಪೀಠ ಎಲ್ಲ ಆರಂಭದ ಎಲ್ಲ ಪುಸ್ತಕಗಳನ್ನು ನಾನು ಅದರ ನೋಡಿದ್ದೇನೆ. ಎಲ್ಲ ಹರ್ಷ ಮುದ್ರಣಾಲಯ ಇವರೇ ಅದಕ್ಕೆ ಮೊಳೆ ಜೋಡಿಸುವುದು, ಯಾರೋ ಒಬ್ಬ ಮಾಡೋದು, ಪ್ರಿಂಟ್ ಹೊಡಿದು, ಅದನ್ನು ಕೆಲವು ಪುಸ್ತಕ ಮಾರಾಟ ಅಷ್ಟೇ. ಆದರೆ ನಂತರ ಪ್ರಶಸ್ತಿಗಳೆಲ್ಲ ಬಂದ ಮೇಲೆ, ಜ್ಞಾನಪೀಠ ಬಂದ ಮೇಲೆ ಪ್ರಚಾರ ಆಯಿತು, ಪುಸ್ತಕಗಳಿಗೆ ಇವರು ಪ್ರಕಾಶಕರು ಬಂದು. ಅಲ್ಲಿಯವರೆಗೆ ಆರ್ಥಿಕವಾಗಿ ದೊಡ್ಡ ಹಣ ಇರಲಿಲ್ಲ. ಹಾಗೆ ಪ್ರವಾಸ ಹೋಗ್ಬೇಕಾದ್ರೂ ಅವ್ರ ಹತ್ರ ದುಡ್ಡು ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಆದರೆ ಇವರು ಏನಾಗ್ತದೆ ಅಂದರೆ ಬಹಳ ಮಿತವಾದ ಒಂದು ವೆಚ್ಚದಲ್ಲಿ ಪ್ರವಾಸವನ್ನು ಆಬುವಿಂದ ಬರಮಕ್ಕೆಂದು ಹಿಡಿದು, ಪಾತಾಳಕ್ಕೆ ಪಯಣದಿಂದ ಹಿಡಿದು, ಪೂರ್ವದಿಂದ ಅಪೂರ್ವಕ್ಕೆ ಎಂದು ಹಿಡಿದು, ಅಪೂರ್ವ ಪಶ್ಚಿಮದಂತ ಎಲ್ಲ ಪುಸ್ತಕಗಳು ಬಂತಲ್ಲ, ಅದು ಒಂದಿನದ ಅವ್ರ ದಾಖಲೀಕರಣ. ಎಲ್ಲಿ ಪ್ರವಾಸ ಮಾಡಿದ್ರು ಅದೆಲ್ಲ ವಿವರಗಳನ್ನ ಬರ್ಕೊಂಡು ಒಂದು ಒಳ್ಳೆಯ ಕತೆ ಕಟ್ತಾರೆ, ಒಂದು ಒಳ್ಳೆಯ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾರೆ. ಅದರಿಂದ ಪ್ರವಾಸ ಒಂದು, ಓದುವಿಕೆ ಒಂದು, ಸೂಕ್ಷ್ಮ ಗ್ರಹಣ ಶಕ್ತಿ ಒಂದು, ಇವೆಲ್ಲವುಗಳು ಏನು ಮಾಡಿವೆ ಅಂದರೆ ಅವರನ್ನು ಯಾವುದೇ ಒಂದು ಕ್ಷೇತ್ರ ಬೇಕು ಅಂದರೆ ಅದು ಅವರ ಕ್ಷೇತ್ರವನ್ನು ಅವರು ಬಾಚಿಕೊಡ್ತಾ ಇದ್ರು. ಇಲ್ಲದೆ ಹೋಗಿದ್ದರೆ ಪ್ರಾಣಿ ಪ್ರಪಂಚ ಅಂತ ಪುಸ್ತಕ, ವಿಜ್ಞಾನ ಪ್ರಪಂಚದಂಥ ಪುಸ್ತಕ, ಮಕ್ಕಳ ಪ್ರಪಂಚದಂಥ ಪುಸ್ತಕ, ವಾಸ್ತುಶಿಲ್ಪ, ಚಿತ್ರಕಲೆ. ಅಂದರೆ ಈಗ ಎಷ್ಟೋ ಮಂದಿ ಅವರ ವಿಜ್ಞಾನ ಪ್ರಪಂಚದ ಬಗ್ಗೆ ಟೀಕೆ ಮಾಡೋದು, ಅದರಲ್ಲಿ ವಿಜ್ಞಾನದ ವಿಷಯಗಳಲ್ಲಿ ಮಾಹಿತಿ ಸರಿ ಇಲ್ಲ ಅಂತ. ಬಹುಶಃ ಇಲ್ಲಿ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್ ಇದ್ದಾರೆ, ಅರಿಸ್ಟಾಟಲ್ನ ಪೊಲಿಟಿಕ್ಸಲ್ಲಿ ಒಂದು ಹೇಳ್ತಾರೆ, ಅದು ಪೊಯಿಟಿಕ್ ಟ್ರುತ್ ಬೇರೆ, ಹಿಸ್ಟಾರಿಕಲ್ ಟ್ರುತ್ ಬೇರೆ ಅಂತ. ಜಿಂಕೆಗಳಿಗೆ ಹೆಣ್ಣು ಜಿಂಕೆಗಳಿಗೆ ಕೊಂಬುಂಟೋ ಇಲ್ಲೋ ಅನ್ನೋದು ಅದು ಪೊಯಿಟಿಕ್ ಟ್ರುತ್ತಿನಲ್ಲಿ ಅದಿರ್ಬೋದು, ಹಿಸ್ಟಾರಿಕ್ ಟ್ರುತ್ತಲ್ಲಿ ಇಲ್ಲದಿರ್ಬೋದು. ಅರಿಸ್ಟಾಟಲ್ ಕೊಡುವಂಥ ಉದಾಹರಣೆ, ನೀವು ಅರಿಸ್ಟಾಟಲ್ ಓದಿದ ಕಾರಣ. ಹಾಗೆಯೇ ಏನಾಗ್ತದೆ ಅಂತ ಹೇಳಿದರೆ, ಕಾರಂತರು ಹೇಗಿದೆ ಅಂದರೆ ವಿಜ್ಞಾನ ಪುಸ್ತಕ ಇಂಗ್ಲೀಷ್ ಓದುವುದು, ಕನ್ನಡದಲ್ಲಿ ಮಾಡಿ ಅವರ ತಿಳುವಳಿಕೆ. ಆದ ಕಾರಣ ಅವರ ಎಲ್ಲ ಪ್ರಾಣಿ ಪ್ರಪಂಚ, ವಿಜ್ಞಾನ ಪ್ರಪಂಚ ಇವೆಲ್ಲವುಗಳು ಕೂಡ. ಆದರೆ ಹಣ ಇಲ್ಲ. ಕೊನೆಗೆ ಆ ಬಾಲ ಪ್ರಪಂಚ ಮಾಡುವ ಹೊತ್ತಿಗೆ ಹಣ ಇಲ್ಲದೆ ಏನು ಮಾಡಿದ್ರು ಅಂದರೆ ಅವರು ಆಗ ಸಿಂಡಿಕೇಟ್ಗೆ, ಅದು ನನಗೆ ಕೇಳಿದ ವಿಷಯ, ನಾನು ಅವರು ಕಾರಂತರು ಹೇಳಿದ್ದಲ್ಲ, ಅದಕ್ಕೆ ಲೋನ್ಗೆ ಅಪ್ಲೈ ಮಾಡಿದ್ರು ಅಂತ. ಹಾಗೇನು 10,000 15,000 ಆ ಕಾಲಕ್ಕೆ. ಆಗ ಹಿರಿಗಡೆ ಬಗ್ಗೆ ಅಧ್ಯಕ್ಷರಾಗಿದ್ದರು TMA ಪೈ ಅವರು. ಅಲ್ಲಿ ಬೋರ್ಡಲ್ಲಿ ಚರ್ಚೆ ಆಯಿತು ಅಂದರೆ ಈಗ 10-15,000 ಈ ಕಾರಂತರಿಗೆ ಕೊಟ್ಟರೆ ಅವರದ್ದು ತೀರಿಸಲಿಕ್ಕೆ ಏನಿದೆ ಅವರ ಹತ್ರ, ಹಾಗೆ ಕೊಡೋದು ಬೇಡ ಅಂತ ಆಯಿತು. ನ್ಯಾಚುರಲ್ ಜನ ಎಲ್ಲ ಹಣದವ್ರು ಹಾಗೆ ಹೊಡೆದು ಅವ್ರಿಗೇನು ಕೊಡಲಿಕ್ಕೆ, ಅದು ಆಗ ನಾನು ಹೇಳ್ತಾರೆ ಬಹಳ ಹಿಂದಾಗ. ಆಗ TMA ಪೈಯ ತಲೆ ನೋಡಿ, ನೀವು ನಮ್ಮ ಬ್ಯಾಂಕಿನವರು ಜಾಹೀರಾತಿಗೆ ಎಷ್ಟು ಖರ್ಚು ಮಾಡ್ತೀರಿ ವರ್ಷಕ್ಕೆ, ಇಷ್ಟೆಲ್ಲ ಲೆಕ್ಕ ನೋಡಿ. ಶಿವರಾಮ ಕಾರಂತರು ಅವರ ಈ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ
ನಮ್ಮ ಬ್ಯಾಂಕಿನ ಹೆಸರು ಬರದೆ ಇದಕ್ಕಿಂತ ದೊಡ್ಡ ಜಾಹೀರಾತು ನಮಗೆ ಬೇಕಾ ನೋಡಿ. ನಡ್ತಾ ಇರೋದು ಹೇಗೆ ಅಂದರೆ ಇದಕ್ಕಿಂತ ದೊಡ್ಡದು ಏನು ಬೇಕು ನಮ್ಗೆ. ಕಾರಂತರು ನಾವು ಕಾರಂತಿಗೆ ಸಾಲ ಕೊಟ್ಟಿದ್ದೇವೆ ಅಂತ. ನೀವು ನನಗೆ ಸಾಲ ಕೊಟ್ಟರೆ ಬೇಡ, ನನಗೆ ಅನುಕೂಲ, ವಿವೇಕರಿಗೆ ಸಾಲ ಕೊಟ್ಟಿದ್ದೆ ನೀವು ಕೊಡ್ಬೋದು. ಅದೇ ಯಾಕಂದರೆ ನಿಮ್ಗೆ ಗೌರವ ಬರ್ತದೆ ಅಂತ ಕೊಡಬೇಕು ಅಂತ ಹೇಳಿದಾಗ. ಅಂದರೆ ಒಂದು ಏನಾಗಿದೆ ಆ ಇಡೀ ಥಿಂಕಿಂಗ್ ಇದೆ ನಾಡ್ತಾ ಇರೋದು ಬದುಕಿನಲ್ಲಿ. ಈ ಥರದ ಕೆಲವು ವಿಟ್ಟಿಗಳಿವೆ ಅಲ್ಲ, ನಾವು ಇಟ್ಕೊಳ್ಬೇಕಂದ್ರೆ ಕಾರಂತರಲ್ಲಿ ಈ ಥರ ತುಂಬ ವಿಟ್ಟಿತ್ತು. ಅದೇ ಒಂದನ್ನು ನಾನು ಬರೆದಿದ್ದೇನೆ, ಅದನ್ನು ಇಲ್ಲಿ ಹೇಳಬೇಕು. ಅದು ನಮ್ಮ ತಂದೆ ಹೇಳ್ತಾರೆ, ನಾನು ಗೊತ್ತಿಲ್ಲ. ಅದು ಕಾರಂತ ಒಂದು ಬೇರೆ ಅಸ್ಸಾಮಿಗೆ ಹೋಗಿದ್ದಾರಂತೆ. ಅಸ್ಸಾಮಿನಲ್ಲಿ ಯಾರು ಲೀಲಾ ಕಾರಂತರ ಸಹೋದರಿಯ ಗಂಡ ಶ್ಯಾಮ್ ಸುಂದರ್ ಫಾರೆಸ್ಟ್ ಆಫೀಸರ್ ಇದ್ದರು. ಅವರು ಬಂದರು, ಕಾರಂತರು ಬಂದಾಗ ಲೀಲಾ ಕಾರಂತರು ಅವರು ಬಣ್ಣಿಸಿದ ತುಳುವಿನವರಲ್ಲ. ಇವರು ಮಗಳತ್ತ ಕೇಳಿದಂತೆ ಮಗಳಿಗೆ ಮಾಸ ಬತ್ತನ ಅಂತ ಕೇಳಿದ್ರಂತೆ. ಈ ತುಳುವಿನ ಹೆಂಗಸಲ್ಲಿ ಮಾಸ ಬತ್ತನ ಅಂತೇಳಿ ಆ ಕಾಲ, ಈಗ ತಿನ್ನಿದ್ದಷ್ಟು ಚೆಂದ ಅಂತಲ್ಲ, ಸ್ಲಿಮ್ ಇರಬೇಕು ಅಂತ. ಆ ಕಾಲಕ್ಕೆ ಅದು ಹುಡುಗಿಯರು ದಪ್ಪ ಇಲ್ಲದ ಹೋದರೆ ಹೌದಾಯ್ತು ಅದ ಅಲೆ ನೆಟ್ಟು ಒಯ್ಟು ತಿಪ್ಪಿಡು ಕೆರೆತನ ಒಂಜಿ ತಿಪ್ಪಿ ಮಾಸ ಇಪ್ಪಂದು ಅಂತ ಒಂದು ಕಾಲಕ್ಕೆ ತಮಾಷೆ ಮಾಡೋ ಕ್ರಮ ಇತ್ತು. ಅದು ಅಂದರೆ ಆ ಕಾಲಕ್ಕೆ ಅದಕ್ಕೆ ಕಾರಂತ ಹೌದು ಬಂದಿತ್ತು ಜಿಂಕೆದ್ದು ಅಂತ ಹೇಳಿದ್ರು. ಯಾಕೆಂದರೆ ಆ ಕಾಲಕ್ಕೆ ಅಸ್ಸಾಮಿನಲ್ಲಿ ಜಿಂಕೆ ಬೇಟೆ ಆಡ್ತಾರೆ, ಮತ್ತು ಇವರು ಫಾರೆಸ್ಟರ್ ಕೂಡ ಯಾರು ಶ್ಯಾಮ್ ಸುಂದರ್. ಹಾಗೆ ಈ ಥರದ ಒಂದು ಬಿಟ್ಟಿದೆ ಅಲ್ಲ, ಅವರ ಎಲ್ಲ ಗಾಂಭೀರ್ಯದ ನಡುವೆ ಕೂಡ ಅವರಲ್ಲಿ ಈ ಥರದ ಒಂದು ವಿಷಯವನ್ನು ಮಂಡಿಸುವ ಕ್ರಮ. ಆದ ಕಾರಣ ಏನಾಗ್ತದೆ ಅಂದರೆ ಈ ಓದುವಿಕೆಗೆ ಕೂಡ ಏನಾಗ್ತದೆ ಅಂದರೆ ಗಾಂಭೀರ್ಯದ ನಡುವೆ ಸಣ್ಣ ಹುಡುಗಾಟಿಕೆ ಬೇಕಾಗ್ತದೆ. ಈಗ ನೀವು ಈಗ ಕುಲಪತಿಗಳಾದರೂ ಕೂಡ ತುಂಬ ಗಾಂಭೀರ್ಯ ಹೇಳಬೇಕು, ಸಣ್ಣ ಒಂದು ಈ ಲಘುವಾದ ಮಾತುಗಳನ್ನು ಹೇಳ್ತಲ್ಲ, ಮನಸ್ಸು ಹಗುರ ಮಾಡಿಕೊಂಡ್ರೆ ನಿಮ್ಗೇನಾಗ್ತದೆ ಅಂದರೆ ಅದೊಂದು ಮನಸ್ಸಿಗೆ. ಕಾರಂತಲ್ಲಿ ಆ ಥರದ ಒಂದು ಗುಣ ಬಹಳ ಇತ್ತು. ಮತ್ತು ಈ ಅರ್ಥದಲ್ಲಿ ಹೊಸ ಅನುಭವಗಳ ಅನ್ವೇಷಣೆಯನ್ನು ತುಂಬ ಮಾಡಿದರು. പക്ഷെ ಅವರು ಇಷ್ಟು ಒಂದು ಡಿಕ್ಷನರಿ ಆಯಿತು, ಸಿರಿಗನ್ನಡ ಅರ್ಥಕೋಶ ಮಾಡಿದರು, ಈ ಥರ ವಿಶ್ವಕೋಶಗಳು 3-4 ವಿಶ್ವಕೋಶ ಮಾಡಿದರು. ಅಂದರೆ ಯಾವುದನ್ನು ಇದನ್ನು ಪ್ರಯೋಗ ಅಂದರೆ ಯಾವುದನ್ನು ಅವರ ಯಕ್ಷರಂಗದ ಮೊದಲ ಪ್ರಯೋಗ ಉಡುಪಿಯಲ್ಲಾಯಿತು, ಇನ್ನೊಂದು ಪ್ರಯೋಗ 63ರಲ್ಲಿ ಪುತ್ತೂರಲ್ಲಾಯಿತು. ನಾನಾಗ 10ನೇ ತರಗತಿಯ ವಿದ್ಯಾರ್ಥಿ, ಎಲ್ಲಿ ಬೋರ್ಡ್ ಸ್ಕೂಲ್ನಲ್ಲಿ. ನಮಗೆಲ್ಲ ಆಗ ಪ್ರಚಾರ ಆಯಿತು, ಒಂದು ಕಾರಂತರು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಅಂತ. ಆಗ ನನಗೆ ಗೊತ್ತಿದ್ದಾಗೆ ಭೀಷ್ಮ ವಿದ್ಯೆ ಆಡಿತ್ತು. ನಾವೆಲ್ಲ ಹುಡುಗರು ಅಲ್ಲಿ ನಮ್ಮ ಗ್ರೌಂಡಲ್ಲಿ, ಶಾಲೆ ಗ್ರೌಂಡಲ್ಲಿ ಅದನ್ನು ಆಡಿ 63ನೇ ಇಸವಿ ಮಹಾಬಲ ಹೆಗ್ಡೆ ಅವರು ಭೀಷ್ಮ ಮಾಡಿರೋದು ನನಗೂ ನೆನಪಿದೆ, ತಮ್ಮ 63ರಲ್ಲಿ. ಆಗ ಯಾರು ನಮ್ಮ ಶ್ರೀನಿವಾಸ ಉಡುಪರು ಪಿಟೀಲು ಬಾರಿಸೋದು, ನಮಗೆಲ್ಲ ಆ ಥರ ಏನಾಗಿದೆ, ಮಾತುಗಿಲ್ಲದೆ ಸಂಗೀತ ಮತ್ತು ಅಭಿನಯದ ಮೂಲಕ ಒಂದು ಪ್ರಯೋಗ. ಮುಂದೆ ನನಗೇನಾಯಿತು ಅಂದರೆ ಜಗತ್ತಿನ ಅನೇಕ ಥಿಯೇಟರ್ಗಳು ಈ ಥರದ್ದು ಇವೆ ಅಂತ ಗೊತ್ತಾಯಿತು. ನಮ್ಮದು ಬಹಳ ಸಂಕುಚಿತ. ನಮ್ಮದೇನಾಗಿದೆ, ಆಟ ಅಂದರೆ ಬೊಬ್ಬೆ, ಮಹಿಷಾಸುರ, ಅದು ದೊಂದಿ ಹಿಡಿಯುವುದು, ಬೊಬ್ಬೆ ಹಾಕುವುದು, ಓಡುವುದು, ಇಷ್ಟಕ್ಕೆ ನಮ್ಮ ಯಕ್ಷಗಾನ. ಆದರೆ ಬಹಳ ಬೇರೆ ರೀತಿಯಲ್ಲಿ ಯಕ್ಷಗಾನದ ಅದರ ಸೌಂದರ್ಯಾತ್ಮಕವಾದ ಇಸ್ಥೆಟಿಕ್ ಸೆನ್ಸಿನಿಂದ ಬಳಸ್ಬೋದು. ಹಾಗಾಗಿ ಅವರು ಆ ಶ್ರೀವಶಕ್ಕೆ ಇದನ್ನು ಹಾಕಿದ್ರಲ್ಲ, ಅದು ಮೊದಲು ಅದನ್ನು ಶೋಧಿಸಿದವರು ಕಾರಂತ. ಮತ್ತೆ ಬಡಗತಿಟ್ಟಿನವ್ರು ಮಾಡಿದರು, ನಂತರ ತೆಂಕತಿಟ್ಟಿನವರಿಗೆ ಯಾವುದೇ ಶ್ರೀವೇಷಕ್ಕೆ ಕೂಡ ಇದುಂಟಲ್ಲ, ಅದು ಕಾರಂತರ ಅನ್ವೇಷ. ಚೌಕುಳಿ ಸೀರೆ ಮತ್ತು ಇದು ಅಲ್ಲಿಯವರೆಗೆ ಬಡಗಿನಲ್ಲಿ ಕೂಡ ಇದು ಇರಲಿಲ್ಲ, ಶ್ರೀವೇಷ ಕಿರೀಟ ಇರಲಿಲ್ಲ. ಸೊ ಹೀಗೆ ಉದ್ದಕ್ಕೂ ಅನ್ವೇಷಣಾ ಪ್ರವೃತ್ತಿಯನ್ನು ಮಾಡಿದವರು ಕಾರಂತ. ನಾನು ನಿಲ್ಲಿಸಬೇಕು, ಯಾಕೆಂತ ಹೇಳಿದರೆ ನಾನು ಅನೇಕ ಚೆಲ್ಲಾಪಿಲ್ಲಿಯಾಗಿ ಮಾತಾಡಿದ್ದೆ. ಆದರೆ ನನಗೆ ಏನಾಗಿದೆ ಅಂದರೆ ಇದು ಯಾವುದೂ ನಾನು ಇವತ್ತು ಬೆಳಿಗ್ಗೆ ಪುತ್ತೂರಲ್ಲಿ ಹಿಡಿದ ವಿಷಯಗಳಲ್ಲ. ನನಗೆ ಏನಾಗಿದೆ, ಅದು ಸ್ವಲ್ಪ ಅಕಾಡೆಮಿಕ್ ಮತ್ತು ಅಕಾಡೆಮಿಕ್ಕಿನ ಒಳಗಡೆ ನಮ್ಮ ಮನುಷ್ಯತ್ವದ ಎಲ್ಲೆಲ್ಲ ಸೂಕ್ಷ್ಮಗಳು ಎಲ್ಲಿರ್ತವೆ, ಇವು ಕಾರಂತರಲ್ಲಿ ಇದ್ದು ಅಂತ ಹೇಳುವುದಕ್ಕೆ ಈ ಮಾತು ಹೇಳಿದ್ದೆ. ಈಗ ನಾನು ಗೌಡ್ ಹೇಳ್ತಾ ಇರುವಂಥದ್ದು, ನೀವು ಈ ಕಾರಂತ ಪೀಠದಲ್ಲಿ ಬರೀ ಸೆಮಿನಾರ್ಗಳು ವಿದ್ವತ್ತು ಅಷ್ಟೇ ಅಲ್ಲ, ನಾವು ಮಕ್ಕಳನ್ನು ಹೆಚ್ಚು ಬಳಸ್ಕೊಳ್ಳಬೇಕು. ಯಾಕಂದರೆ ಕಾರಂತಿಗೆ ಬಹಳ ಪ್ರಿಯವಾದಗಳು ಅವರು ಪುತ್ತೂರಿಗೆ ಬಂದದೇ ಮಕ್ಕಳ ಪೀಠ. ನೀವು ಇಲ್ಲಿ ಸುತ್ತಮುತ್ತಲಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಕರೆಸಿ ಮಕ್ಕಳಿಗೆ ಒಂದು ಚಿತ್ರಕಲಾ ಶಿಬಿರ ಆಯ್ತಲ್ಲ, ಮಕ್ಕಳಿಗೆ ಒಂದು ರಂಗಭೂಮಿಯ ಒಂದು ನಾಟಕ ಮಾಡೋದಕ್ಕೆ ಮಾಡಿಸಿ, ಇಲ್ಲಿ ಮಕ್ಕಳಿಗೆ ಮಾಡಿಸಿ ನಾಟಕ, ಮಕ್ಕಳಿಗೆ ಕಾರಂತರ ಈ ನಾಟಕ ಹಾಡುವ ಕೆಲಸ ಮಾಡಿಸಿ. ನಾನು ಹೇಳ್ತಾ ಇರೋದು, ನೀವು
ಅಕಾಡೆಮಿಕ್ ಸೆಮಿನಾರ್ಗಳು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅವು ಮಾಡ್ತಾರೆ, ಇನ್ನು ಮುಂದೆ ಮಾಡ್ಬೋದು. ಬಟ್ ಈಗ ನಿಮಗೆ ಹಾಲ್ ಇದೆ ನೋಡಿ, ಒಂದಿನ ಅದೇ ಇಲ್ಲಿ ಸುತ್ತಮುತ್ತಲ ಯಾವುದೋ ಶಾಲೆಯ ಮಕ್ಕಳಿಗೆಲ್ಲ ಒಂದು ನೀವು ಮೊದಲೇ ಪರಿಚಯ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ ಕಾರಂತ ಪೀಠದಿಂದ ಕಾರ್ಯ, ಅದನ್ನು ನೀವು ವಿಡಿಯೋ ಡಾಕ್ಯುಮೆಂಟ್ ಮಾಡಿ ದಾಖಲಾತಿ ಆಗ್ತದೆ. ಆದರೆ ಏನಾಗ್ತಂದರೆ ಕಾರಂತರ ಟೆಕ್ಸ್ಟ್ ಇಟ್ಕೊಂಡು, ನೀವು ಇಲ್ಲಿ ಸಿನಿಮಾ ನೋಡಿದೆ ನಾನು ಅದರ ಬಗ್ಗೆ, ಕಾರಂತರ ಯಾವುದೋ ಒಂದು ಈಗ ಸೌಮ್ಯ ಸೌಭಾಗ್ಯ ಅಥವಾ ಯಾರೋ ಒಂದರು ಬಹಳ ತುಂಬ ಎನಾಕ್ಟ್ ಮಾಡುವ ತುಂಬ ಡ್ರಾಮೆಟಿಕ್ ಆದ ಟೆಕ್ಸ್ಟ್ ಅದು. ಸೊ ಇದನ್ನು ಮಕ್ಕಳನ್ನ ಇಟ್ಕೊಂಡು ಮಾಡಿಸಿದ್ರು. ಸೊ ಈ ಥರದ್ದನ್ನು ನೀವು ಮಾಡಿಸಿದರೆ ಒಂಥರ ನಾವು ಯಾವಾಗಲೂ ಉಂಟಲ್ಲ, ಯಾವಾಗಲೂ ನೀವು ಒಬ್ಬ ಹಿರಿಯರುಗಳನ್ನು ವಿಧೇಯವಾಗಿ ಪಾಲಿಸಬಾರ್ದು. ಪ್ರೊಫೆಸರ್ ಅಂತ ಹೇಳಿ ನೀವು ಎಲ್ಲ ಕಾಲಕ್ಕೂ ಅವರ ರೀತಿಯಲ್ಲೇ ಬದುಕಬಾರ್ದು. ಗೊತ್ತಾಯ್ತಲ್ಲ ಹೇಳಿದ್ದಾರೆ, ನಾನು ಹೇಳ್ತೇನೆ. ಇಲ್ಲದೆ ಹೋದರೆ ನೀವು ಹೊಸ್ತಾನೆ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಿಜ ಹೇಳ್ತಾರೆ. ನಮ್ಮ ಕಾಲದಲ್ಲಿ ನಮಗೆ ಸಿಕ್ಕಿದ ಅವಕಾಶ ನಾವು ಒಂದು ರೀತಿ ಒಂದು ಕೆಲಸ ಮಾಡ್ತಾ ಹೋದೆವು. ನೀವು ಈಗ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಅಂದರೆ ವಿ ಹ್ಯಾವ್ ಟು ಚೇಂಜ್ ಅವರ್ ಟರ್ಮ್. ಇಂಗ್ಲೀಷಲ್ಲಿ ಒಂದು ಗೊತ್ತಿದೆ, ವಿ ಹ್ಯಾವ್ ಟು ಚೇಂಜ್ ಅವರ್ ಕಾನ್ಸಿಸ್ಟೆನ್ಸೀಸ್ ಅಂತ ಹೇಳ್ತಾರೆ. ಅದು ಪೊಲಿಟಿಕಲ್ ಅಲ್ಲ, ನಮ್ಮ ಕ್ಷೇತ್ರಗಳನ್ನು ನಾವು ಬದಲಾಯಿಸ್ತಾ ಹೋಗಬೇಕು. ಹಾಗಿದ್ರೆ ಮಾತ್ರ ನಾವು ಸೃಜನಾತ್ಮಕಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಈ ಥರದ ಅವಕಾಶ ಮಾಡಿಕೊಟ್ಟ ಕುಲಪತಿಗಳಿಗೆ ಮತ್ತು ಇಡೀ ನನ್ನ ಕನ್ನಡ ವಿಭಾಗದ ಸ್ನೇಹಿತರಿಗೆ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಬಹುಶಃ ಕಾರಂತ ನೆನಪು ಸಮಗ್ರವೂ ಪರಿಪೂರ್ಣವೂ ಆಯಿತು ಅಂತ ಭಾವಿಸಿಕೊಳ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರಿಗೆ ಮತ್ತು ಕನ್ನಡ ವಿಭಾಗಕ್ಕೆ ಹಳೆಯ ನಂಟು. ನಮ್ಮ ಸೌಭಾಗ್ಯವೆಂದರೆ ಕುಲಪತಿಗಳು ಮತ್ತು ವಿಭಾಗದ ಮುಖ್ಯಸ್ಥರು ಆತ್ಮೀಯ ಸ್ನೇಹಿತರು. ಅವರಿಬ್ಬರ ಬಾಂಧವ್ಯದ ಮೂರ್ತ ರೂಪ ಈ ಸಭಾಂಗಣ ಎನ್ನುವುದು ನಮ್ಮ ತಿಳುವಳಿಕೆ. ಸದಾ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಗುಣಮಟ್ಟದ ಬಗೆಗೆ ಚಿಂತಿಸ್ತಾ ಯೋಜನೆಗಳನ್ನು ದಾರಿ ತರಲು ಗಮ್ಯದ ಕಡೆಗೆ ಅವರ ಚಟುವಟಿಕೆಗಳು ಸಾಗುತ್ತಿವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರ ಅಧ್ಯಕ್ಷೀಯ ಮಾತುಗಳಿಗೆ ಈಗ ವೇದಿಕೆ. ಎಲ್ಲ ಕಿರಿಯ ಸ್ನೇಹಿತರೆ ಮತ್ತು ಹಿರಿಯ ಸ್ನೇಹಿತರೆ, ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಈ ಸಭಾಂಗಣವನ್ನು ಉದ್ಘಾಟನೆ ಮಾಡಿ, ಈಗೊಂದು ರೀತಿಯಲ್ಲಿ ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ಬೋದು ಅಂತ ಒಂದು ಹೊಸ ದೃಷ್ಟಿಕೋನವನ್ನು ನಮಗೆ ಕೊಟ್ಟಂಥ ಪ್ರೊಫೆಸರ್ ವೇಕರೈ ಸರ್ ಅವರೇ, ನನ್ನ ಸ್ನೇಹಿತ ಮತ್ತು ವಿಭಾಗಾಧ್ಯಕ್ಷ ಪ್ರೊಫೆಸರ್ ನಾಗಪ್ಪಗೌಡ್ರೆ ಮತ್ತು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರೆ. ರೈ ಸರ್ ಮಾತಾಡಿದ ಮೇಲೆ ಕಾರಂತರ ಬಗ್ಗೆ ನಮಗೆ ಅಂತಿದೆ ಮಾತಾಡಲಿಕ್ಕೆ. ಅವ್ರು ಹೇಳಿದ ಎಲ್ಲ ಘಟನೆಗಳು ನಾನು ಕೂಡ ಸಾಕ್ಷಿಯಾಗಿದ್ದೆ ಕ್ಯಾಂಪಸ್ನಲ್ಲಿ. ನಾನು ಮತ್ತು ನನ್ನ ಸ್ನೇಹಿತ ಮತ್ತು ಕೃಷ್ಣಮೂರ್ತಿ ಅವರು 3 ಜನರು ಕ್ಲಾಸ್ಮೇಟ್ಸ್ ಆಗಿದ್ವಿ. ಹಾಗಾಗಿ ಅದೊಂದು ಬಹಳ ಮುಖ್ಯವಾದ ಗಳಿಗೆ. ನಮಗೆ ಒಂದಷ್ಟು ಸಾಹಿತ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವೇ ಸಾಕ್ಷಿ ಅನ್ನೋದನ್ನು ನಾನು ಎಲ್ಲೂ ಕೂಡ ಅದನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸರ್ ತಮ್ಮ ಮಾತುಗಳಲ್ಲಿ ಅದಕ್ಕಿಂತ ಮುಂಚೆ ಈ ನಾಗಪ್ಪಗೌಡ ಯಾವತ್ತೂ ಹಿಂಗೆ ಒಂದು ಹೊಸದೆಲ್ಲ ಹುಟ್ಟು ಹಾಕೋದು, ನಮ್ಮ ಪ್ರೊಫೆಸರ್ ಅಂತ ಹೇಳ್ಬಿಡೋದು. ಅದು ನಿಮಗೆ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ, ಈ ಗೋಡೆಯನ್ನು ಈ ಹಿಂದೆ ಕನ್ನಡ ವಿಭಾಗದಲ್ಲಿ ಯಾವಾಗಲೂ ಹೊಡೆದಾಕ್ಬಿಟ್ಟಿದ್ರು. ಹಾಗಾಗಿ ಅರಿಸ್ಟಾಟಲ್ ಅಂತ ನನ್ನ ಪ್ರೊಫೆಸರ್ ಪಾಠ ಮಾಡುವಾಗ, ಪ್ರೊಫೆಸರ್ ರಾಘವೇಂದ್ರ ರಾಯರು ದೈವಾಧೀನರಾಗಿದ್ದಾರೆ, ಅವರು ಪಾಠ ಮಾಡುವಾಗ ಯೂಸ್ಲೆಸ್ ಫೆಲೋ ಹೋಗಿ ಅಲ್ಲಿ ಕೂತ್ಕೋ, ಇಲ್ಲಿಂದ ಕೂತ್ಕೊಂಡಿದ್ದೆ ನೀನು ಅಂತ ನಮಗೆ ಹೇಳಿ ಕಳಿಸೋರು. ಹಾಗಾಗಿ ಅರಿಸ್ಟಾಟಲ್ ಹೆಚ್ಚು ನಮಗೆ ಪರಿಚಯ ಆದದ್ದು ಕನ್ನಡ ವಿಭಾಗದಲ್ಲೇ ಹೊರತು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಬಹಳ ಗಂಭೀರವಾದ ಒಂದು ಮಾತನ್ನು ಇಲ್ಲಿ ಹೇಳಬೇಕು. ಗೋಡೆಯನ್ನು ಹೊಡೆದ್ರು, ಬಹಳ ಇಟ್ಸ್ ಆಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ನಮ್ಗೆ ಯಾರು ಇದನ್ನು ಆಲೋಚನೆ ಮಾಡಲಿಲ್ಲ. ನನಗೆ ಈ ವೇದಿಕೆ ಒಂದು ಹೊಸ ಆಲೋಚನೆಗಳನ್ನು ಸೃಷ್ಟಿ ಮಾಡಬೇಕು. ಇಲ್ಲಿ ಹೊಸ ವಿದ್ಯಾರ್ಥಿಗಳು ಬರಬೇಕು. ನೋವಾದಾಗ, ಸಂತೋಷ ಆದಾಗ ಇಲ್ಲಿ ಬಂದು ಕಿರ್ಚಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಂಥದ್ದೇ ಅಂತ ವಸ್ತು ವಿಷಯ ಈ ಬಗೆಯಲ್ಲಿ ಪೋಸ್ಟ್ ಮಾಡರ್ನ್ ಆಲ್ಮೋಸ್ಟ್ ಆಯ್ತದ್ದು. ಆದ ಕಾಲದಲ್ಲಿ ನಮಗೆ ಈ ಥರದೊಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡೋಣ. ಈಗ ಕಾರಂತರ ಬಗ್ಗೆ ಮಾತಾಡಿದ್ರು, ಎಲ್ಲಾದರೂ ಕಾರಂತರು ಈ ಪುಸ್ತಕ ಈಗ ಹೇಳಿದ್ರು, ಈ ಪುಸ್ತಕವನ್ನು ನನಗೆ ದೃಷ್ಟಿಕೋನದಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಸರ್, ನಮ್ಗೆ ಇಡೀ ನನಗೆ ಅರ್ಥ ಆದದ್ದು, ಹೀಗೆ ಒಬ್ಬ ಪ್ರಾಧ್ಯಾಪಕರು ಹೀಗೆ ಕಾರಂತರನ್ನ ಚಿತ್ರಿಸಿ ನಮಗೆ ಕೊಡೋದುಂಟಲ್ಲ, ಇದು ನಿಮಗೆ ಪ್ರೇರೇಪಣೆ ಆಗಬೇಕು. ಬಹಳ ದೊಡ್ಡ ವಿಶೇಷವಾದದ್ದು. ನಾನು ನಾಗಪ್ಪಗೌಡರಿಗೆ, ನನ್ನ ಎಲ್ಲ ವಿಭಾಗದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಈ ಥರದ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಕ್ಕೆ. ನಮ್ಮ ಮಕ್ಕಳಲ್ಲಿ ಎದ್ದು ನಿಂತ್ಕೊಳ್ಳಿ, ಎಲ್ಲ ಮಕ್ಕಳಲ್ಲಿ ಎದ್ದು ನಿಂತ್ಕೊಳ್ಳಿ, ಹೊರಗಡೆ ಹೋಗಿ.
ರಾಜ್ಕುಮಾರಿ, ಏನ್ ಮಾಡ್ತಿದ್ಯಾ? ನಮ್ಮ ಸರ್, ಅವ್ರ ಪ್ರೊಫೆಸರ್, ನಮ್ಮ ಸರ್ ಅಂತ ಕರೆದ್ರು, ನಮ್ಮ ಪ್ರೊಫೆಸರ್ ಅಂತ ಕರೆದ್ರು. ಈ ವಿಶ್ವವಿದ್ಯಾನಿಲಯವನ್ನ ಬ್ರಿಕ್ ಬೈ ಬ್ರಿಕ್ ನೋಡಿದವರು, ಹೊಸ ಹಳೆ ಅಲೋಷಿಯಸ್ ವಿಭಾಗದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುವಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಪ್ರೊಫೆಸರ್ ಉಚ್ಚಿಲ್ ಅಂತ ಇದ್ರು. ಯಾವತ್ತೂ ಆ ಪ್ರೊಫೆಸರ್ ಉಚ್ಚಿಲನ್ನು ಎದುರಾಕೊಂಡೇ ಇಲ್ಲ ನಾವು. ಭಯಂಕರ ಭಯ ಆಗ್ತಾ ಇತ್ತು ನಮಗೆ. ಇದು ಸರ್ ನಿಮಗೆ ಗೊತ್ತು, ನಾವು ಯಾವತ್ತೂ ಎದುರಾಕೊಳ್ತಾ ಇರಲಿಲ್ಲ. ಆವಾಗ ನಮ್ಮನ್ನೆಲ್ಲ ಡಿಪಾರ್ಟ್ಮೆಂಟ್ಗೆ ಕರೆದು, ಸರ್ ನಮಗೆ ಭಾಳ ಒಳ್ಳೆಯ ಸಾಹಿತ್ಯದ ಉಣಬಡಿಸಿದವರು, ಭಾಷೆ, ನಾವೆಲ್ಲ ಕನ್ನಡ ಮೀಡಿಯಂ ಸರ್, ಹೇಳಿ ಕೇಳಿ ಕೊಡಗಿನ ಬಂದಿರ್ತೀವಿ, ನಮ್ಮ ಉಚ್ಚಾರ ಭಾಳ ವಿಚಿತ್ರವಾಗಿರ್ತದೆ, ಸಾ ಹಾ ಸಾ ಇವೆಲ್ಲ ನಿಮಗೆ ಗೊತ್ತು, ಆ ಹಾ ಇವೆಲ್ಲವೂ ಇತ್ತು. ಇಲ್ಲಿ ನಮಗೆ ಅದನ್ನು ಫೈನ್ ಟ್ಯೂನ್ ಮಾಡಿಕೊಟ್ಟದ್ದು ನಮ್ಮ ಕನ್ನಡ ವಿಭಾಗ. ಆ ಕೀರ್ತಿ ನನ್ನ ಗುರುಗಳಾದ ಪ್ರೊಫೆಸರ್ ಚಿನ್ನಪ್ಪಗೌಡರಿಗೂ ಸಲ್ಲದೆ. ಗೋಡೆ ಯಾಕೆ ಹೊಡೆದದ್ದು ಅಂತ ನಾನು ನಿಮಗೆ ಹೇಳಿಬಿಡ್ತೇನೆ. ಈ ವಿಭಾಗದಲ್ಲಿ, ಈ ಬಿಲ್ಡಿಂಗ್ನಲ್ಲಿ ನಮಗೆ ಸುಮಾರು 9 ಪೀಠಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ಪೀಠಗಳು ದಿನನಿತ್ಯ ಏನಾದರೂ ಸರ್ ಬಹಳ ಸ್ಪಷ್ಟ ಮಾಡಿದ್ರು. ನಾಗಪ್ಪಗೌಡರು ಬಂದಾಗ ಈ ಪ್ರಸ್ತಾಪ, ನೀವು ಈಗ ಕೂತ್ಕೊಳ್ಳಿ, ನಾವು ಇನ್ನೊಂದು ಕರಿತೀನಿ, ಯಾಕೆ ಅಂತ ಹೇಳ್ತೀನಿ. ನಾಗಪ್ಪಗೌಡರು ಈ ಪ್ರಸ್ತಾಪ ತಗೊಂಡು ಬಂದಾಗ ನನಗೆ ಕನ್ನಡ ವಿಭಾಗಕ್ಕೆ ಏನು ಮಾಡ್ಬೋದು ಅಂತೇಳಿ ಈ ಜಾಗ ನೋಡ್ತಾ ಇದ್ವಿ. ಆಮೇಲೆ ಶಿವರಾಮ್ ಶೆಟ್ಟರಿಗೆ ಫೋನ್ ಮಾಡಿ, ಕೂತ್ಕೊಳ್ಳಿ ಮಗಳೇ, ಹೇಳ್ತೀನಿ, ಒಂದು ನಿಮಿಷ ನಿಮ್ಮ ಅವಕಾಶ ಬೇಕು ನಮಗೆ, ಈ ಜಾಗವನ್ನು ಮಾಡ್ಕೊಂಡ್ಬಿಡೋಣ ಅಂತ ಶಿವರಾಮ್ ಶೆಟ್ಟರಿಗೆ ಒಂದು ಪಾಲಿಟಿಕ್ಸ್ ಎಲ್ಲ ಮಾಡಿ ಗಿಳಿವಿಂಡನ್ನು ಮಾಡ್ಕೊಡಿ ಅಂತ ಕೇಳಿದ್ವಿ. ಅವ್ರು ನನ್ನನ್ನು ಮಾತಾಡೋದು ನಿಲ್ಲಿಸ್ಬಿಟ್ರು. ಪಕ್ಕಡ ಬನ್ನಿ ಅದನ್ನೊಂದು ಬಯಲು ಒಂದು ರಂಗಮಂದಿರ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ ಇದ್ವಿ. ಈಗ ನಿಮಗೆ ಎಲ್ಲ ನಮ್ಮ ಕನ್ನಡ ವಿಭಾಗದ ಅಧ್ಯಾಪಕ ಮಿತ್ರರಿಗೆ ಒಂದು ಸಣ್ಣ ಮನವಿ ಮಾಡ್ತಾ ಇದ್ದೀನಿ. ಈ ವಿಭಾಗ ನಮ್ಮ ಹೆಚ್ಚಿನವ್ರಿಗೆ, ಊರಿನವ್ರಿಗೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಈ ವಿಭಾಗವನ್ನು ಒಂದು ವಿಸಿಬಲ್ ಪೊಸಿಷನ್ಗೆ ತಗೊಂಬರ್ಬೇಕು. ಆ ಹಿನ್ನೆಲೆಯಲ್ಲಿ ಗೋಡೆ ಹೊಡೆದು ಅರಿಸ್ಟಾಟಲ್ ಹೇಳಿದಂಗೆ BSc ಅವರನ್ನು ನಾವು ಪೊಲಿಟಿಕಲ್ ಸೈನ್ಸ್ನಲ್ಲಿ MA ಮಾಡಿಸ್ತಾ ಇದ್ದೀವಿ. ಗೋಡೆ ಯಾವಾಗಲೂ ಹೊಡೆದಿತ್ತು. 423 BC ನಲ್ಲೇ ಗೋಡೆ ಹೊಡೆದಿದ್ರು ಅರಿಸ್ಟಾಟಲ್, ಗ್ರೀಕ್ ಪೊಲಿಟಿಕಲ್ ಥಿಂಕಿಂಗ್ನಲ್ಲಿ, ಥಾಟ್ನಲ್ಲಿ. ಈಗ ನಾವು ಈ ಗೋಡೆ ಹೊಡೆದದ್ದು ಎಲ್ಲ ಥರದ ವಿಚಾರಗಳು ಇಲ್ಲಿ ಬರಲಿ ಅಂತ. ಸರ್ ಎಷ್ಟು ಸಾಹಿತ್ಯವಾಗಿ ಮಾತಾಡಿದ್ರು ಅಷ್ಟೇ ಕೆಲವು ನೋವುಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡ್ಕೊಂಡಿದ್ದಾರೆ. ಈ ಸೋಷಿಯಲ್ ಸೆನ್ಸಿಟಿವ್ ಉಂಟಲ್ಲ, ಅದು ನಮ್ಮ ಮಕ್ಕಳ ಹತ್ರ ಇಲ್ಲ. ಇದ್ರೆ ನೀವೇನೇನೋ ಮಾಡ್ತಿರ್ತೀರಿ, ಅದು ನಿಮಗೆ ಗೊತ್ತಾಗಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಅನುಮತಿ ತಗೊಂಡು, ಅವರ ಕುಟುಂಬದ ಅನುಮತಿ ತಗೊಂಡು ಈ ವೇದಿಕೆಯನ್ನು ವಿವೇಕ ರೈ ವಿಚಾರ ವೇದಿಕೆ ಅಂತ ನಾನು ಘೋಷಣೆ ಮಾಡಿ, ಇದು ಇನ್ನು ಮೇಲೆ ಶಾಶ್ವತವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿಚಾರ ಮಂಡನೆಯ ಕ್ಷೇತ್ರ ಆಗಬೇಕು. ತಾವೀಗ ಎದ್ದು ನಿಂತು ಅವರ ಸೇವೆಗೆ ನನಗೆ ಒಂದು ಕ್ಲಾಪ್ ಮಾಡಿದ್ರೆ ಅನುಮತಿ ತಗೊಂಡಿದ್ದೀನಿ ಸರ್. ಸರ್ ಕ್ಷಮೆ ಇರಲಿ ಸರ್, ನಿಮ್ಮ ವಿದ್ಯಾರ್ಥಿ ಅಂತ ನನಗೊಂದು ಅವಕಾಶ ಮಾಡಿಕೊಡ್ತೀರಿ. ಕಾರಂತರ ಥರ ಕಾರವಾಗಿ ಏನು ಹೇಳಬೇಡಿ, ಒಂದು ಅನುಮತಿ ತಗೊಂಡಿದ್ದೇನೆ. ನಾನು ಇದನ್ನು ಯಾಕೆ ಹೀಗೆ ಮಾಡಿದ್ದೇನೆ ಅಂತಂದರೆ, ಇದು ನೆನಪಾಗಬೇಕು. ಅದೇ ಥರ ನಮ್ಮ ಬೇರೆ ಬೇರೆ ಅಧ್ಯಾಪಕ ಮಿತ್ರರು ಈ ವಿಭಾಗದಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ಒಂದು ಪರಂಪರೆಯನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ನೆನಪು ಮಾಡ್ಕೊಳ್ಬೇಕು. ಮಕ್ಕಳೇ, ನಿಮಗೆ ಅಲ್ಲಿ ನಿಂತಿದ್ದಾಗ ಬನ್ನಿ ಸ್ವಾಗತ ಮಾಡಿ ಅಂತಂದೆ, ಯು ಡೋಂಟ್ ಈವನ್ ನೋ. ಅವಾಗ ಹಿರಿಯರು ಬಂದಾಗ ಹೇಗೆ ನಾವು ಅವ್ರನ್ನ ಸ್ವಾಗತ ಮಾಡಬೇಕು ಅದು ಗೊತ್ತಿಲ್ಲ. ಏನು ಮೂಲಿಲ್ಲ, ಹಂಗಲ್ಲ ಅದು. ಅವರು ಹಿರಿಯರು ಯಾರೋ ಏನೋ ಹೋದ ತಕ್ಷಣನೇ ಸರ್ ಬನ್ನಿ ನಮ್ಮ ವಿಭಾಗಕ್ಕೆ ಅಂತ ಸ್ವಾಗತ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಮನಸ್ಸೆಷ್ಟು ಸಮಾಧಾನ ಆಗುತ್ತೆ. ಸುಮಾರು ನಮ್ಮದು ಎಟಿಕೇಟಸ್ಗಳೆಲ್ಲ ನಾವು ಕಲಿಬೇಕಾಗಿದೆ. ಭಾಳ ದೊಡ್ಡ ಸಂತೋಷ ನನಗೆ. ಈ ಉದ್ಘಾಟನೆ ಆಗಿದೆ ಅಂತ ತಿಳ್ಕೊಂಡು ಧನಂಜಯ್ಗೆ ಮತ್ತು ನಾಗಪ್ಪ ಅವ್ರಿಗೆ ಮೊನ್ನೆ ನಮ್ಮದು ಪಾವಂಜ ಚೇರ್ನಲ್ಲಿ ರಚಿತವಾದಂಥ ಎಲ್ಲ ತೈಲ ವರ್ಣಗಳು, ವಾಟರ್ ಕಲರ್, ಇದನ್ನೆಲ್ಲ ಇಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕು ಅಂತ ಕೇಳ್ಕೊಂಡೆ ನಾನು. ಅವರು ಈಗ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇದೊಂದು ಗ್ಯಾಲರಿ ಕೂಡ ಆಗಬೇಕಾಗುತ್ತೆ. ಒಳ್ಳೆಯ ಗ್ಯಾಲರಿ ಆದರೆ ಭಾಳ ಸಂತೋಷ. ನೀವು ಬರಿಬಹುದು. ಈ ವಿಚಾರ ವೇದಿಕೆಯಲ್ಲಿ ನಿಮ್ಮ ಹೊಸ ಹೊಸ ಆಲೋಚನೆಗಳು ಬರಲಿ. ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ. ಸಾಹಿತ್ಯ ಅಲ್ಲೇ ನಿಂತು ಬಿಟ್ಟಿದೆ ಅಂತ ಬೇಡ, ಅದು ಹಂಗೆ ನಿಂತಕ್ಕೆ ಸಾಧ್ಯ ಇಲ್ಲದಿರುವ ವಸ್ತು. ಅದು ಭಾಷೆಯಲ್ಲಿ ಎಷ್ಟು ಬದಲಾವಣೆ ಅದು. ಪೊಲಿಟಿಕಲ್ ಸೈನ್ಸ್ ಓದಿದ್ರೆ, ನನಗೀಗ ನನ್ನ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರೆ ನಮಗೆ ಒಳಗಡೆ ಭಯ ಆಗುತ್ತೆ. ಯಾಕಂದರೆ ದೇ ನೋ ಬೆಟರ್ ದೆನ್ ವಾಟ್ ವಿ ಸ್ಟಡಿಡ್ ಅಂಡ್ ವಾಟ್ ವಿ ಥಾಟ್. ಬಹಳಷ್ಟು ನಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಚೌಕಟ್ಟನ್ನು ಇಟ್ಟುಕೊಂಡು ಈ ವೇದಿಕೆಯನ್ನು ಬಳಸ್ಕೊಳ್ಳದೆ ಹೊಸ ಆಲೋಚನೆಗಳಿಗೆ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತಾ ಒಂದು ಭಾಳ ದೊಡ್ಡ ಹೋರಾಟ ನಡೀತು. ಕ್ಯಾಂಪಸ್ಸಲ್ಲಿ. ಕೃಷ್ಣಮೂರ್ತಿಯವರು, ನಾಗಪ್ಪಗೌಡರು ನೆನೆಸ್ಕೋತಾರೆ.
ಆ ಹೋರಾಟ ಯಾವುದೋ ಒಂದು ಹೆಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೆಂಗೆ ಮಾಡಬೇಕು, ಇದನ್ನು ಹೆಂಗೆ ಮಾಡಬೇಕು, ಪೊಲಿಟಿಕಲ್ ಸೆನ್ಸರು ಎತ್ಕೋಬೇಕದು. ಅವರ ಮಾನವ ಹಕ್ಕು ಹಾಳಾಯಿತು, ಅವರ ವೈಯಕ್ತಿಕ ವರ್ಚಸ್ಸಿಗೆ ನಾವು ತೊಂದರೆ ಕೊಟ್ವಿ. ಅಲ್ಲಿ ನೋಡಿದ್ರೆ ಕನ್ನಡ ವಿಭಾಗದವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಕಂಟೆಂಪ್ರರಿ ಲಿಟ್ರೇಚರ್ ಅಂತ ಓದಕ್ಕೆ ನಮಗೊಂದು ಬಂತು. ಪ್ರೊಫೆಸರ್ ರಾಘವೇಂದ್ರ ಅವರು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದವರು. ಅವರು ನೋಡ್ರಪ್ಪ, ನೀವೆಲ್ಲ ಭಾಳ ಯೂಸ್ಲೆಸ್ ಫೆಲೋಸ್ ಇದ್ದೀರಿ ಪೊಲಿಟಿಕಲ್ ಸೈನ್ಸ್ ಅವರು. ಇಡೀ ದೇಶದ ಭಾಳ ಸೀರಿಯಸ್ ಆದ ಪೊಲಿಟಿಕಲ್ ಇಶ್ಯೂಸನ್ನು, ರೈಟ್ಸ್, ಹೆಣ್ಣು ಮಕ್ಕಳ ಹಕ್ಕು, ರೈಟ್ಸ್ಗಳನ್ನು ಕನ್ನಡ ವಿಭಾಗದವರು ಎತ್ಕೋತಾರೆ. ಸರ್, ಆ ಇನ್ಸಿಡೆಂಟನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಗ್ರೇಟ್. ನಿಮ್ಮ ಮಕ್ಕಳನ್ನು ಕಳಿಸಿ, ಏನಿಲ್ಲ ನಮ್ದೊಂದು ಪ್ರತಿರೋಧ ಇದೆ ಅಂತ ತಾವು ಹೇಳಿ ನಿಮ್ಮ ಮಕ್ಕಳನ್ನು ಪ್ರೇರೇಪಣೆ ಮಾಡಿದ್ವಿ ಸರ್, ನೆನೆಸ್ಕೋತೀರಿ. ಭಾಳ ದೊಡ್ಡ ವಿಷಯ ನಮಗೆ ಅದು. ಪೊಲಿಟಿಕಲ್ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೂ ಸ್ಟ್ರೈಕ್ ಮಾಡಬೇಕು, ಏನು ಹೇಗೆ ಅನ್ನೋದನ್ನು ಮಾಡಬೇಕಾಗುತ್ತೆ. ನಾನು ಯಾಕೆ ಈ ಮಾತಲ್ಲಿ ಹೇಳಿದ್ದೀನಿ ಅಂತಂದರೆ, ದಿಸ್ ಪ್ಲ್ಯಾಟ್ಫಾರ್ಮ್ ಇನ್ನು ಮೇಲೆ ಆಗ ಒಂದು ಕನ್ವರ್ಟ್ ಆಗಿದೆ. ಬಹಳ ವಿಶಿಷ್ಟವಾದ ಒಬ್ಬ ಸ್ಕಾಲರಿಂದ ಇದು ಉದ್ಘಾಟನೆ ಆಗಿದೆ. ಇದರ ಬಳಕೆಯನ್ನು ನೀವಿದ್ರು, ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗಳು ಇದ್ದರೂ ಇಲ್ಲದಿದ್ದರೂ ಅದು ರೆಕಾರ್ಡ್ ಆಗಿ ನಿರಂತರ ಬಳಕೆ ಆಗಬೇಕು. ಯಾರು ಬಂದರೂ ಇಲ್ಲಿ ಅವಕಾಶ ಮಾಡಿಕೊಡಿ. ಇದು ಎಲ್ಲರಿಗೂ ಇದು ಪ್ರಯೋಜನ ಆಗಬೇಕಾದದ್ದು. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಏನಿಲ್ಲ, ಇದು ನಮ್ಮ ಮಕ್ಕಳು ಕೊಟ್ಟಿರುವ ದುಡ್ಡಿನಿಂದ ಆಗಿರುವಂಥದ್ದು, ಅವ್ರು ಕೊಟ್ಟಿರುವ ಶುಲ್ಕದಿಂದ ಆಗಿರುವಂಥದ್ದು. ಅದನ್ನು ನ್ಯಾಯೋಚಿತವಾಗಿ ಬಳಸಬೇಕು ಅಂತ ಮಾಡಿದ್ದೀವಿ. ಅದು ಅವ್ರಿಗೆ ಬೆನಿಫಿಟ್ ಆಗಲಿ. ಮಕ್ಕಳು ನಿಮಗೆ ಏನು ಹೇಳಬೇಕು ಇಲ್ಲಿ ಬಂದು ಹೇಳ್ಕೊಳ್ಳಿ, ಯಾರೂ ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಬಾಗಿಲು ಹಾಕೊಳ್ಳಿ, ಏನಾದ್ರು ಹೇಳಬೇಕು ಅಂತಿದ್ರೆ ಬಂದು ಹೇಳ್ಕೊಳ್ಳಿ. ಅದಕ್ಕೆ ಐ ಆಮ್ ಶೂರ್ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ವೈಯಕ್ತಿಕವಾಗಿ ಪ್ರೊಫೆಸರ್ ನಮ್ಮ ಜೊತೆಗೆ ಬಂದದ್ದು ಭಾಳ ಸಂತೋಷದ ಸುದ್ದಿ. ಆಮೇಲೆ ನಾಳಿಂದ ಮತ್ತೆ ನಾವು ಪಂಪ ಲೆಕ್ಚರ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ತಾವು ನಿಮಗೆ ಈಗಾಗಲೇ ಅದು ಅಲ್ಲ, ಅದು ನಮ್ಮ ಸ್ನೇಹಿತ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ. ಹಾಗಾಗಿ ಭಾಳ ದೊಡ್ಡ ಮಟ್ಟದ ಸಾಹಿತ್ಯದ ಉಣಬಡಿಸುವಿಕೆ ಕೆಲಸ ನಮ್ಮ ಮಂಗಳೂರು ಯೂನಿವರ್ಸಿಟಿಲಿ ಆಗ್ತಾ ಇದೆ. ಕನ್ನಡಕ್ಕೆ ಸೇವೆ ಮಾಡಬೇಕು ಅಂತಂದರು ಸರ್. ತಾವು ಹೇಳ್ಕೊಟ್ಟ ಈ ಮಾತುಗಳಲ್ಲಿ ಕನ್ನಡ, ತುಳು, ಕೊಂಕಣಿ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಆದರೆ ತುಳುವನ್ನು ಈಗ ನಮ್ಮ ಇತ್ತೀಚಿನ ದಿವಸಗಳಲ್ಲಿ ಉದ್ಯೋಗದ ಜೊತೆಗೆ ಸಂಪರ್ಕ ಮಾಡಿರೋದ್ರಿಂದ, ವಾಟ್ ಈಸ್ ದಿ ಔಟ್ಕಮ್ ಆಫ್ ಮೈ ಪ್ರೋಗ್ರಾಮ್ ಅಂತ ಮಾಡಿರೋದ್ರಿಂದ, ತುಳು ಈಗಾಗಲೇ ಅದು ಆ್ಯನ್ಯುವಲ್ ಸ್ಕೀಮ್ ಅಲ್ಲದೇ ಇರೋದ್ರಿಂದ, ಬೇರೆಲ್ಲ ಪದವಿಗಳು ಆ್ಯನ್ಯುವಲ್ ಸ್ಕೀಮ್, ಇದು ಮಾತ್ರ ಸೆಮಿಸ್ಟರ್, ಕಾನೂನಿನ ವಿರುದ್ಧವಾಗಿ ಆಗಿರೋದ್ರಿಂದ ನಾವು ಇದನ್ನು ಕೈಗೆತ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಬಂದರೆ ಏನಾದರೂ ಒಂದು ಮಾಡ್ಬೋದು. ಇವತ್ತು ಕೂಡ ನಾನು ಆಡಿಟರ್ಗೆ ಅದನ್ನು ಹೇಳಿದ್ದೇನೆ. ಹಾಗಾಗಿ ಎಲ್ಲ ಭಾಷೆಗೂ ಇಂಗ್ಲೀಷ್ ಕೂಡ ಕಲಿಬೇಕು ನಮ್ಮ ಮಕ್ಕಳು. ಪ್ಲೀಸ್ ಡೋಂಟ್ ಎವರ್ ಬ್ರೇಕ್ ದಿ ವಾಲ್ ಅಂಡ್ ದೆನ್ ಒನ್ಸ್ ಅಗೇನ್ ಬಿಲ್ಡ್ ದ ವಾಲ್ ಟು ಸ್ಟಡಿ ಕನ್ನಡ. ಇಂಗ್ಲೀಷ್ ಯಾಕೆ ಕಲಿಬಾರ್ದು? ಕೇಳಿ, ಇಲ್ಲಿಬ್ಬರು ಪ್ರೊಫೆಸರ್ಸ್ ಇದ್ದಾರೆ, ಅವ್ರ ಮಾತು ಕೇಳಿದ್ರೆ ನಾವೆಲ್ಲ ಕ್ಯಾಂಪಸ್ನಲ್ಲಿ ಇಂಗ್ಲೀಷ್ ಕಲ್ತವ್ರು. ರೈಟ್ ಸರ್, ತುಳು ನೀವು ಕಲಿಸ್ಕೊಟ್ರಿ, ನಮಗೆ ಇಂಗ್ಲೀಷ್ ಕಲಿಸ್ಕೊಟ್ಟವರು ಕನ್ನಡ ವಿಭಾಗದವರು. ಐ ಡೋಂಟ್ ನೋ ವೆದರ್ ಯು ರಿಮೆಂಬರ್ ಇಟ್ ಅಂಡ್ ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್. ನಮಗೆ ಯಾರು ಇಂಗ್ಲೀಷ್ ಹೇಳ್ಕೊಂಡವ್ರ ಮಾತಾಡಿ ಕೇಳಿ, ಪರ ಅಂತ ಇಂಗ್ಲೀಷ್ ಮಾತಾಡ್ತಾರೆ. ಎಲ್ಲ ವಾಕ್ಯಬದ್ಧವಾದ ಗ್ರಾಮರ್ ಲೋಡೆಡ್ ಅದು. ಹಂಗೆ ನಮ್ಮ ಸರ್ ಎದುರುಗಡೆ ಕೂತಿರುವವರು ಈ ಕನ್ನಡ ವಿಭಾಗದಲ್ಲಿ ಇಂಗ್ಲೀಷ್ಗೆ ಎಷ್ಟೊಂದು ಪ್ರಾಧಾನ್ಯತೆ ಹೆಂಗೆ. ಹಾಗಾಗಿ ಅವರು ಗೋಡೆಯನ್ನು ಮೀರಿ ಹೊರಗಡೆ ಹೋದರು, ಪ್ರಪಂಚ ನೋಡಿದ್ರು, ನಮ್ಗೆ ಹೇಳ್ಕೊಟ್ರು. ನಾನು ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ, ನಮ್ಮೆಲ್ಲ ಹಿರಿಯರು ಬಂದಿದ್ದೀರಿ, ನೀವು ಕೂಡ ಈ ವೇದಿಕೆಯನ್ನು ದಯವಿಟ್ಟು ಬಳಸ್ಕೊಳ್ಬೇಕು. ಈಗಾಗಲೇ ಸಹೋದರ ಭಾಸ್ಕರ್ ಅವರು ಇದು ನಮ್ಗೆ ಬೇಕು, ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ಪ್ಲೀಸ್ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಯಾವುದು ನಾವು ಏನು ಇದಕ್ಕೆ ದುಡ್ಡು ಗಿಡ್ಡು ತಗೊಳ್ಳೋದಿಲ್ಲ. ಏನಾದ್ರು ಕಾರ್ಯಕ್ರಮ ಇದ್ದರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೊಂದು ತಿಳಿಸಿ ಕಾರ್ಯಕ್ರಮ ನಡೀಲಿ. ಹೊರಗಡೆಯಿಂದ ಬಂದರೆ ಅವರು ಸ್ವಲ್ಪ ಆಲೋಚನೆ ಮಾಡಿ. ಬಟ್ ನಮ್ಮ ಯಕ್ಷಗಾನ, ನಮ್ಮ ಭಾಷೆ, ಸಂಸ್ಕೃತಿ ಅಂತ ಬಂದಾಗ ಸ್ವಲ್ಪ ಅದನ್ನು ರಿಜಿಸ್ಟ್ರಾರ್ಗೆ ಪತ್ರ ಬರೆಯುವಾಗ, ಅಪ್ರೂವಲ್ ತಗೊಳ್ಳುವಾಗ ಸಿ ದಟ್ ಇದನ್ನು ಎಕ್ಸೆಂಪ್ಟ್ ಮಾಡಬೇಕು ಅಂತ ಹೇಳಿದರೆ ಅದು ಭಾಳ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್ ಬಂದದಕ್ಕೆ, ನಮ್ಮೆಲ್ಲ ಹಿರಿಯರು ಬಂದದಕ್ಕೆ ನಾನು ಅವ್ರಿಗೆ ಗೌರವಗಳನ್ನು ಹೇಳಿ, ನಮ್ಮ ಮಕ್ಕಳಿಗೆ ನಾನು ಥ್ಯಾಂಕ್ ಮಾಡಿ, ಥ್ಯಾಂಕ್ ಯು ಫಾರ್ ಸಿಟಿಂಗ್ ಸೋ ಸೈಲೆಂಟ್ ಅಂತ. ಭಾಳ ಪಿನ್ ಡ್ರಾಪ್ ಸೈಲೆಂಟಾಗಿ ಕೂತಿದ್ರಿ ಮಕ್ಕಳೇ. ಈ ಮೌನ ರಿಜೆಕ್ಷನ್ಗೂ ಸಾಕ್ಷಿ ಆಗುತ್ತೆ. ಗಾಂಧಿ ಮಾತು ಹೇಳ್ತಾ ಇದ್ರು, ನೆನ್ಪಿಟ್ಗಳಿಗೆ ಗಾಂಧಿ ಮಾತನ್ನು ಆಗಾಗ ಹೇಳ್ತಾ ಇದ್ರು. ಮೌನ ರಿಜೆಕ್ಷನ್ ದಾಲಿಜ್ಜವು ಅಪ್ಪ ಕಡೆ ಅಂತ ಹೇಳುವ ಒಂದು ರಿಜೆಕ್ಷನ್ ಆಗಬಾರ್ದು. ನೀವು ಸಣ್ಣ ಮಕ್ಕಳು, ಇದಕ್ಕೆ ಕೆಲಸ ಕೊಡಲೇಬೇಕು, ಇಲ್ಲೂ ಗೋಡೆ ಮುರಿದಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಡಾಕ್ಟರ್ ನಾಗಪ್ಪ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಿಮ್ಮ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಪ್ರೊಫೆಸರ್ BA ವಿವೇಕ್ ರೈ ವಿಚಾರ ವೇದಿಕೆಯಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ನೆನಪು ಉಪನ್ಯಾಸ ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಬೌದ್ಧಿಕ ಶೋಭೆ ತಂದುಕೊಟ್ಟ ಕಾರಂತ ಬಾಲವನ ಪ್ರಶಸ್ತಿ ಮತ್ತು ಡಾಕ್ಟರ್ ಕೆ ಶಿವರಾಮ ಕಾರಂತ ಟ್ರಸ್ಟ್ ಪ್ರಶಸ್ತಿಯನ್ನು ಪಡೆದಿರುವ ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರಿಗೆ SVP ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಗೌರವಾರ್ಪಣೆಯನ್ನು ಸಲ್ಲಿಸಬೇಕೆಂದು ಸನ್ಮಾನ್ಯ ಕುಲಪತಿಗಳಲ್ಲಿ ಮತ್ತು ವಿಭಾಗದ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ.
ವಿಭಾಗದ ಸಭಾಂಗಣದ ಒತ್ತಾಸೆಯನ್ನು ಪರಿಗಣಿಸಿ ಅತ್ಯಂತ ಜರೂರಿನಿಂದ ನಿರ್ಮಿಸಿಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾಗಿರುವ ಪ್ರೊಫೆಸರ್ PM ಧರ್ಮ ಸರ್ ಅವರಿಗೂ ಕೂಡ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕೆಂದು ವಿನಂತಿಸ್ತಾರೆ. ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರು ಗೌರವ ಅರ್ಪಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಈ ಸಭಾಂಗಣದ ನಿರ್ಮಾಣದ ಕಾಮಗಾರಿ ನಡೆಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಅಭಿಯಂತರರಾಗಿರುವ ಶ್ರೀಯುತ ಸಂತೋಷ್ ಸರ್ ಅವರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಸನ್ಮಾನ್ಯ ಕುಲಪತಿಗಳಲ್ಲಿ ಕೇಳಿಕೊಳ್ತಾ ಇದೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಲಿದ್ದಾರೆ ವಿಭಾಗದ ಸಹ ಪ್ರಾಧ್ಯಾಪಕರು ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರು. ಎಲ್ಲ ಹಿರಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರ. ಕನ್ನಡದ ವಿವೇಕವೇ ಆಗಿರುವ ನಮ್ಮವರಾಗಿರುವ ಪ್ರೊಫೆಸರ್ BA ವಿವೇಕ್ ರೈ ಅವರು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವರ ನಿಡುಗಾಲದ ಸೇವೆಯನ್ನು ಸಮರ್ಪಿಸಿದವರು. ಇಲ್ಲಿನ ಅನೇಕ ಮೊದಲುಗಳಿಗೆ ಅವರು ಕಾರಣರಾದವರು. ಇಲ್ಲಿನ ಪ್ರಸಾರಾಂಗ ಇರ್ಬೋದು, ಇಲ್ಲಿನ ತುಳು ಪೀಠ ಇರ್ಬೋದು, ಶಿವರಾಮ ಕಾರಂತ ಪೀಠ ಇರ್ಬೋದು, ಹೀಗೆ ಹಲವು ಅನೇಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ನಾಂದಿಯನ್ನು ಹಾಡಿರತಕ್ಕಂಥ ಹಿರಿಯರು. ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ವಿಭಾಗ ನಿರಂತರ ಅವರಿಗೆ ಋಣಿಯಾಗಿದೆ. ಮೊನ್ನೆ ಅವರನ್ನು ಮಾತಾಡಿಸುವುದಕ್ಕಾಗಿ ಅವರ ಜೊತೆಗೆ ಮುಂದಿನ ಒಂದು ಸರಣಿ ಕಾರ್ಯಕ್ರಮ ನಾಳ್ದು 13, 14, 15ನೇ ತಾರೀಕಿನಂದು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಪಂಪನ ಕಾವ್ಯಗಳ ಕುರಿತು ಅವರ ವಿಶೇಷ ಉಪನ್ಯಾಸವನ್ನು ಶ್ರೀಸಾಮಾನ್ಯನಿಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಎನ್ನುವ ಶೀರ್ಷಿಕೆಯಡಿ ಸರಣಿ ಉಪನ್ಯಾಸ ಮಾಲಿಕೆಯ ಉದ್ಘಾಟನೆ ಮತ್ತು ಮೊದಲ 3 ಉಪನ್ಯಾಸಗಳನ್ನು ಕೂಡ ಸರ್ ನಮಗೆ ನೀಡಲಿಕ್ಕಿದ್ದಾರೆ. ಮೊನ್ನೆ ಅವರಲ್ಲಿ ಮಾತಾಡ್ತಾ ಇರುವಾಗ ಅವರೊಂದು ಮಾತು ಹೇಳಿದರು, ಅಷ್ಟು ನಾನು ಮಾಡಬೇಕು, ನನ್ನ ಮನಸ್ಸಲ್ಲಿ ಮೂಡಿದ್ದು, ಅದನ್ನು ನಾನು ಕುಲಪತಿಗಳವರ ಜೊತೆಗೆ ನಾನು ಹಂಚಿಕೊಂಡೆ. ಅವರು ಉದಾರ ಮನಸ್ಸಿನಿಂದ ಮತ್ತು ಆಗಲೇಬೇಕಾದ ಕೆಲಸ ನೀವು ಮಾಡಬೇಕು ಅಂತ ಒಪ್ಪಿಕೊಂಡ್ರು. ಯಾಕೆ ಅಂತಂದರೆ ನನಗೆ ಮಂಗಳೂರು ವಿಶ್ವವಿದ್ಯಾಲಯದ ಋಣ ಇದೆ. ವಾಸ್ತವದಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ವಿಭಾಗ ಅವರ ಋಣದಲ್ಲಿದ್ದೇವೆ. ಆದರೆ ದೊಡ್ಡ ಮಾತು, ನಾನು ಈಗಲೂ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದ ಭಾಗವೇ ಆಗಿದ್ದೇನೆ ಎಂದು ಭಾವಿಸಿರುವ ಹಿರಿಯರಾದ ಪ್ರೊಫೆಸರ್ BA ವಿವೇಕ್ ರೈ ಅವರ ಒಂದು ಹೆಸರನ್ನು ಈ ವೇದಿಕೆಗೆ ಕುಲಪತಿಗಳು ಘೋಷಿಸಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಅವರ ಆಗಮನ ಮತ್ತು ಈ ವೇದಿಕೆಗೆ ಅವರ ಹೆಸರನ್ನು ಇಡುವುದಕ್ಕೆ ಅವರು ಸಮ್ಮತಿಯನ್ನು ನೀಡಿದ್ದಾರೆ ಅಂತ ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಅವರಿಗೆ ಪಂಪ ಪ್ರಶಸ್ತಿ ಬಂತು. ನಾವು ಆಗ ಸಂಭ್ರಮಿಸಿದೆವು. ಆಗ ಇಲ್ಲಿ ವಿಶ್ವವಿದ್ಯಾಲಯಕ್ಕೆ ಅವರನ್ನು ಬರಮಾಡಿಕೊಂಡು ನಾವು ನಮ್ಮ ಪ್ರೀತಿಯ ಗೌರವವನ್ನು ಸಮರ್ಪಿಸಿದ್ದೇವೆ. ಈಗ ಮತ್ತೆ ನಮ್ಮ ಜೊತೆಗೆ ಈ ವೇದಿಕೆ, ಈ ಸಭಾಂಗಣ ಅದು ರೂಪುಗೊಳ್ಳುವುದಕ್ಕೆ, ಅದರ ಉದ್ಘಾಟನೆಗೂ ಕೂಡ ಅವರು ಬಂದಿರುವುದು ಅವರ ಪುಲ್ಸದ ಕೈ. ಅದರಿಂದ ಈ ಉದ್ಘಾಟನೆ ಆಗಿದೆ. ನಿರಂತರ ಇಲ್ಲಿ ಚಟುವಟಿಕೆ ಖಂಡಿತ ನಡೀತದೆ ಅನ್ನುವ ಭರವಸೆಯೊಂದಿಗೆ ಅವರ ಪ್ರೀತಿ, ವಿಶ್ವಾಸ ಮತ್ತು ನಮಗೆ ನಿರಂತರ ನೀಡುತ್ತಿರುವ ಮಾರ್ಗದರ್ಶನಕ್ಕಾಗಿ ನಾನು ಕೈ ಮುಗಿದು ನನ್ನ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಕಾಸಕ್ಕೆ ಅಡ್ಡಿಯಾಗುವ ಎಲ್ಲ ಗೋಡೆಗಳನ್ನು ಒಡೆಯಬೇಕು ಅಂತ
ನಿರ್ಧಾರ ಮಾಡಿಬಿಟ್ಟಿರುವ ಕುಲಪತಿಗಳು ಅವರು ಇಲ್ಲಿಯೂ ಏನು ಈ ಸಭಾಂಗಣ ನಮ್ಮದು ಇದು ಬಹಳ ದೀರ್ಘಕಾಲದ ಬೇಡಿಕೆ, ಸುಮಾರು 3-4 ವರ್ಷಗಳಿಂದ ಹೀಗೊಂದು ಆಗಬೇಕು ಅಂತ ನಾವು ಬಯಸ್ತಾ ಇದ್ದೆವು. ಆದರೆ ಕುಲಪತಿಗಳು ಇತ್ತೀಚೆಗೆ ಬಂದಾಗ ಅವರ ಕಿವಿಗೆ ಏನು ನಾಗಪ್ಪಗೌಡ ಸರ್ ಹೀಗೊಂದು ಆಗಲೇಬೇಕು ಅಂತ ಒಂದು ಕೇಳಿಕೊಂಡಾಗ ಎಷ್ಟು ತುರ್ತಾಗಿ ಅಂದರೆ ವಿಶ್ವವಿದ್ಯಾನಿಲಯಗಳಲ್ಲಿ ಇಷ್ಟು ತುರ್ತಾಗಿ ಕೆಲಸಗಳೆಲ್ಲ ಆಗ್ತವೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು 1 ತಿಂಗಳ ಅವಧಿಯ ಒಳಗಡೆ ಹೀಗೊಂದು ಸುಂದರವಾದ ಸಭಾಂಗಣ ನಮಗೆ ಒದಗಿ ಬಂದಿದೆ. ಕುಲಪತಿಗಳು ಅವರು ನಿರಂತರವಾಗಿ ನಮ್ಮ ಪೀಠದ ಚಟುವಟಿಕೆಗಳಿರ್ಬೋದು, ಕನ್ನಡ ವಿಭಾಗದ ಚಟುವಟಿಕೆಗಳಿರ್ಬೋದು, ಅದರ ಬಗ್ಗೆ ಅವರಿಗೆ ಒಂಚೂರು ಪ್ರೀತಿ ಹೆಚ್ಚು. ಅವರ ಆ ಪ್ರೀತಿಯನ್ನು ನಾವು ಬಹಳ ಗೌರವದಿಂದ ನೋಡ್ತೇವೆ. ಖಂಡಿತ ನಿಮ್ಮ ಏನು ನಿರೀಕ್ಷೆ ಇದೆ ಸರ್, ಅದಕ್ಕೆ ಅನುಗುಣವಾಗುವ ಹಾಗೆ ನಾವು ನಮ್ಮ ಕಾರ್ಯ ಪ್ರವೃತ್ತರಾಗ್ತೇವೆ ಎನ್ನುವ ಮಾತುಗಳನ್ನು ಹೇಳ್ತಾ ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವ ತಮಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರೊಫೆಸರ್ ನಾಗಪ್ಪಗೌಡ ಅವರು ವಿಭಾಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬಳಿಕ ಅವರು ನಿರಂತರ ಅನೇಕ ಚಟುವಟಿಕೆಗಳ ಕನಸುಗಳನ್ನು ತಮ್ಮ ಸುತ್ತ ಹಬ್ಬಿಸಿಕೊಂಡಿದ್ದಾರೆ. ಅನೇಕ ಕಾರ್ಯಕ್ರಮಗಳಾಗಬೇಕು, ಇಲ್ಲಿ ನಿರಂತರ ಚಟುವಟಿಕೆಯಿಂದ ಈ ವಿಭಾಗ ಇರಬೇಕು ಅನ್ನುವ ಒಂದು ಆಲೋಚನೆಯನ್ನು ಹೊಂದಿರುವುದು ಮಾತ್ರ ಅಲ್ಲ, ಕನಸು ಹೊಂದಿರುವುದು ಮಾತ್ರ ಅಲ್ಲ, ಅದನ್ನು ನನಸಾಗಿಸುವುದರ ಕಡೆಗೆ ನಿರಂತರ ಕಾರ್ಯಪ್ರವೃತ್ತರಾಗಿದ್ದಾರೆ. ಬಹಳ ಇನ್ನೂ ಅಂತೂ ಈ ಸಭಾಂಗಣ ಒಂದು ಸಿದ್ಧ ಆಗಿ ನಮಗೆ ಸಿಗಬೇಕು, ಮತ್ತೆ ನಾವು ಇದರಲ್ಲಿ ಚಟುವಟಿಕೆಯನ್ನು ಮುಂದುವರಿಸುವವರಿದ್ದೇವೆ ಅನ್ನುವ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ವಿಭಾಗವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಸಭೆಯಲ್ಲಿ ಈ ಹಿಂದೆ ಇಲ್ಲಿ ಅಧ್ಯಕ್ಷರಾಗಿದ್ದ ಮತ್ತು ಈ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸೋಮಣ್ಣ ಸರ್ ಅವರಿದ್ದಾರೆ. ಅವರು ಕೂಡ ವಿಭಾಗವನ್ನು ಚೆನ್ನಾಗಿ ನಡೆಸಿಕೊಂಡು ಬಂದವರು ಈ ಹಿಂದೆ. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ನಮ್ಮ ಸಭೆಯಲ್ಲಿ ನಮ್ಮ ಹಿರಿಯ ಪ್ರಾಧ್ಯಾಪಕರಾದ ವಿಶ್ರಾಂತ ಕುಲಪತಿಗಳು ಆದ ಯಕ್ಷಗಾನ ಅಧ್ಯಯನ ಕೇಂದ್ರದಂಥ ಮಂಗಳೂರು ವಿಶ್ವವಿದ್ಯಾಲಯದ ಅನೇಕ ಕನಕಪೀಠ ಇರ್ಬೋದು, ಯಕ್ಷಗಾನ ಅಧ್ಯಯನ ಕೇಂದ್ರ ಇರ್ಬೋದು, ಅವುಗಳ ಆರಂಭದ ದಿನಗಳಲ್ಲಿ ಅವುಗಳನ್ನು ಸಮರ್ಥವಾಗಿ ಮುನ್ನಡೆಸಿದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸಿ ಹೌದು, ಇವತ್ತು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಏನು ಅವರು ನಮ್ಮ ದಯಾನಂದ ಪೈಗಳ ಜೊತೆಗೆ ನಿರಂತರ ಸಂಪರ್ಕ ಇರುತ್ತಾ ಯಕ್ಷಗಾನ ಕೇಂದ್ರವನ್ನು ಹೊಸ ಬಗೆಯಲ್ಲಿ ಹೇಗೆ ಕಟ್ಟಬೇಕು ಎನ್ನುವುದರ ಕುರಿತು ಕೂಡ ಅವರು ಮಾತುಕತೆಯನ್ನು ಮಾಡ್ತಾ ಅದನ್ನು ಹೊಸ ಬಗೆಯಲ್ಲಿ ಕಟ್ಟುವುದಕ್ಕೆ ಕೂಡ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನಿಲ್ಲಿ ವಂದಿಸ್ತಾ ಇದ್ದೇನೆ. ನಮ್ಮ ವಿಭಾಗದಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರ ಏನಿದೆ ಅದಕ್ಕೆ ಒಂದು ರಾಜ್ಯ ಮಟ್ಟದ ಒಂದು ಖ್ಯಾತಿಯನ್ನು, ಒಂದು ಗೌರವವನ್ನು ತಂದುಕೊಟ್ಟವರು ಹಿರಿಯರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು. ಈಗ ನಮ್ಮ ಕನ್ನಡ ವಿಭಾಗದ ಗಿಳಿವಿಂಡು, ಅದು ವಿಶೇಷವಾಗಿ ಅಧ್ಯಾಪಕರು ವಿದ್ಯಾರ್ಥಿಗಳ ಒಂದು ಬಳಗ ಏನಿದೆ, ಆ ಒಟ್ಟು ಗಿಳಿವಿಂಡನ್ನು ಅದನ್ನು ತನ್ನ ಜೀವವೇ ಎನ್ನುವ ಹಾಗೆ ಪೋಷಿಸ್ತಾ ಇರತಕ್ಕಂಥ ಶಿವರಾಮ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ನಾನು ವಂದಿಸ್ತಾ ಇದ್ದೇನೆ. ಅನೇಕ ಹಿರಿಯರು ಇಲ್ಲಿ ಬಂದಿದ್ದಾರೆ. ನಮ್ಮ ಗಿಳಿವಿಂಡಿನ ಸದಸ್ಯರು ಈ ವಿಭಾಗದ ಜೊತೆಗೆ ನಿಕಟ ಸಂಬಂಧ ಇರುವವರು ಮತ್ತು ಸುದೀರ್ಘ ಅವಧಿಯಲ್ಲಿ ಈ ವಿಭಾಗದ ಎಲ್ಲ ಚಟುವಟಿಕೆಗಳ ಜೊತೆಗೆ ತಮ್ಮನ್ನು ಜೋಡಿಸಿಕೊಂಡವರು. ಎಲ್ಲರ ಆಗಮನವನ್ನು ಕೂಡ ಗೌರವಿಸಿ ಅವರಿಗೆ ವಂದಿಸ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ನಾನು ಗುರುತಿಸಲೇಬೇಕಾದ ಮತ್ತು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದಂಥ ವ್ಯಕ್ತಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಅವರು ಸಂತೋಷ್ ಸರ್ ಅವರು ಬಂದಿದ್ದಾರೆ. ಅವರು ಎಷ್ಟು ತುರ್ತು ಅಂದರೆ 1 ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ಬೇಕಂದ್ರೆ ಸಾಧ್ಯವೇ ಇಲ್ಲ ಇಲ್ಲಿನ ಇಂಥ ವ್ಯವಸ್ಥೆಯಲ್ಲಿ. ಅದು ತಿಂಗಳುಗಟ್ಟಲೆ ಪತ್ರಗಳ ಮೇಲೆ ಪತ್ರಗಳಾಗಿ ಅದು 1 ವರ್ಷ ಆಗಬೇಕಾ, 1 ವರ್ಷದಲ್ಲಿ ಆಗಬಹುದಾದ ಕೆಲಸವನ್ನು ಬಹಳ ಕಡಿಮೆ ಅವಧಿಯಲ್ಲಿ ಬಹಳ ಪ್ರೀತಿಯಿಂದ ಅವರೇ ಬಂದು ಮುತುವರ್ಜಿ ನಿಂತು ನೋಡಿಕೊಂಡು ಮಾಡಿಕೊಟ್ಟಿದ್ದಾರೆ. ಅವರ ಪ್ರೀತಿಯನ್ನು ಕೂಡ ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಳ್ತಾ ಇದ್ದಾರೆ. ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ಆಗಮಿಸಿದ್ದಾರೆ. ಇಲ್ಲಿ ಹಿರಿಯ ಪ್ರಾಧ್ಯಾಪಕರಿದ್ದಾರೆ, ನಮ್ಮ ವಿವಿಧ ವಿಭಾಗಗಳಿಂದ ಬಂದಿರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರುಗಳಿದ್ದಾರೆ, ಅನೇಕರು ಆಗಮಿಸಿದ್ದಾರೆ. ಎಲ್ಲರನ್ನ ಅವರ ಹೆಸರನ್ನು ಉಲ್ಲೇಖಿಸಿರುವುದರಿಂದ ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ತ್ಯಾಗಮ ಹರಕಳ ಸರ್ ಮತ್ತು ಶಿವಣ್ಣ ಸರ್ ಈಗ ಬಂದು ಸೇರಿಕೊಂಡಿದ್ದಾರೆ. ಪ್ರಶಾಂತ್ ನಾಯಕ್ ಅವರು ಮತ್ತು ಚಂದ್ರ ಹೆಗಡೆ ಅವರು ಈಗ ಬಂದು ಸೇರಿಕೊಂಡಿದ್ದಾರೆ. ಆಗ ಅವರನ್ನು ಸ್ವಾಗತ ಮಾಡೋ ಸಂದರ್ಭದಲ್ಲಿ ಅವರು ಇರಲಿಲ್ಲ, ಈಗ ಬಂದು ಸೇರಿಕೊಂಡಿದ್ದಾರೆ. ಅವರ ಪ್ರೀತಿಯನ್ನು ಕೂಡ ಬಹಳ ವಿಶೇಷವಾಗಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ನಮ್ಮ ಜೊತೆಗೆ ಪತ್ರಕರ್ತ ಮಿತ್ರರಿದ್ದಾರೆ ಮತ್ತು ವಿಶೇಷವಾಗಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು.
ಇಲ್ಲಿ ಯಾವ ಚಟುವಟಿಕೆ ಪೀಠದ ಬೇರೆ ಬೇರೆ ಪೀಠಗಳ ಚಟುವಟಿಕೆಗಳು ನಿರಂತರ ನಡೀತಾ ಇರ್ತವೆ. ಆ ಪೀಠಗಳ ಚಟುವಟಿಕೆಗಳಲ್ಲೂ ಕೂಡ ಅವರು ನಿರಂತರ ಸಕ್ರಿಯರು. ವಿಭಾಗದ ಕಾರ್ಯಕ್ರಮಗಳನ್ನು ಮಾಡುವಾಗಲೂ ಸಕ್ರಿಯರು. ಬಹಳ ಮುತುವರ್ಜಿಯಿಂದ ಪ್ರೀತಿಯಿಂದ ಎಲ್ಲ ಚಟುವಟಿಕೆಗಳ ಜೊತೆಗೆ ಯಾವುದೇ ಉದಾಸೀನ ಇಲ್ಲದೆ ಬಹಳ ಪ್ರೀತಿಯಿಂದ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸರ್. ಅದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆ ಕನ್ನಡದ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ನಾನು ಪ್ರೀತಿಯಿಂದ ವಂದಿಸ್ತೇನೆ. ಅನೇಕ ಪೀಠಗಳ ಬೇರೆ ಬೇರೆ ಪೀಠಗಳ ಸಂಶೋಧನಾರ್ಥಿಗಳು ಅವರು ಬಿಡುವಿಲ್ಲದೆ ಇಲ್ಲಿರುವ ಎಲ್ಲ ಕೆಲಸ ಕಾರ್ಯಗಳನ್ನು, ಇಲ್ಲಿರುವ ಮೈಕ್ ಸಿಸ್ಟಮನ್ನು ಆಪರೇಟರ್ನ ತೊಡಗಿ ನಮ್ಮ ಮೀಡಿಯಾ ಕವರೇಜ್ವರೆಗೆ ಎಲ್ಲ ಕೆಲಸಗಳನ್ನು ನಮ್ಮ ಸಂಶೋಧನಾ ಪೀಠದ ಒಂದು 5-6 ಸಂಶೋಧಕರಿದ್ದಾರೆ. ಬಹಳ ಬಲಯುತವಾಗಿ ಅವರು ಕನ್ನಡ ವಿಭಾಗದ ಒಂದು ಶಕ್ತಿಯಾಗಿದ್ದಾರೆ. ಅವರ ಪ್ರೀತಿಯನ್ನು, ಅವರ ಕೆಲಸವನ್ನು ಕೂಡ ಇಲ್ಲಿ ಬಹಳ ಗೌರವದಿಂದ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಚಂದ್ರಶೇಖರ್ MB ಅವರು ನಿರಂತರ ನಮ್ಮ ಈ ದಾಖಲೀಕರಣದ ಕೆಲಸದಲ್ಲಿ ನಮಗೆ ಸ್ವತಃ ನಮ್ಮ ಜೊತೆಗಿರುವವರು ಮತ್ತು ವಿಭಾಗದ ಇವತ್ತು ಬೆಳಿಗ್ಗೆ ನಾವು ಈ ಶಿವರಾಮ ಕಾರಂತರ ಈ ದಿನಾಚರಣೆಯನ್ನು ಅರ್ಥಪೂರ್ಣ ಮಾಡಬೇಕು ಎನ್ನುವ ಕಾರಣಕ್ಕಾಗಿ 3 ದಿನಗಳ ಕಾಲ ನಾವು ಸಿನಿಮಾ ತೋರಿಸಿದ್ದೇವೆ. ಅವರಿಗೆ ವಿದ್ಯಾರ್ಥಿಗಳು ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ 3 ಸಿನಿಮಾಗಳನ್ನು ಕಳೆದ 3 ದಿನಗಳಲ್ಲಿ ನೋಡಿದ್ದಾರೆ. ಅದರ ಕುರಿತು ಇವತ್ತು ಬೆಳಗ್ಗೆ ವಿದ್ಯಾರ್ಥಿಗಳೇ 3 ಜನ ಮಾತಾಡಿದ್ದಾರೆ. ಅವರ ಅದಕ್ಕೆ ಅಧ್ಯಕ್ಷರಾಗಿ ದಸ್ಕತ್ ಸಿನಿಮಾದ ನಿರ್ದೇಶಕರು ಬಂದಿದ್ರು. ಅವರು ಬಂದು ಅನೀಶ್ ಅವರು ಬಂದು ಮಾತಾಡಿದ್ದಾರೆ. ಈ ದಿನ ಪೂರ್ತಿ ಈ ಚಟುವಟಿಕೆಗಳು ನಮಗೆ ನಡೆದಿವೆ. ಅದರನ್ನು ಎಲ್ಲದಕ್ಕೂ ಕೂಡ ನಮಗೆ ಸಹಕಾರದ ಕೈಯನ್ನು ಜೋಡಿಸಿದವರು ಚಂದ್ರಶೇಖರ್ MB ಅವರು. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತೇನೆ. ಮತ್ತೆ ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ನಾವು ತಲೆಬಾಗಿದ್ದೇವೆ. ನಮಸ್ಕಾರ.